ನಮಸ್ತೆ. ನಮಸ್ತೆ. ಇವತ್ತು ನಾವು ಹೋಳಿ ಹಬ್ಬದ ಬಗ್ಗೆ ಮಾತಾಡೋಣ ಅಂತ ನಾನು ಅಂದ್ಕೊಂಡೆ. ಹೋಳಿ ಹಬ್ಬ ಅಂದ ತಕ್ಷಣ ನಮಗೆ ನೆನಪಾಗುವಂಥದ್ದು ಬಣ್ಣ. ಬಣ್ಣಗಳನ್ನು ನಾವು ಪರಸ್ಪರ ಹಚ್ಕೊಂಡು ಆ ಹಬ್ಬವನ್ನು ತುಂಬ ಖುಷಿಯಾಗಿ ಆಚರಣೆ ಮಾಡ್ತೀವಿ. ಅಂದರೆ ಒಂದು ರೀತಿಯಾಗಿ ಎಲ್ಲರೂ ಕೂಡ ಆ ಬಣ್ಣದ ರಂಗಲ್ಲಿ ಮಿಂದೇಳೋದಕ್ಕೆ ಕಾಯ್ತಾ ಇರ್ತಾರೆ ಹೋಳಿ ಹಬ್ಬ ಅಂತ ಅಂದ ತಕ್ಷಣ. ಸೊ ನನಗಿರುವಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ಹೋಳಿ ಹಬ್ಬವನ್ನು ಯಾಕೆ ನಾವು ಆಚರಣೆ ಮಾಡ್ತೀವಿ ಅಂದರೆ ಅದ್ರ ಹಿಂದೆ ಏನಾದರೂ ಒಂದು ಮಹತ್ವ ಇದೆಯಾ? ಆ್ಯಂಡ್ ಪರ್ಟಿಕ್ಯುಲರ್ಲಿ ನಾವು ಹೋಳಿ ಹಬ್ಬವನ್ನು ಯಾಕೆ ಬಣ್ಣಗಳನ್ನು ಹಚ್ಕೊಂಡೇ ನಾವು ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ, ಬೇರೆ ಏನು ಹಚ್ಕೊಂಡು ಯಾಕೆ ಸೆಲೆಬ್ರೇಟ್ ಮಾಡೋದಿಲ್ಲ? ಸೊ ಅದಕ್ಕೇನಾದರೂ ರೀಸನ್ ಇದೆಯಾ ಅಥವಾ ಪೌರಾಣಿಕ ಕಥೆ ಏನಾದರೂ ಇದೆಯಾ? ಹೇಳಿ. ಹೌದು, ಕಥೆಯೂ ಇದೆ, ಒಂದು ಹಿನ್ನೆಲೆ ಕೂಡ ಇದೆ. ನಮ್ಮಲ್ಲಿ ನಾವು ಪ್ರಕೃತಿಯ ಆರಾಧಕರು. ಸನಾತನ ಧರ್ಮ ಅಂದರೆ ಪ್ರಕೃತಿಯ ಪರದೈವ. ನಮಗೆ ಪರಮಾತ್ಮ ಈ ಪ್ರಕೃತಿಯ ಹಿನ್ನೆಲೆಯಲ್ಲಿ ಕಾಣದ ಪರಮಾತ್ಮ ಇದ್ದಾನೆ. ಆದ್ರೆ ಪಾಂಚಭೌತಿಕ ಪ್ರಕೃತಿಯ ಮೂಲಕ ಅವನು ಪ್ರವರ್ತಿಸ್ತಾ ಇದ್ದಾನೆ. ಇದು ಕೇವಲ ಜಡ ಪ್ರಕೃತಿ ಅಲ್ಲ, ಇದರೊಳಗೆ ಒಂದು ಚೈತನ್ಯ ಇದೆ, ಒಂದು ಲೈಫ್ ಇದೆ, ಅದು ಪರಮಾತ್ಮ. ಹಾಗಾಗಿ ಪ್ರಕೃತಿಯನ್ನ ನೋಡಿಯೇ ಪರಮಾತ್ಮನ ನೋಡ್ಬೇಕು. ಅವನ್ನ ನೋಡಕ್ಕಾಗಲ್ಲ ನಮ್ಗೆ, ಅಬ್ಸ್ಟ್ರಾಕ್ಟ್, ಅವನ ಅಮೂರ್ತ. ಹಾಗಾಗಿ ಪ್ರಕೃತಿಯ ಒಂದೊಂದು ಬದಲಾವಣೆ, ಒಂದೊಂದು ವಿಕಾಸ, ಒಂದೊಂದು ಪರಿವರ್ತನೆ, ಆ ಋತು ಮಾಸಗಳ ವ್ಯತ್ಯಾಸ, ಹೂ ಚಿಗುರೋದು, ಬೇರೆ ಬೇರೆ ಒಂದು ಹವಾಮಾನಗಳ ವ್ಯತ್ಯಾಸ, ಸೂರ್ಯ ಚಂದ್ರ ನಕ್ಷತ್ರಗಳು, ಅವುಗಳೊಂದಿಗೆ ಭೂಮಿಯ ಸಂಬಂಧ, ಭೂಮಿಯ ಮೇಲೆ ಇವುಗಳ ಪ್ರಭಾವ, ಭೂಮಿಯೊಳಗೆ ವನಸ್ಪತಿಗಳು, ಪಶು ಪಕ್ಷಿ ಪ್ರಾಣಿಗಳು, ಮನುಷ್ಯರು, ನಾವೆಲ್ಲ ಒಂದು ದೊಡ್ಡ ಇಕೋಸಿಸ್ಟಮು. ಒಂದನ್ನು ಬಿಟ್ಟು ಒಂದಿಲ್ಲ. ಅಲ್ಲೆಲ್ಲೋ ಸೂರ್ಯನಲ್ಲಿ ಒಂಚೂರು ಬದಲಾವಣೆ ಆದರೂ ಅಥವಾ ಭೂಮಿ ಒಂದು ಸೂರ್ಯನ 1 ಇಂಚ್ ಹತ್ರ ಅನ್ನೋ ದೂರ ಹೋದ್ರೂ ಎಲ್ಲ ಬದಲಾಗೋಗ್ಬಿಡುತ್ತೆ. ಚಂದ್ರ 1 ಇಂಚ್ ಹತ್ರ ಬಂದರೂ ದೂರ ಹೋದ್ರೂ ತುಂಬ ಬದಲಾವಣೆಗಳಾಗವೆ. ಹೀಗೆ ಪ್ರಕೃತಿಯ ಒಂದಿಗೆ ಒಂದು ಯಾವುದೋ ಒಂದು ನಂಟಿನಲ್ಲಿ ನಾವು ಬದುಕ್ತಾ ಇದ್ದೀವಿ. ಹಾಗಾಗಿ ಅದಕ್ಕೆ ತುಂಬ ಕೃತಜ್ಞವಾಗಿರಬೇಕು ಅನ್ನೋದು. ಇದೆಲ್ಲ ಇರೋದು ನನ್ನ ಉಪಭೋಗಕ್ಕಾಗಿ. ರಿಸೋರ್ಸ್ ಅನ್ನೋ ಐಡಿಯಾ ನಮ್ಮಲ್ಲಿಲ್ಲ. ಇದನ್ನೆಲ್ಲ ರಿಸೋರ್ಸ್ ಅಂತ ಕರೆಯುವಂಥದ್ದು ಮೆಕಾಲಿ ಸಿಸ್ಟಮಲ್ಲಿ ಇದೆ ಬಳಕೆ. ಅದಕ್ಕೆ ನೋಡಿ, ಎಲ್ಲ ಬೆಂಗಳೂರಲ್ಲಿ ನೀರು ಇಲ್ದಂಗೆ ಆಗ್ತಿದೆ, ಎಲ್ಲ ಬಳಸಿ ಯೂಸ್ ಆ್ಯಂಡ್ ಥ್ರೋ ಸಿಸ್ಟಮ್ ಬಂದಿದೆ. ಏಕೆಂದರೆ ಗೌರವ ಇಲ್ಲ, ಆದರ ಇಲ್ಲ. ನಮ್ಮಲ್ಲಿ ಹಂಗಲ್ಲ. ಸನಾತನ ಧರ್ಮವನ್ನು ಅರ್ಥ ಮಾಡ್ಕೊಂಡವ್ರು ಯಾರೂ ಕೂಡ ಪ್ರಕೃತಿಯನ್ನು ಹಾಳು ಮಾಡೋದಿಲ್ಲ. ಯಾಕೆಂದರೆ ಪ್ರಕೃತಿ ನಮಗೆ ಲಕ್ಷ್ಮೀ ತಾಯಿ. ಸೊ ಈ ಪ್ರಕೃತಿಯ ಒಂದೊಂದು ರೂಪಾಂತರ ಆಗುತ್ತಲ್ಲ ಒಂದೊಂದು ಋತುವಿನಲ್ಲಿ. ಈಗ ನಮ್ಮಲ್ಲಿ 6 ಋತುಗಳು. ಅನ್ಯಾಯವಾಗಿ ನಮ್ಮ ಟೆಕ್ಸ್ಟ್ ಬುಕ್ಸಲ್ಲಿ 4 ಸೀಸನ್ಸ್ ಹೇಳ್ಕೊಡ್ತಾ ಇದ್ದಾರೆ. ಯಾಕೆಂದರೆ ಇಂಗ್ಲೀಷ್ ಅವ್ರಿಗೆ 4 ಸೀಸನ್ಸು, ಆ ನತದೃಷ್ಟಿಗೆ ಇರೋದೇ 4 ಸೀಸನ್ಸು. ಅಂದರೆ ನಮಗೆ 6 ಋತುಗಳಿವೆ. ನಮಗೆ ಗ್ರೀಷ್ಮ, ಆಮೇಲೆ ವರ್ಷ, ಆಮೇಲೆ ಶರದ್ ಋತು ಇದೆ. ಅವ್ರಿಗಿಲ್ಲ ಅದು. ಶರದ್ ಋತು ಇದೆ, ಅದಕ್ಕೆ ಹೆಸರೇ ಇಲ್ಲ ಇಂಗ್ಲೀಷಲ್ಲಿ ಶರದ್ ಋತುವಿಗೆ. ಈ ಮಳೆ ಎಲ್ಲ ಕಳೆದು ಚಳಿ ಬರೋ ಮುಂಚೆ ಆ ಕಾಲ ಇದೆಯಲ್ಲ, ಅಂದರೆ ಶುಭ್ರವಾದ ಆಕಾಶ, ಶರತ್ ಚಂದ್ರ ಅಂತ ಹೇಳ್ತೀವಿ. ಶರತ್ಕಾಲದ ಚಂದ್ರ ಶುಭ್ರನಾಗಿರ್ತಾನೆ, ಬಿಳಿ ಹೂಗಳು ಅರಳುತ್ತವೆ ಎಲ್ಲ ಕಡೆ. ಭೂಮಿಯಲ್ಲಿ ಆ ಬಿಳುಪಿನ ಹ್ಯೂ ಅದು ಜಾಸ್ತಿ, ಹೊಳಪು ಜಾಸ್ತಿ. ಆ ಶರದ್ ಋತುವಿನಲ್ಲಿ ಬಯಲಲ್ಲಿ ಅದೇ ಈ ನಮ್ಮ ಶರನ್ನವರಾತ್ರ ಮಾಡ್ತೀವಲ್ವ, ಸೀಮೋಲ್ಲಂಘನ, ಯುದ್ಧಕ್ಕೆ ಹೋಗುವಂಥದ್ದು, ಬಯಲಿನಲ್ಲಿ ಮಾಡುವಂಥ ಕುಸ್ತಿ, ಮಲ್ಲ ಯುದ್ಧ ಮುಂತಾದವು, ಸ್ಪೋರ್ಟ್ಸು, ಆಮೇಲೆ ಯಾತ್ರೆ ಹೋಗುವಂಥದ್ದು, ಇದೆಲ್ಲ ಜಾಸ್ತಿ. ಆ ಶರದ್ ಋತು ಕಳೆದ ಮೇಲೆ ಅರ್ಲಿ ವಿಂಟರ್. ಈಗ ಚಳಿಗಾಲವನ್ನು 2 ಭಾಗ ಮಾಡಿದ್ದಾರೆ, ಹೇಮಂತ ಋತು, ಶಿಶಿರ ಋತು ಅಂತ. ಮೊದಲ ಭಾಗ ಏನಿದೆ, ಚಳಿ ಬಂದಿದೆ ಅಷ್ಟೆ, ಅದು ಹೇಮಂತ ಋತು. ಆಮೇಲೆ ಡೀಪ್ ವಿಂಟರ್ ಅಂತಾರಲ್ಲ, ಅಂದರೆ ತುಂಬ ಸ್ನೋ, ಹಿಮಪಾತ ಆಗೋದು. ಈ ಕಡೆ ಬೆಂಗಳೂರವ್ರಿಗೆ ಅದೆಲ್ಲ ಅರ್ಥ ಆಗಲ್ಲ, ನಾವು ಒಂಥರ AC ಸಿಟಿ. ಆದರೆ ಸ್ವಲ್ಪ ಉತ್ತರಕ್ಕೆ ಹೋದರೆ ಗೊತ್ತಾಗುತ್ತೆ, ತೀವ್ರವಾದ ಚಳಿ, ತೀವ್ರವಾದ ಮಳೆ, ತೀವ್ರವಾದ ಬಿಸಿಲು ಇತ್ಯಾದಿ. ಅದು ಆ ತೀವ್ರವಾದ ಡೀಪ್ ವಿಂಟರ್ ಏನಿದೆ, ಚಳಿಗಾಲದ ಉತ್ತರ ಭಾಗವನ್ನು ಶಿಶಿರ ಋತು ಅಂತ ಹೇಳ್ತೀವಿ. ಇದು ಕಳೆದ್ಮೇಲೆ ಬರೋದು ವಸಂತ. ಆ ಚಳಿ ಕಳೆದು ಮತ್ತೆ ಬಿಸಿಲು ಬರೋ ಮಧ್ಯದಲ್ಲಿ ತುಂಬ ಹಿತವಾದಂಥ ಒಂದು ವಸಂತ ಋತು ಬರುತ್ತೆ. ಇದೊಂದು ಸುಂದರವಾದ ಚಕ್ರ, ಋತುಚಕ್ರ. ಈ ಒಂದೊಂದು ಋತುವಿಗೆ, ಒಂದು ಋತುವಿನ ಆಗಮನದೊಂದಿಗೆ ಪಶು ಪಕ್ಷಿ ಪ್ರಾಣಿಗಳಿಗೂ ವನಸ್ಪತಿಗಳಿಗೂ ತುಂಬ ವ್ಯತ್ಯಾಸಗಳು ಉಂಟಾಗುತ್ತವೆ. ದೈಹಿಕವಾಗಿ, ಮಾನಸಿಕವಾಗಿ ಅದು ಕಾಣಿಸುತ್ತೆ ನಮಗೆ. ನಾವು ಅದರ ಭಾಗವಾದ್ರಿಂದ ನಮ್ಮ ಮನಸ್ಸಿನಲ್ಲೂ ವ್ಯತ್ಯಾಸಗಳಾಗುತ್ತೆ. ಸೊ ಆಯಾ ಋತುವಿನಲ್ಲಿ ಆಯಾ ಥರದ ಒಂದು ಆಹಾರ ಸಿಕ್ಕತ್ತೆ, ಆಯಾ ಥರದ ಒಂದು ಹವಾಮಾನ, ಅದಕ್ಕೆ ತಕ್ಕಂಥ ನಮ್ಮ ಬಟ್ಟೆ, ವೇಷಭೂಷ, ಭಾಷೆ ಅಲ್ಲ, ವೇಷಭೂಷ, ಆಹಾರ ಸಂಹಿತ ಎಲ್ಲ ಆಗುವಂಥದ್ದು. ಈಗ ವಸಂತ ಋತು, ಅದು ಇಷ್ಟು ಋತುಗಳಲ್ಲಿ ತುಂಬ ಹಿತಕರವಾದಂಥ ಋತು. ಶರದ್ ಋತುವು ಸ್ವಲ್ಪ ಅಷ್ಟೇ ಹಿತಕರ, ಅದರಲ್ಲೂ ಅದಕ್ಕೆ ನಾವು ಶರನ್ನವರಾತ್ರ ಮಾಡ್ತೀವಿ. ಹಾಗೆ ವಸಂತ ನವರಾತ್ರ ಅಂತ ಮಾಡ್ತೀವಿ. ಈ ಫಾಲ್ಗುಣ ಮಾಘ ಮಾಸದ ಮಧ್ಯದಲ್ಲೇ ಹೆಚ್ಚು ಕಡಿಮೆ ಶುರು ಆಗಿಬಿಡುತ್ತೆ ವಸಂತ ಋತು. ಎಕ್ಸಾಕ್ಟ್ ಡೇಟ್ ಇವತ್ತಿನ ಇಂಗ್ಲೀಷ್ ಕ್ಯಾಲೆಂಡರ್ ಡೇಟಿಗೆ ಶುರು ಆಗಲ್ಲ, ಅದು ಪ್ರಕೃತಿಯ ಪ್ರಕಾರ ಶುರು ಆಗುತ್ತೆ. ಮೊಟ್ಟ ಮೊದಲು ಚಿಗುರೋದು ಸಾಮಾನ್ಯವಾಗಿ ಅಶೋಕ ವೃಕ್ಷ ಅಂತ ಹೇಳ್ತಾರೆ. ಇಲ್ಲಿ ನಾವು ನೋಡ್ತೀವಲ್ಲ ಬೀದಿಗಳಲ್ಲಿ, ಇದಲ್ಲ ಅಶೋಕ. ಈಗ ನಾವು ಅಶೋಕನ ಕರಿತೀವಿ, ಉದ್ದುದ್ದ
ಬಾರ್ಡರ್ ಟ್ರೀಸ್ನ, ಅದೆಲ್ಲ ಅಶೋಕ ಅಂತ ಒಂದು ವಿಶೇಷವಾದ ವೃಕ್ಷ ಇದೆ. ಅದರ ಮೈ ಇದೆಯಲ್ಲ, ಕಾಂಡದ ಮೇಲೆಲ್ಲ ಕೆಂಪು ಚಿಗುರುಗಳು ಬರುತ್ತವೆ. ಅದೇ ಮೊದಲ ಚಿಗುರು ವಸಂತದ್ದು. ಅದು ಬಂದ ತಕ್ಷಣ ವಸಂತ ಬಂತು ಅಂತ, ಆಗ ಸೆಲೆಬ್ರೇಷನ್ ಶುರು ಆಗುತ್ತೆ. ಏನಾದರೂ ತಡ ಆದರೆ ಅಂದರೆ ಕಾಯ್ತಾ ಇರ್ತಾರೆ, ಇಷ್ಟೊತ್ತಿಗೆ ಹುಣ್ಣಿಮೆ ಆದ ತಕ್ಷಣ ಬರಬೇಕಾಗಿತ್ತಲ್ಲ, ಇದು ಬರಬೇಕಾಗಿತ್ತಲ್ಲ ಅಂತ. ಸೊ ಬರಲಿಲ್ಲ ಅಂದರೆ ಜನರು ಅದಕ್ಕಾಗಿ ಕೆಲವು ಶಾಸ್ತ್ರಗಳನ್ನು ಮಾಡ್ತಾರೆ, ದೋಹದ ಅಂತ. ಹೆಣ್ಮಕ್ಳು ವಿಶೇಷವಾಗಿ ನಮ್ಮಲ್ಲಿ ಹೆಣ್ಮಕ್ಳನ್ನ ತುಂಬ ಸೆಲೆಬ್ರೇಟ್ ಮಾಡಿದ್ದೀವಿ. ತರಾವರಿ ದೋಹದಗಳಿವೆ, ಬೇರೆ ಬೇರೆ ಮರಗಳಿಗೆ ಬೇರೆ ಬೇರೆ ದೋಹದಗಳು. ಅಶೋಕ ವೃಕ್ಷಕ್ಕೆ ಏನಪ್ಪ ಅಂದರೆ, ನಿಂತರ ಮುದ್ದಾದ ಚಿಕ್ಕ ವಯಸ್ಸಿನ ಯುವತಿಯರು ಮದುವೆ ಆಗಿರ್ಬೋದು, ಆಗಿಲ್ದಿರ್ಬೋದು, ಇನ್ನು ಕನ್ಯೆಯರಿರ್ಬೋದು, ಸಾಲಂಕೃತಳಾಗಿ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಅಶೋಕ ವೃಕ್ಷಕ್ಕೆ ಸುತ್ತಿ ಬಂದು ಓದಿಬೇಕು. ಅಂದರೆ ಮೃದು ತಾಡನ ಪ್ರೀತಿಯಿಂದ, ಅದೇನು ಕೋಪದಿಂದ ಅಲ್ಲ, ಓದ್ಯೋದು ಅಂತ ಹಂಗಲ್ಲ. ಆವಾಗ ಅದಕ್ಕೆ ರೋಮಾಂಚನವಾಗತ್ತಂತೆ, ಚಿಗುರು ಬಿಡುತ್ತೆ ಅಂತ. ಸೊ ಇದೊಂದು ದೋಹದ. ಹಾಗೆ ಇನ್ಯಾವುದೋ ಬಕುಳ ವೃಕ್ಷಕ್ಕೆ ಅವಳು ವೀಳ್ಯವನ್ನ ಜಗದು ಅದ್ರ ಮೇಲೆ ಉಗಿಬೇಕು, ಅವಳ ವೀಳ್ಯ ರಸದ ಸ್ಪರ್ಶಕ್ಕದು ಚಿಗುರುತ್ತೆ. ಹಾಗೆ ಕೆಲವನ್ನ ಅಪ್ಪಿಕೊಳ್ಬೇಕು, ಕೆಲವು ಕಡೆ ಕುತ್ಕೊಂಡು ಅಲ್ಲಿ ಯುವತಿಯರು ಸಲಾಪ ಮಾಡ್ಕೊಂಡು ಕಿಲ ಕಿಲ ನಗಬೇಕು. ಅದು ಕೇಳಕ್ಕೆ ಇಷ್ಟ ಅಂತೆ. ಅದಕ್ಕೆ ಒಂದು ಬಯಕೆ, ಬಸರಿ ಬಯಕೆ ಇದ್ದಂಗೆ ಮರಗಳಿಗೆ ಬಯಕೆ ಇರುತ್ತೆ ಅಂತ. ಆಶ್ಚರ್ಯ ಅಂದರೆ ಇದೆಲ್ಲ ಇರೋದು ವೃಕ್ಷಾಯುರ್ವೇದ ಗ್ರಂಥದಲ್ಲಿ. ವೃಕ್ಷಾಯುರ್ವೇದ ಅಂದರೆ ಮರಗಳಲ್ಲೂ ಒಂದು ಸೈಕಾಲಜಿ ಇದೆ, ಫೀಲಿಂಗ್ಸ್ ಇದೆ, ರೆಸ್ಪಾಂಡ್ ಮಾಡುತ್ತವೆ ಅಂತ. ಸೆಲೆಬ್ರೇಷನ್ ಒಂದು ಎಷ್ಟು ಚೆನ್ನಾಗಿದೆ ಎಲ್ಲದರಲ್ಲೂ ಕೂಡ. ತುಂಬ ಕಾವ್ಯಗಳಲ್ಲಿ ನೋಡ್ತೀವಿ, ಕಾಳಿದಾಸನ ಮಾಲವಿಕಾಗ್ನಿಮಿತ್ರದಲ್ಲಿ, ಸುಮಾರು ರತ್ನಾವಳಿ ನಾಟಕದಲ್ಲಿ ಅಲ್ಲೆಲ್ಲ ಇದು ತುಂಬ ಪ್ರಚಲಿತವಾದಂಥದ್ದು. ಇತ್ತೀಚಿನ ಅರ್ವಾಚೀನ ಕಾಲದವರೆಗೂ ಇತ್ತು, ವಿಜಯನಗರ ಕಾಲದಲ್ಲೂ ಇತ್ತು. ಸೊ ಈ ವಸಂತೋತ್ಸವ ಅಂತೇನಿದೆ, ಮಾಘದ ಮಧ್ಯದಲ್ಲೋ ಕೊನೆಯಲ್ಲೋ ಶುರು ಆಗೋದು. ಫಾಲ್ಗುಣ ಚೈತ್ರ ಅಂದರೆ ವರ್ಷದ ಕೊನೆಯ ತಿಂಗಳು ಫಾಲ್ಗುಣ ಮಾಸ. ಹೊಸ ವರ್ಷ ನಮ್ಮದು ಯುಗಾದಿ ತಾನೇ ನಿಜವಾದ ವರ್ಷ. ಯುಗಾದಿಯ ಇಂದ ಹಿಡಿದು ಒಂದು ತಿಂಗಳು ಅಂದರೆ ಚೈತ್ರ, ಅದು ದಾಟಿ ವೈಶಾಖದವರೆಗೂ ಹೋಗುತ್ತೆ. ಬರೀ 2 ತಿಂಗಳಲ್ಲ ಎಕ್ಸಾಕ್ಟ್ಲಿ, ಅಲ್ಲಿ ಇಲ್ಲಿ ಸೇರಿ ಹೆಚ್ಚು ಕಡಿಮೆ 3 ತಿಂಗಳು ಕಾಲ. ಈ 3 ತಿಂಗಳು ತುಂಬ ಹಿತಕರವಾದ ಪರಿಸರ ಇರುತ್ತೆ. ಗಾಳಿ ಜಾಸ್ತಿ ಇರಲ್ಲ, ಚಳಿ ಜಾಸ್ತಿ ಇರಲ್ಲ, ಮಳೆ ಅಂತೂ ಹೆಚ್ಚು ಕಡಿಮೆ ಇರೋದೇ ಇಲ್ಲ. ಅಲ್ಲೊಂದು ಸ್ವಲ್ಪ ತುಂತುರು ಮಳೆ ಬರ್ಬೋದು, ಅದು ಬಿಟ್ಬಿಟ್ರೆ ಬಿಸಿಲು ಜಾಸ್ತಿ ಇರೋದಿಲ್ಲ. ಸೊ ಈ ವಸಂತ ಕಾಲದಲ್ಲಿ ತುಂಬ ಬಣ್ಣ ಬಣ್ಣದ ಹೂಗಳು ಅರಳುತ್ತವೆ, ಎಲ್ಲ ಬಣ್ಣದ ಹೂಗಳು ಅರಳುತ್ತವೆ. ಶರದ್ ಋತುವಿನಲ್ಲಿ ಬಿಳಿ ಬಣ್ಣದ್ದೇ ಜಾಸ್ತಿ, ಬಿಳಿ, ಹಳದಿ ಅಂದರೆ ಸ್ವಲ್ಪ ಲೈಟ್ ಕಲರ್ಸ್. ಅಂದರೆ ಆ ಕಾಲದ ಕ್ಲೈಮೇಟ್ಗೆ ಹಾಗೆ ಅರಳುತ್ತೆ. ಅಂದರೆ ವಸಂತದಲ್ಲಿ ಸಿಕ್ಕಾಪಟ್ಟೆ ಹೂ ಅರಳುತ್ತೆ. ಮತ್ತು ಪಶು ಪಕ್ಷಿ ಪ್ರಾಣಿಗಳಿಗೆ ಒಂಥರ ಬ್ರೀಡಿಂಗ್ ಸೀಸನ್ ಅದು. ಅವುಗಳಲ್ಲೂ ಕೂಡ ಸಂತಾನೋತ್ಪತ್ತಿಯ ಬಯಕೆ ಉಂಟಾಗುತ್ತೆ. ಆವಾಗ ಅವುಗಳಲ್ಲೂ ತುಂಬ ಮಕ್ಕಳು ಹಾಕೋದು ಎಲ್ಲ ಮಾಡುತ್ತವೆ. ಹಾಗೆ ಮನುಷ್ಯರು, ನಾವು ಪ್ರಕೃತಿಯ ಭಾಗ. ಅದಕ್ಕೆ ನಮಗೆ ಈ ವಸಂತ ಮಾಸ ಬಂದ ತಕ್ಷಣ ಮದುವೆಗಳು, ತುಂಬ ಮದುವೆಗಳಾಗುತ್ತೆ. ಚೈತ್ರ ಪಾಲ್ಗುಣದಿಂದಲೇ ಶುರು ಆಗಿಬಿಡುತ್ತೆ, ಮಾಘದಿಂದಲೇ ಶುರು ಆಗಿಬಿಡುತ್ತೆ ಮದುವೆಗಳು. ಚೈತ್ರದಂತೂ ತುಂಬ ಜಾಸ್ತಿ. ನೀವು ಪಂಚಾಂಗ ತೆಗೆದು ನೋಡಿದ್ರೆ ಚೈತ್ರದಲ್ಲಿ ಒಂದಷ್ಟು ರಥೋತ್ಸವ, ಪೂಜೆ, ಪಲ್ಲಕ್ಕಿ ಉತ್ಸವ, ಪೂಜೆ, ಉತ್ಸವ. ಇದು ತುಂಬ ಪ್ರಾಚೀನ ಕಾಲದಿಂದ, ಅಂದರೆ ವೇದ ಕಾಲದಿಂದಲೂ ಕಾಣಬರುವಂತಹ ಅದ್ದೂರಿಯಾದ ಹಬ್ಬ ವಸಂತೋತ್ಸವ. ರಾಮನ ಹುಟ್ಟಿದ್ದು ವಸಂತ ಉತ್ಸವದಲ್ಲಿ, ಯುಗಾದಿ ಆಗಿದ್ದು 9ನೇ ದಿನಕ್ಕೆ. ಸೊ ವಸಂತೋತ್ಸವದ ಮಧ್ಯದಲ್ಲಿ ಹುಟ್ಟುತ್ತಾನೆ ರಾಮ, ಅದಕ್ಕೆ ವಸಂತದೊಳಗೆ ವಸಂತ ಅಂತ ವರ್ಣನೆ ಬರುತ್ತೆ. ಹೀಗೆ ಸೊ ಈ ವಸಂತ ನವರಾತ್ರಿ ಏನಿದೆ, ಯುಗಾದಿಯಿಂದ 9 ದಿವಸಗಳು ತುಂಬ ಪ್ರಖ್ಯಾತವಾದದ್ದು. ಅಷ್ಟೇ ಅಲ್ಲದೆ ಇದು 2.5 ಮಾಸ ಅಥವಾ 3 ಮಾಸಗಳ ಕಾಲ ತುಂಬ ಹಬ್ಬಗಳಿವೆ. ಶ್ರೀ ಪಂಚಮಿ ಬರುತ್ತೆ, ಯುಗಾದಿ ಬರುತ್ತೆ, ಹಾಗೆ ಹೋಳಿ ಹಬ್ಬನೂ ಬರುತ್ತೆ, ಅನಂಗ ತ್ರಯೋದಶಿ ಬರುತ್ತೆ, ಮುಂದೆ ಚಿತ್ರ ಹುಣ್ಣಿಮೆ ಬರುತ್ತೆ, ರಾಮನವಮಿ ಬರುತ್ತೆ. ಈ ಕಾಲದಲ್ಲಿ ಏನಪ್ಪ ಅಂದರೆ ಗೀತ, ನೃತ್ಯ, ವಾದ್ಯ ವಿನೋದಗಳು, ಜಲಕ್ರೀಡೆ, ಪ್ರವಾಸ ಹೋಗೋದು, ವನಗಮನ, ಸ್ವಿಮ್ಮಿಂಗ್ ಮಾಡೋದು, ಇದು ಎಲ್ಲ ಹೋಗಿ ವನ ಮಹೋತ್ಸವ ಮಾಡೋದು, ಕಾಡುಗಳಿಗೆ ಹೋಗೋದು, ಪಿಕ್ನಿಕ್ ಹೋಗೋದು, ಸಂತೋಷ ಪಡೋದು, ಮರಳಿನಾಟ, ಮಣ್ಣಿನಾಟ, ಕೆಸರಿನಾಟ. ಆಮೇಲೆ ನವವಧುವರರಿಗೆ ಆಗ್ತಾನೆ ಮದುವೆ ಆಗಿರುತ್ತೆ, ಅಥವಾ ಮದುವೆ ಆಗಿ ಇನ್ನೂ ಅವರು ವಯಸ್ಸಿಗೆ ಬರಲಿ ಇನ್ನು ಕಾಯ್ತಿರ್ತಾರಲ್ಲ, ಕೂಡಿಕೆ ಆಗೋ ಸಂದರ್ಭ. ಆಗ ಅವ್ರಿಗೆ ಆತ್ಮೀಯತೆ ಬೆಳೀಲಿ, ನಾಚಿಕೆ. ಇವಾಗಿನವ್ರಿಗೆ ಅಷ್ಟೊಂದು ನಾಚಿಕೆ ಇರಲ್ಲ, ಮೊದಲೇ ಮಾತು ಗೀತು ರೊಮ್ಯಾನ್ಸ್ ಮುಗ್ದೋಗಿರುತ್ತೆ, ಮದುವೆ ಆದಮೇಲೆ ಜಗಳ ಒಂದು ಉಳ್ಕೊಂಡಿರುತ್ತೆ. ಅವಾಗೆಲ್ಲ ಒಂದು ಕುತೂಹಲ ಇರ್ತಾಯಿತ್ತು, ಮದುವೆ ಆಗೋ ತನಕ ಇನ್ನೂ ಪರಸ್ಪರನ. ಅದಕ್ಕೆ ಅವರ ಆತ್ಮೀಯತೆ ಬೆಳೀಲಿ ಅಂತ ನವವಧುವರಿಗೆ ತರಾವರಿ ಆಟಗಳು, ಏನೇನೋ ಆಟಗಳು. ಉದಾಹರಣೆಗೆ ಒಂದು ಕಂಬಿ ಕಟ್ಟಿಬಿಟ್ಟು ಅದಕ್ಕೆ ದಾರಗಳಲ್ಲಿ ಇದು ಹಣ್ಣಿನ ತುಂಡುಗಳು, ವಿಶೇಷವಾಗಿ ಮಾವಿನ ಹಣ್ಣಿನ ತುಂಡುಗಳನ್ನ ಕಟ್ಟೋದು. ಕೈ ಬಳಸದೆ ಅವರಿಗೆ ಎದುರಿಗೆ ತಿನ್ಬೇಕು, ಇಬ್ರು ಎದುರುಮುಖವಾಗಿ ಒಬ್ರಿಗೊಬ್ರು ಹೊಡ್ಕೊಳ್ತಾರೆ. ಅದೊಂಥರ ನಾಚಿಕೆ, ತಮಾಷೆ, ನಗು, ಹಾಗೆ ಈ ಥರದ್ದೆಲ್ಲ ತುಂಬ ಉತ್ಸವಗಳೆಲ್ಲ ಬರುತ್ತೆ. ಒಟ್ಟಿನಲ್ಲಿ ಈ ಮಧುಮಾಸ ಅಥವಾ ಮಾಧವ ಮಾಸ ಅಥವಾ ವಸಂತಿ ಮಾಸ, ವಸಂತ ಮಾಸ ಅಂತ ಏನಿದೆ,
ಲಕ್ಷ್ಮಿಯನ್ನು ವಾಸಂತಿ ಅಂತ ಕರೀತಾರೆ, ಮಧುಮಾಸದವಳು, ವಸಂತ ಕಾಲದವಳು ಅಂತ. ಈ ಕಾಲದಲ್ಲಿ ಎಷ್ಟೋ ಹಬ್ಬಗಳಿದೆ, ಈ ಥರ ಚಿಕ್ಕ ಚಿಕ್ಕ ಹಬ್ಬಗಳು. ಉಯ್ಯಾಲೆ ಗೌರಿ ಪೂಜೆ ಮಾಡ್ತೀವಿ, ಗೌರಿಯನ್ನು ಉಯ್ಯಾಲೆಯಲ್ಲಿಟ್ಟು ತೂಗಿ ಪೂಜೆ ಮಾಡ್ತೀವಿ, ನಾವು ಉಯ್ಯಾಲೆಯಲ್ಲಿ ಆಟ ಆಡ್ತೀವಿ. ಅದು ಒಂಥರ ಅದನ್ನು ಮತ್ತೆ ಮಾಡಲೇಬೇಕು ಅಂತ ಮಾಡಿಬಿಟ್ಟಿದ್ದಾರೆ. ಮತ್ತು ಮನ್ಮಥನ ಪೂಜೆ ಮಾಡ್ತೀವಿ. ಈ ಮನ್ಮಥನ ಪೂಜೆಗೆ ಸಂಬಂಧಪಟ್ಟಾಗೆ ಈ ಹೋಳಿ ಹಬ್ಬ ಮತ್ತು ಇನ್ನೊಂದು ಅನಂಗ ತ್ರಯೋದಶಿ ಅಂತ ಇದೆ, ಯವ ಚತುರ್ಥಿ ಅಂತಲೂ ಒಂದಿದೆ. ಇದೇನಪ್ಪ ಅಂದರೆ ಇಷ್ಟು ವಸಂತದ ಬಣ್ಣಗಳೇನಿದೆ ಅದೆಲ್ಲ ಹೂವಿನ ಪರಾಗಗಳು, ಬೇರೆ ಬೇರೆ ಬಣ್ಣದ ಹೂವಿನ ಪರಾಗಗಳಿದೆಯಲ್ಲ ಅವು, ಅಥವಾ ಅವುಗಳಿಂದ ಮಾಡಿದಂಥ ಪುಡಿ, ಹೂವು, ಎಲೆ, ಚಿಗುರು, ಮತ್ತು ವನಸ್ಪತಿಗಳು, ಕಂದಗಳು ಅಂದರೆ ಬೇರುಗಳು, ಮತ್ತು ಇದು ನಮ್ಮ ತರಕಾರಿಯ ಹೊಟ್ಟು, ಸಿಪ್ಪೆ ಇತ್ಯಾದಿ ಇವುಗಳಿಂದ ಮಾಡಿದಂಥ ಬಣ್ಣಗಳು ಮೈಗೆ ಒಳ್ಳೆಯದು ಯಾವುದಿದೆಯೋ ಇದೆಲ್ಲ ಹೆಚ್ಚು ನಮಗೆ ಸಿಕ್ಕೋದು ವಸಂತ ಮಾಸದಲ್ಲಿ. ಇವುಗಳಿಂದ ಮಾಡೋದಂಥ ಇದನ್ನೆಲ್ಲ ಬಣ್ಣ ಥರ ಮಾಡಿ, ಪುಡಿ ಥರ ಮಾಡಿ, ಒಣಗಿಸಿ ಪುಡಿ ಥರ ಮಾಡಿ, ಅಥವಾ ಅವುಗಳನ್ನು ನೀರಲ್ಲಿ ಬೆಳೆಸ್ಬಿಟ್ಟು ಪಿಚಕಾರಿಗಳಲ್ಲಿ ಇಟ್ಕೊಂಡು ಪರಸ್ಪರರ ಮೇಲೆ ಎರಚ್ಕೊಳ್ತೀವಿ. ಸೊ ಪ್ರೀತಿ, ಸಂತೋಷ ಅನ್ನುವ ಭಾವ ತುಂಬ ಇದೆ, ವಾತ್ಸಲ್ಯ ಇದೆ, ಸೋದರ ಸಂಬಂಧ ಇದೆ, ಮೈತ್ರಿ ಇದೆ, ಗುರು ಶಿಷ್ಯ ವಾತ್ಸಲ್ಯದ ಪ್ರೀತಿ ಸಂಬಂಧ ಇದೆ, ನೆರೆಕೆರೆಯವರೊಂದಿಗೆ ಒಂದು ಸ್ನೇಹ ಸೌಹಾರ್ದತೆ ಇರುತ್ತೆ, ಮಿತ್ರರೊಂದಿಗೆ, ಬಂಧುಗಳೊಂದಿಗೆ. ಈ ಎಲ್ಲ ಸಂಬಂಧಗಳ ಪೈಕಿ ಶೃಂಗೇರಿಯತೆ, ಅತ್ಯಂತ ಶೃಂಗಕ್ಕೆ ಕರ್ಕೊಂಡು ಹೋಗೋದು ಶೃಂಗಾರ. ಶೃಂಗಾರ ಅಂದರೆ ಸ್ತ್ರೀ ಪುರುಷ ಪ್ರೀತಿ. ಇದರಲ್ಲಿ ಎಲ್ಲ ಬಂದ್ಬಿಡುತ್ತೆ, ಸಖ್ಯ, ದಾಸ್ಯ, ವಾತ್ಸಲ್ಯ ಎಲ್ಲ ಸೇರ್ಕೊಂಡ್ಬಿಡುತ್ತೆ. ಗಂಡ ಹೆಂಡತಿ ಪ್ರೀತಿಯಲ್ಲಿ, ದಾಂಪತ್ಯದಲ್ಲಿ ಎಲ್ಲವೂ ಸೇರ್ಕೊಂಡ್ಬಿಡುತ್ತೆ. ಮೊದಲು ಬರೀ ರೊಮ್ಯಾನ್ಸು ಅಂತ ಹುಚ್ಚದ್ದು ಕುಡಿತಾ ಇರುತ್ತೆ, ಕಾಮದ ಆತುರ ಸ್ವಲ್ಪ ತಣ್ಣಗಾಗೋವರೆಗೂ ಬರೀ ಅದೊಂದೇ ಕಾಣಿಸುತ್ತಷ್ಟೇ, ದೈಹಿಕ ಆಕರ್ಷಣೆ ಹೆಚ್ಚಾಗುತ್ತೆ. ಆಮೇಲೆ ಅದೆಲ್ಲ ತಣಿಯತ್ತೆ, ಕೊನೆಗೆ ಯಾವುದೂ ಹಾಗೆ ಉಳಿಯಲ್ಲ. ತಣದ ಮೇಲೆ ಮುಂದುವರಿಯತ್ತಲ್ಲ, ಅದು ನಿಜವಾದ ಪ್ರೀತಿ. ಯಾರಿಗೆ ನಿಜವಾದ ಪ್ರೀತಿ ಇರಲ್ವೋ ಅವ್ರು ಕಾಮದ ಬೈಕೆ ತೀರಿಸ್ಕೊಂಡು ಯೂಸ್ ಆ್ಯಂಡ್ ಥ್ರೋ ಮಾಡ್ತಾರೆ. ಇವತ್ತು ನಾವು ವೆಸ್ಟರ್ನ್ ಕಂಟ್ರೀಸಲ್ಲಿ ನೋಡ್ತಾ ಇದ್ದೀವಲ್ಲ, ಯೂಸ್ ಆ್ಯಂಡ್ ಥ್ರೋ, ಖಾಲಿ ಆಗೋಗ್ತಾರೆ ಒಬ್ಬೊಬ್ಬನೊಬ್ಬರು, ಯೂಸ್ ಆ್ಯಂಡ್ ಥ್ರೋ, ಕೊನೆಗೆ ಏನೂ ಉಳ್ಕೊಂಡಿಲ್ಲ, ನನ್ನವರು ಅನ್ನೋರೇ ಇರೋದಿಲ್ಲ. ನಮ್ಮಲ್ಲಿ ಹಂಗಲ್ಲ, ನಮ್ಮ ಮನೇಲೇ ನೋಡ್ತೀನಿ ಅತ್ಯಂತ ವಯಸ್ಸಾದ ದಂಪತಿಗಳು, ನಿಜವಾದ ಪ್ರೀತಿ ಅದು. ಅಂಥ ಪ್ರೀತಿನ ನಾವು ಸಿದ್ಧಿಸ್ಕೋಬೇಕು ಅನ್ನೋದು ಇಲ್ಲಿ ಇದು. ಹಾಗಾಗಿ ಆ ಪ್ರೀತಿಯನ್ನು ಕೊಡಪ್ಪ, ನಮಗೆ ಪವಿತ್ರವಾದ ಪ್ರೀತಿಯನ್ನು ಕೊಡು. ಬರೀ ಕಾಮಕ್ಕೆ ಇಳಿಯದೆ, ಕಾಮ ಬೇಡ ಅಂತಲ್ಲ, ಸೃಷ್ಟಿ ಯಜ್ಞದಲ್ಲಿ ಕಾಮಕ್ಕೊಂದು ಸ್ಥಾನವಿದೆ. ಧರ್ಮ ವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ ಅಂತ ಕೃಷ್ಣ ಹೇಳ್ತಾನೆ. ಧರ್ಮಕ್ಕೆ ವಿರೋಧವಲ್ಲದ ಕಾಮವೂ ನಾನೇ ಅಂತ. ಧರ್ಮಕ್ಕೆ ವಿರೋಧ, ಯಾರಿಗೂ ತೊಂದರೆ ಆಗಬಾರ್ದು. ಅದರಿಂದ ಯಾರೋನೋ ಹೋಗಿ ಅತ್ಯಾಚಾರ ಮಾಡೋದು, ಹೆಣ್ಮಕ್ಳಿಗೆ ತೊಂದರೆ ಕೊಡೋದು, ಹಾಗೆಲ್ಲ ಆಗಬಾರ್ದು. ಇವ್ರಿಗೆ ಡ್ಯೂಲಿ ವೆಡ್ ಒಂದು ವ್ಯವಸ್ಥೆ ಒಳಗೆ ಇವರ ಸಂತೋಷಕ್ಕಾಗಿ ಇವರು ಮದುವೆ ಮಾಡ್ಕೊಂಡು ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಬದುಕಬೇಕು. ಆ ರೀತಿ ಪ್ರೀತಿಗೆ, ಶೃಂಗಾರಕ್ಕೆ ಸ್ಥಾನ ಉಂಟು. ಅದು ಸಭ್ಯವಾಗಲಿ, ಸುಸಂಸ್ಕೃತವಾಗಲಿ, ಆ ಕಾಮವು ಕಾಮವಾಗಿ ಉಳಿದೆ, ಅದು ಪ್ರೀತಿ ಆಗಲಿ, ಒಂದು ಅನ್ಯೋನ್ಯವಾದ ಸಂಬಂಧವಾಗಲಿ. ಎಷ್ಟು ದೂರ ಅಂದರೆ ನಮ್ಮಲ್ಲಿ 7 ಜನ್ಮಕ್ಕೆ ಪ್ಲ್ಯಾನು ಅಲ್ವಾ, 7 ಜನ್ಮ ತಕ್ಕಂತ. ಈ ಜನ್ಮ ಅಲ್ಲ, ಇನ್ನೂ 7 ಜನ್ಮ ಜೊತೇಲಿರೋಣ ಅಂತಂದರೆ ಅಷ್ಟು ಬದ್ಧತೆ. 7 ಜನ್ಮ ಇರ್ತೀವೋ ಇಲ್ವೋ ಗೊತ್ತಿಲ್ಲ, ಅಥವಾ ಇದೇ ಕೊನೆ ಜನ್ಮವೋ 7 ಜನ್ಮದಲ್ಲಿ, ವಿ ಹ್ಯಾವ್ ನೋ ಐಡಿಯಾ, ಭಗವಂತನೊಬ್ಬನಿಗೆ ಗೊತ್ತು. ಆದರೆ ಆ ಕಮಿಟ್ಮೆಂಟ್ ಇದೆಯಲ್ಲ, ಅಂದರೆ ಇವ್ರ ಜೊತೆ ನಾನು 7 ಜನ್ಮ ಬದುಕಬೇಕು ಅನ್ನೋವಾಗ ಕಮಿಟ್ಮೆಂಟ್ ಬರುತ್ತೆ. ಅಷ್ಟರ ಮಟ್ಟಿಗೆ ಸೈರಣೆ, ಒಪ್ಕೊಳ್ಳೋದು, ಅಕ್ನಾಲೇಜ್ಮೆಂಟ್, ಏನು ಮಾಡೋದು, ಇವ್ರ ಜೊತೆಲೇ ಬದುಕಬೇಕು. ಕೊನೆಗೆ ಪ್ರೀತಿಸನ್ನು ಕಲಿತೀವಿ. ನಮ್ಮ ಹಠ, ನಮ್ಮ ಇಷ್ಟ ಇಲ್ಲ, ಬೇಕಿಲ್ಲ, ಇದೆಲ್ಲ ಸ್ವಲ್ಪ ಕರಗ್ತಾ ಬರುತ್ತೆ. ಇಫ್ ಯು ಡೋಂಟ್ ಗೆಟ್ ವಾಟ್ ಯು ಲೈಕ್ ವಾಟ್ ಯು ಗೆಟ್ ಅಂತ. ಇದು ಜೀವನದ ನೀತಿ. ನಂಗೆ ಬೇಕಾದೆಲ್ಲ ಸಿಗಬೇಕು, ನಂಗೆ ಬೇಕಂತೆಯೇ ಸಿಗಬೇಕು, ಹೀಗೆ ಇರಬೇಕು, ಹಾಗೆ ಇರಬೇಕು ಅನ್ನೋ ಹಠ ನಡೆಯೋದಿಲ್ಲ. ಹಂಗೆ ಹಠ ಮಾಡಿದ್ರೆ ನಾವೇ ದುಃಖಿತರಾಗ್ತೀವಿ ಅಷ್ಟೆ. ತುಂಬ ಜನರಿಗೆ ಈ ಸೈಕೋಸೊಮ್ಯಾಟಿಕ್ ಪ್ರಾಬ್ಲಮ್ಸು ಎಲ್ಲ ಯಾಕೆಂದರೆ ನಿರಾಶೆ, ಹತಾಶೆ, ಅಯ್ಯೋ ಹಿಂಗಾಗೋಯ್ತು, ಏನು ಮಾಡೋಕ್ಕಾಗತ್ತೆ, ಅದು ಹಾಗೆ ಜೀವನ. ಹಾಗಾಗಿ ಬಯಸಿದ್ದೆಲ್ಲ ಸಿಕ್ಕೋದೇ ಜೀವನ ಅನ್ನುವ ಕಾಮ ಇದೆಯಲ್ಲ, ಅದನ್ನು ಗೆಲ್ಲಬೇಕು ನಾವು. ಆ ಕಾಮವನ್ನು ಗೆಲ್ಲೋದಕ್ಕಾಗಿ ಹೋಳಿ ಹಬ್ಬ. ಅದಕ್ಕೆ ಇಷ್ಟು ಪೀಠಕ್ಕೆ ಕೊಟ್ಟೆ ನಾನು ಅಷ್ಟೇ. ಕಾಮವನ್ನು ಗೆಲ್ಲೋದೇ ಹೋಳಿ ಹಬ್ಬ. ಮನ್ಮಥನನ್ನು ಕಾಮದೇವ ಅಂತ ಕರಿತೀವಿ. ಅವನು ಈ ಕಾಮವನ್ನು ಉಂಟು ಮಾಡ್ತಾನೆ, ಪ್ರೀತಿಯನ್ನು ಉಂಟು ಮಾಡ್ತಾನೆ, ಎರಡನ್ನೂ ಕೊಡ್ತಾನೆ. ಕಾಮ ಅನ್ನೋದು ಬಯಸಿದ್ರೆ ಪ್ರೀಂಗ್ ತರ್ಪಣೆ ಅಂತ. ಪ್ರೀಂಗ್ ಅನ್ನೋ ಧಾತು, ತರ್ಪಣ ಅಂದರೆ ತೃಪ್ತಿಪಡಿಸೋದು ಅಂತ. ತೃಪ್ತಿಪಡಿಸೋದು ಪ್ರೀತಿ. ಸೊ ಗಂಡ ಹೇಗಿದ್ದಾನೆ, ಕುರೂಪಿನೋ, ನಂಗೆ ಬೇಕಾದಂಗಿದಾನೋ ಇಲ್ವೋ, ಬಡವನೋ ಶ್ರೀಮಂತ, ಇದೆಲ್ಲ ಲೆಕ್ಕಾಚಾರ ಪಕ್ಕಕ್ಕಿಟ್ಟು ಇವನನ್ನು ಅವನಿಗೆ ಸೇವೆ ಮಾಡಬೇಕು, ಅವನ ಸಂತೋಷಕ್ಕೆ ಏನು ಮಾಡಲಿ. ಈಗ ರಾಮನಿಗಾಗಿ ಸೀತೆ ಎಷ್ಟು ಮಾಡಿದ್ಲು, ಅದು ನಿಜವಾದ ಪ್ರೀತಿ ಅಲ್ವಾ. ಅದೇ ಶೂರ್ಪಣಖ ಬಂದು ರಾಮನ್ ಕೇಳಿದ್ರೆ ಅದು ಕಾಮ.
ನನಗೆ ನೀನು ಬೇಕು, ಈ ಸೀತೆನ ಸಾಯಿಸ್ಬಿಡ್ತೀನಿ, ಸಿಕ್ಬಿಡು ನನಗೆ. ಸೀತೆ, ನಿನ್ನ ರಾಜಧರ್ಮವನ್ನು ನಾನು ಪಾಲಿಸ್ತೀನಿ, ನೀನು ಆನ್ಸರೇಬಲ್ ಆಗಬಾರ್ದು ಪ್ರಜೆಗಳಿಗೆ, ನೀನು ರಾಜಧರ್ಮವನ್ನು ಪಾಲಿಸಲೇಬೇಕು. ರಾಜ ಪಾಲಿಸಿದ್ರೆ ಪ್ರಜೆಗಳು ಪಾಲಿಸೋದಿಲ್ಲ. ಯಥ ರಾಜ ತಥಾ ಪ್ರಜಾ ಅಂತ. ನಿನ್ನ ರಾಜಧರ್ಮಕ್ಕಾಗಿ ನಾನು ತ್ಯಾಗ ಮಾಡ್ತೀನಿ ಅಂತ ಜೀವನ ಎಲ್ಲ ಅವಳು ತ್ಯಾಗ ಮಾಡಿದ್ಲು. ಅದು ಪ್ರೀತರ್ಪಣೆ, ಅದು ಪ್ರೀತಿ. ಇಂಥ ಪ್ರೀತಿಯಿಂದ ಮಾತ್ರವೇ ದಾಂಪತ್ಯ ಜಯಿಸೋದು. ಸುಖ ಎಲ್ಲೂ ಇಲ್ಲ. ನಾವು ಅಂದ್ಕೊಂಡ್ಬಿಟ್ಟಿದ್ದೀವಿ ಸುಖ ಇದೆ ಅಂತ. ಸುಖ ಇದೆ ಅಂತ ಯಾರು ಮದುವೆಗೆ ಹೋಗ್ತಾರೋ ಅದು 2 ದಿನಕ್ಕೆ ಮುಗಿದೋಗುತ್ತದು. ಪ್ರೀತಿಸಿದಾಗ ಬರೋ ಸುಖ ಇದೆಯಲ್ಲ, ಅದು ಬೇರೆ. ನಮ್ಮ ಯಾರನ್ನು ಪ್ರೀತಿಸ್ತೀವೋ ಅವ್ರು ಚೆನ್ನಾಗಿದ್ದರೆ, ಅವ್ರಿಗೆ ಚೆನ್ನಾಗಿ ಅಡುಗೆ ಮಾಡಾಕ್ದಾಗ ಅವ್ರು ಚೆನ್ನಾಗಿದೆ ತೃಪ್ತಿಯಾಗಿ ತಿಂದು ಪುಷ್ಟಿಯಾಗಿ ಆರೋಗ್ಯವಾಗಿ ಇದ್ದಾಗ ನಮಗೆ ಸಂತೋಷ ಅಂಥದ್ದು ಸಿಕ್ಕತ್ತೆ ಹೊರತು ನಾನು ಅಂದ್ಕೊಂಡಾಗೆಲ್ಲ ಇವ್ರು ವರ್ತಿಸ್ಬೇಕು, ಅಂದ್ಕೊಂಡಾಗೆಲ್ಲ ಹಾಗೆ ಅಂದ್ಕೊಂಡ್ರೆ ಆಗೋದಿಲ್ಲ. ಇದು ದೊಡ್ಡ ಸತ್ಯ. ಇದನ್ನು ತಿಳ್ಕೊಳ್ಬೇಕು. ಅದಕ್ಕೆ ಪ್ರತಿ ವರ್ಷ ಹೋಳಿ ಹಬ್ಬ, ಅನಂಗತ್ರಯೋದಶಿ ಇದೆಲ್ಲ ಮಾಡೋದು. ಇವಾಗ ನಮ್ಮಲ್ಲಿ ಆಚರಣೆ ತುಂಬ ಅರ್ಥಪೂರ್ಣವಾಗಿದೆ. ಏನು ಮಾಡ್ತೀವಿ, ಮೊದಲು ಕಾಮಣ್ಣನ ದಹನ ಮಾಡ್ತೀವಿ. ಕಾಮಣ್ಣ ಅಂತ ತುಂಬ ಹೇಳೋದು ಕಷ್ಟ. ಸ್ವಲ್ಪ ಹಳ್ಳಿ ಕಡೆ ಹೇಳ್ತಾರೆ ಕಾಮಣ್ಣ ಮಕ್ಕಳು ಡ್ಯಾಶ್ ಮಕ್ಕಳು ಏನೇನು ಕತ್ತರು ಅಂತೆಲ್ಲ ಅವಾಚ್ಯವಾದ ಕೆಲವು ಪದಗಳನ್ನು ಆ ಮಗ ಈ ಮಗ ಅಂತೆಲ್ಲ ಬಳಸ್ತಾರೆ ಅಂತೆಲ್ಲ ಹೇಳಿ ಮನೆಯಲ್ಲಿರೋ ಹಳೆ ಹರಿದಿರೋ ಸಾಮಾನುಗಳು, ಹರಿದಿರೋ ಬಟ್ಟೆಗಳು, ಕೊಳೆ ಬಟ್ಟೆಗಳು, ಮುರಿದೋಗಿರೋ ಅಂತ ಮಡಿಕೆ ಗಿಡಕೆ ಅದು ಇದು ಕಟ್ಟಿಗೆಗಳು ಎಲ್ಲ ಒಂದು ಸ್ವಲ್ಪ ಕದ್ಕೊಂಡು ಬರ್ತಾರೆ. ಬೇಕಂತ ಮಾಡೋದು ಮಕ್ಕಳು. ಅಂದರೆ ಅಂಥದ್ದು ಯಾವುದು ಬೇಡವೋ ಕದ್ದಿದ್ದೆಲ್ಲ ಒಳ್ಳೇದಲ್ವಲ್ಲ, ಅದನ್ನು ಬಳಸಬಾರ್ದು ನಾವು. ಅಂಥದ್ದನ್ನೆಲ್ಲ ತಂದುಬಿಟ್ಟು ಪೇರಿಸ್ಬಿಟ್ಟು ಸುಮ್ಮನೆ ಒಂದು ಆಕಾರ ಕೊಟ್ಬಿಟ್ಟು ಒಂದು ಮಡಿಕೆ ಇಟ್ಬಿಟ್ಟು ಒಂದು ಕಾಮಣ್ಣನ ಥರ ರೂಪ ಕೊಟ್ಟು, ಅದು ಕೆಟ್ಟ ಕಾಮ. ಅದು ಕಾಮಣ್ಣ. ಅದರ ಸುತ್ತು ಎಲ್ಲ ಹುಡುಗರೆಲ್ಲ ಜೋರಾಗಿ ಪೊರ್ಕೆ ಇಟ್ಕೊಂಡು, ಅದು ಒಂದೊಂದು ಪ್ರಾಂತದಲ್ಲಿ ಒಂದೊಂದು ಥರ. ಈಗ ನಮ್ಮ ಬೆಂಗಳೂರಲ್ಲಿ ನಮ್ಮ ಅಪ್ಪ ಎಲ್ಲ ಹೇಳ್ತಾರೆ ಅವರೆಲ್ಲ ಮಾಡ್ತಿದ್ರು ಅಂತ. ಅದಕ್ಕೆ ಯಾರೇ ಎಲ್ಲ ಕೊಡಿ ಅಂತ ಕೇಳೋರಂತೆ ಮನೇಲಿ, ಏನಾದ್ರು ಹಳೇದಿದ್ರೆ ಕೊಡಿ. ಕೆಲವರು ಕೊಡ್ತಿರ್ಲಿಲ್ವಂತೆ, ಅವಾಗ ಕತ್ಕೊಂಡ್ಬಾರ್ದು ಎಲ್ಲ ತಂದುಬಿಟ್ಟು ಎಲ್ಲ ಸೇರಿಸ್ಬಿಟ್ಟು ಹುಡುಗರೆಲ್ಲ ಸೇರಿಕೊಂಡು ಅದ್ರ ಸುತ್ತು ಕಾಮಣ್ಣ ಮಕ್ಕಳು ಎಲ್ಲ ಜೋರಾಗಿ ಕುಣಿಯೋದು, ಕಿರ್ಚೋದು, ಆಮೇಲೆ ಅದನ್ನು ಸುಡೋದು. ಅದು ಬೆಳಗ್ಗೆ ಸ್ನಾನ ಆಗಿರಲ್ಲ, ಸೊ ಬೆಳಗ್ಗೆ ಅದನ್ನು ಸುಡೋದು. ಸೊ ಅದು ದಹಿಸುವಾಗ ಕೆಟ್ಟ ಕಾಮವನ್ನು ಸುಟ್ಟಿದ್ದೀವಿ ಅಂತ ಜನರು ಕೂಡ ಅದಕ್ಕೆ ಪ್ರೋತ್ಸಾಹ ಕೊಡ್ತಾರೆ, ನೋಡ್ತಾರೆ, ಖುಷಿ ಪಡ್ತಾರೆ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದೊಂದು ಸಿನಿಮಾ ಹಾಡಿದೆ, ಎಲ್ಲೋ ಅಕಸ್ಮಾತ್ ಮೊನ್ನೆ ನೋಡಿದೆ, ದಯವಿಟ್ಟು ನೋಡಿ. ನನಗೆ ಯಾವ ಸಿನಿಮಾ ಅಂತ ನೆನಪಾಗ್ತಿಲ್ಲ. ಅದರಲ್ಲಿ ಈ ಒಂದು ಪ್ರಸಂಗವನ್ನು ಅವರು ಹಾಡು ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಕನ್ನಡದಲ್ಲಿ. ನೋಡಿ, ನಮ್ಮ ಹಿಂದೆ ನಮ್ಮ ಹಬ್ಬಗಳನ್ನೆಲ್ಲ ಎಷ್ಟು ಚೆನ್ನಾಗಿ, ನಾನು ತುಂಬ ಸಲ ಹೇಳ್ತಿರ್ತೀನಿ, ನೀವು ಈ ನಮ್ಮ ಭಾರತೀಯವಾದ ಕನ್ನಡವಾದ ಒಂದು ನಮ್ಮ ನಿಜವಾದ ಸಂಸ್ಕೃತಿ ವೈಭವ ಇತಿಹಾಸವನ್ನೇ ಪರಿಚಯಿಸಿದಂತಹ ಈ ವಾಮಪಂಥೀಯ ಲೆಫ್ಟಿಸ್ಟ್ ಟೆಕ್ಸ್ಟ್ ಬುಕ್ಸನ್ನು ಓದೋಕ್ಕಿಂತ ಡಾಕ್ಟರ್ ರಾಜ್ಕುಮಾರ್ ಅಂತವರ ಸಿನಿಮಾಗಳು ನೋಡೋದ್ರಿಂದ ಹೆಚ್ಚು ಕಲಿಬೋದು ಅಂತ. ಸಿನಿಮಾ ಸ್ವಲ್ಪ ಎಸ್ಥೆಟೈಸೇಷನು ಉಪಕಾರ ಇರಬೇಕದು, ಅದು ನಾಟಕ ಅಲ್ವಾ ಅದೊಂದು. ಆದರೆ ಆ ಅಂಶ ತೆಗೆದು ನೋಡಿದ್ರೆ ಅಟ್ಲೀಸ್ಟ್ ಇಂಥ ಮಹಾತ್ಮರಿದ್ದರು ನಮ್ಮಲ್ಲಿ ಅಂತ ಗೊತ್ತಾಗುತ್ತೆ. ಇಷ್ಟು ಒಳ್ಳೆ ಸಿನಿಮಾಗಳನ್ನು ಮಾಡಿದ್ರು, ಒಂಥರ ಎಜುಕೇಷನ್ ಅದು ಇರಲಿ. ಸೊ ಈಗ ಬಂದಾಗ ಈ ಥರ ಕಾಮಣ್ಣನನ್ನು ಸುಡ್ತಾರೆ. ಅದಾದಮೇಲೆ ಎಲ್ಲ ಮನೆಗೆ ಹೋಗ್ಬಿಟ್ಟು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಹಾಕ್ಕೊಂಡು, ಬಿಳಿ ಬಟ್ಟೆ ಹಾಕ್ಕೊಳ್ತಾರೆ. ಬಿಳಿ ಬಟ್ಟೆ ಹಾಕ್ಕೊಂಡು ಹೆಚ್ಚಾಗಿ ಕೆನ್ನೆ ಓಕ್ಲೆ ಆಡಬೇಕಲ್ಲ, ಬಿಳಿ ಬಟ್ಟೆ ಹಾಕ್ಕೊಂಡು ಮನೆಯಲ್ಲಿ ಕುಲದೇವ್ರ ಪೂಜೆ ಮಾಡಿ, ಗುರು ಹಿರಿಯರಿಗೆಲ್ಲ ನಮಸ್ಕಾರ ಮಾಡಿ, ಲಕ್ಷ್ಮೀ ಪೂಜೆ, ಮನ್ಮಥ ನಾರಾಯಣನ ಪೂಜೆ ಮಾಡ್ತಾರೆ. ಮನ್ಮಥರನ್ನ ನಾರಾಯಣ ಸ್ವರೂಪಿ ಅಂತ ನಾವು ನೋಡ್ತೀವಿ, ನಾರಾಯಣಂದೇ ಅಂಶ ಅಂತ. ಸೊ ಮನ್ಮಥ ನಾರಾಯಣನ ಪೂಜೆ ಮಾಡಿ ಆಮೇಲೆ ಎಲ್ಲ ಬೀದಿಗೆ ಬರ್ತಾರೆ. ಎಲ್ಲ ತೊಗೊಂಬರ್ತಾರೆ, ಬಣ್ಣ ತೊಗೊಂಬಂದು ಒಬ್ಬರ ಮೇಲೆ ಒಬ್ಬರು ಚಾಡ್ತಾರೆ. ತೀರಾ ವಯಸ್ಸಾದವ್ರು ದೊಡ್ಡವರಿದ್ರೆ ಅವ್ರಿಗೆ ಪಾದಕ್ಕೆ ಬಣ್ಣ ಬಳಿದು ಅಥವಾ ಮುಖಕ್ಕೆ ಬಣ್ಣ ಬಳಿದು ಮಾಡ್ತಾರೆ. ಫುಲ್ ಡೇ ಯಾವಾಗಂದರೆ ಆವಾಗ ಕಡೆ ಆಡದೆ ಒಬ್ಬರನ್ನೊಬ್ರು ಯಾಮರ್ಸೋದು, ಬಣ್ಣ ತಪ್ಪಿಸ್ಕೊಂಡು ಹೋಗ್ತಾವ್ರು ಇದ್ದೇ ಇರ್ತಾರೆ, ಬೇಡ ಬೇಡ ಅಂತ ಅಂಥವನ್ನೇ ಹಿಡ್ಕೊಂಡು. ನೀವು ಬೃಂದಾವನ ಆ ಕಡೆ ಎಲ್ಲ ನೋಡಬೇಕು, ಪ್ಲ್ಯಾನ್ ಮಾಡಿಬಿಟ್ಟು ಮಡಕೆ ನೀರು ಬಣ್ಣದ ನೀರನ್ನೇ ಸ್ನಾನ ಮಾಡಿಸ್ಬಿಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಹಿಂದೆ ಎಲ್ಲ ಅದು ವೆಜಿಟೇಬಲ್ ಕಲರ್ಸು ಮನೆಯಲ್ಲೇ ಮಾಡ್ತಾಯಿದ್ರು. ಈ ಹೂಗಳನ್ನು ಇದನ್ನೆಲ್ಲ ಒಣಗಿಸಿ ಮನೆ ಮುಂದೆ ಅಂಗಳ ಇರೋದು ತುಂಬ ಕಾಮನ್ ಇತ್ತು. ಹಿತ್ತಲು ಅಂತ ಕಿಚನ್ ಗಾರ್ಡನ್ ಅಂತಾರಲ್ಲ, ಹಿತ್ತಲಲ್ಲಿ ತೋಟ ಸಣ್ಣದು ಇದೆಲ್ಲ ತುಂಬ ಇತ್ತಿತ್ತು ನಮ್ಮಗಳಲ್ಲಿ. ಸಂಡಿಗೆ ಹಾಕೋಕ್ಕೆ, ಹಪ್ಪಳ ಅದೆಲ್ಲ ಹಾಕೋಕ್ಕೆ ಜಾಗಗಳು. ಎಂಥ ಬಡವರ ಮನೇಲೂ ಅಂಗಳ ಇರ್ತಿತ್ತು. ಇವಾಗ ಏನಿಲ್ಲ, ಎಲ್ಲ ಪ್ಯಾಕ್ಡ್. ನಾವು ಪ್ರಕೃತಿಯಿಂದ ತುಂಬ ದೂರ ಆಗಿದ್ದೀವಿ. ಹಿಂದೆ ಇದನ್ನೆಲ್ಲ ಮಾಡೋರು ಮನೇಲಿ, ಈ ಥರ ಬಣ್ಣಗಳನ್ನು ಮಾಡೋದು ಅಥವಾ ಕೊಂಡ್ಕೊಂಬರೋರು. ಹಾಗಾಗಿ ಎಲ್ಲ ಶುದ್ಧವಾದ, ಅಕಸ್ಮಾತ್ ಕಣ್ಣಿಗೆ ಬಿದ್ದರೂ ಏನಾಗಲ್ಲ, ಬಾಯಿಗೆ ಹೋದರೂ ಏನಾಗಲ್ಲ, ಎಲ್ಲ ಆರ್ಗ್ಯಾನಿಕ್ ಮೆಟೀರಿಯಲು, ಎಡಿಬಲ್ ಮೆಟೀರಿಯಲ್. ಈ ಥರದನ್ನೆಲ್ಲ ಅವರು ಎರ್ಚಾಡೋರು. ಈ ವರ್ಣನೆಗಳು ನೋಡ್ಬೇಕು ನಮ್ಮ ಕಾವ್ಯಗಳಲ್ಲೆಲ್ಲ, ಹೇಗೆ ರೋಡೇ ರಸ್ತೆನೇ ಬಣ್ಣ ಬದಲಾಯಿಸ್ಕೊಂಡಿರ್ತಿತ್ತು ಅಂತ. ಈ ಯವಕುಸುಮಗಳು ಅಂತ ಎಲ್ಲ ಹಳದಿ ಬಣ್ಣದ್ದು, ಅವುಗಳನ್ನು ಎರ್ಚಾಡಿದ್ರೆ ಆಕಾಶದಲ್ಲೆಲ್ಲ ಬರೀ
ಹಳದಿ ಬಣ್ಣ, ಕುಂಕುಮದ ಬಣ್ಣ ಒಬ್ಬರ ಮೇಲೊಬ್ರು ಹಾಕೋದು. ಆಮೇಲೆ ಆ ಯವ ಕುಸುಮಗಳ ಪರಾಗದ ಮೇಲೆ ಹೊರಲಾಡೋದು ಹೆಣ್ಮಕ್ಳು, ಅದು ತುಂಬ ಒಳ್ಳೆಯದು ಅಂತ. ಅದರ ಒಂದು ಗಾಳಿ ಏನಿದೆ ಪರಾಗ, ಅದು ಇವ್ರ ಮೈಗೆ ತಾಕಿದ್ರೆ ಒಂದು ಸ್ವಲ್ಪ ಒಳಗೆ ಹೋದರೆ ಅದು ಇವ್ರಿಗೆ ಫರ್ಟಿಲಿಟಿಗೆ ಇವ್ರಿಗೆ ತುಂಬ ಒಳ್ಳೆಯದು ಸ್ತ್ರೀಯರಿಗೆ ಅಂತ. ಇದೆಲ್ಲ ಅಂದರೆ ಎಲ್ಲೋ ಒಂದು ಕಡೆ ಆಯುರ್ವೇದ ಆರೋಗ್ಯದ ಚಿಂತನೆ ಕೂಡ ನಡೆದಿದೆ ಜೊತೆಯಲ್ಲಿ. ಹೀಗೆ ಹೋಳಿಯಲ್ಲಿ ಓಕಳಿ ಆಡುವಂಥದ್ದು, ಬಣ್ಣದ ಓಕಳಿ, ವರ್ಣದ ಚೂರ್ಣದ ಪೌಡರ್ಸ್ ಹಾಕ್ಕೊಂಡು ಪುಡಿಗಳನ್ನು ಹೆಚ್ಕೊಂಡು ಮಾಡೋದು, ಅಥವಾ ನೀರು ಪಿಚಕಾರಿಯಿಂದ ಹಿಡಿದು, ಇದು ತುಂಬ ತುಂಬ ಹಳೆಯ ಒಂದು ಪದ್ಧತಿ. ವೇದ ಸಾಹಿತ್ಯದಲ್ಲಿ, ರಾಮಾಯಣ ಮಹಾಭಾರತಗಳಲ್ಲಿ ಮತ್ತು ಅಭಿಜಾತ ಕಾವ್ಯ ಸಾಹಿತ್ಯದಲ್ಲಿ ಗುಪ್ತರ ಕಾಲ, ಮೌರ್ಯರ ಕಾಲ, ಶಾತವಾಹನರ ಕಾಲ, ಅಲ್ಲಿಂದ ಹಿಡಿದು ಮೊನ್ನೆ ವಿಜಯನಗರದ ಕಾಲದವರೆಗೂ ನಮ್ಮ ಬೆಂಗಳೂರಲ್ಲೂ ಕೂಡ ಇರುವಂಥ ಪ್ರಾಚೀನ ಗುಡಿಗಳಲ್ಲೂ ನಿಮಗೆ ಆ ಓಕಳಿ ಹಬ್ಬದ ಶಿಲ್ಪಗಳನ್ನು, ಕಲೆಗಳನ್ನು ನೋಡ್ತೀವಿ. ಬೇಕಾದಷ್ಟು ಪೇಂಟಿಂಗ್ಸು ಎಷ್ಟೆಷ್ಟೋ ಕಾಣಿಸುತ್ತೆ ನಮಗೆ. ಅಂದರೆ ಅಷ್ಟು ಅವಿಚ್ಛಿನ್ನವಾಗಿ ಬಂದ ಒಂದು ಹಬ್ಬ, ತುಂಬ ಪ್ರಾಚೀನ ಹಬ್ಬ, ತುಂಬ ಪ್ಯಾನ್ ಇಂಡಿಯಾ ಸೆಲೆಬ್ರೇಷನ್ ಇರೋ ಹಬ್ಬ ಹೋಳಿ ಹಬ್ಬ. ಏನಾಯಿತು ಅಂದರೆ ಕೆಲವು ಫ್ಯಾಕ್ಟ್ಸ್ ಒಪ್ಕೊಳ್ಳೋಕೆ ಕಷ್ಟ, ಬಟ್ ಸತ್ಯ ಅದು. ಆಕ್ರಮಣಕಾರರು ಬಂದ್ರಲ್ಲ ಮಧ್ಯಪ್ರಾಚ್ಯದಿಂದ, ಅವ್ರಿಗೆ ಹೆಣ್ಣುಮಕ್ಳು ಈ ಥರ ಬೀದಿಗೆ ಬರೋದು, ಆನಂದ ಪಡೋದು, ಇದೆಲ್ಲ ಇಟ್ ವಾಸ್ ರೂಲ್ಡ್ ಔಟ್. ಅವ್ರಿಗೆ ಹೆಂಗಸು ಅಂದರೆ ಒಂದು ಭೋಗವಸ್ತು. ಇವಳಿಗೆ ಇಷ್ಟೆಲ್ಲ ಸ್ವಾತಂತ್ರ್ಯ, ಈ ಥರ ಆನಂದವಾಗಿ ಆಡೋದು, ಮೆರೆಯೋದು, ನೃತ್ಯ ಮಾಡೋದು. ಈ ವಸಂತ ಕಾಲಕ್ಕಾಗಿ ತುಂಬ ನೃತ್ಯಗಳಿವೆ, ಏನೋ ಹೆಸರುಗಳೆಲ್ಲ ಬರುತ್ತವೆ, ಚಲಿತಕ ಹೀಗೆಲ್ಲ ಏನೇನೋ ಹೆಸರುಗಳೆಲ್ಲ ಬರುತ್ತವೆ. ಈ ಥರ ತಾಳ ಹಾಕೋದು, ದ್ವಿಪದಿಗಳು, ಮತ್ತೊಂದು ಆಯಾ ಋತುವಿಗೆ ಬೇಕಾದಂಥ ಹಾಡುಗಳು ಮತ್ತು ನೃತ್ಯಗಳು, ಆ ತಾಳಗಳು, ಆ ವಾದ್ಯಗಳು. ಇವತ್ತು ತುಂಬ ಪ್ರಾಚೀನ ಗುಡಿಗಳಿಗೆ ಹೋದರೆ ಅಲ್ಲಿ ಪಾಪ ಎಲ್ಲ ಈಗ ಮೇಂಟೆನೆನ್ಸ್ ಇಲ್ಲ. ಹಿಂದೂ ದೇವಸ್ಥಾನಗಳ ದುಡ್ಡನ್ನೆಲ್ಲ ಲಪಟಾಯಿಸಿ ಇನ್ಯಾರಿಗೋ ಕೊಡ್ತಾರಲ್ಲ, ಅಪೀಸ್ಮೆಂಟ್ ಮಾಡ್ಕೊಂಡು ಕೂತಿರೋದ್ರಿಂದ ಅಲ್ಲೆಲ್ಲ ಬೂದಿ ಧೂಳು ಮುಚ್ಕೊಂಡು ಎಲ್ಲ ಹಳೆ ಯಾವುದೋ ಇದು ಹಾಕಿ ಕೂಡಿಸಿದ್ದಾರೆ. ಅಲ್ಲಿ ಆ ವಾದ್ಯಕಾರರಿಗೆ ದುಡ್ಡಿಲ್ಲ, ಎಲ್ಲ ಬಿಟ್ಟು ಹೋಗಿ ಬೇರೆ ಪ್ರೊಫೆಷನ್ಗೆ ಹೋಗಿದ್ದಾರೆ. ಅರ್ಚಕರಿಗೆ ತಿನ್ನಕ್ಕೆ ಗತಿ ಇಲ್ಲ, ಪಾಪ ಏನೋ ಮಾಡಿಬಿಟ್ಟು ಹೋಗ್ತಾರೆ. ಈ ಥರ ಎಲ್ಲ ಆಗಿ ಕೂತಿದೆ. ಹಾಗಾಗಿ ಏನೋ ಒಂದು ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ, ಮತ್ತು ಹುಂಡಿಯಲ್ಲಿ ಬಾಚ್ಕೊಂಡು ಹೋಗೋಕ್ಕಾಗಾಗಿ ಬರ್ತಾರೆ ಇವರು. ಹಿಂಗಾಗೋಗ್ಬಿಟ್ಟಿದೆ. ಹಾಗಾಗಿ ಅವುಗಳೆಲ್ಲ ಆ ಸಂತೋಷ ಹುಟ್ಟೋಗಿದೆ. ನಮ್ಮ ಬೆಂಗಳೂರಲ್ಲೇ ನಂದಿ ಬೆಟ್ಟದ ಹತ್ತಿರದಲ್ಲೇ ತಪ್ಪಲಲ್ಲೇ ಭೋಗನಂದೀಶ್ವರ ಗುಡಿ ಇದೆ, ನವಳಂಬರ್ ಕಾಲದ್ದು. ಅದು ಸುಮ್ಮನೆ ಅಲ್ಲಿ ಹೋಗಿ ನೋಡಿ ಸಾಕು. ಇತ್ತೀಚೆಗೆ ಹೋದಾಗ ಸ್ವಲ್ಪ ದುಃಖನೂ ಆಯಿತು. ಬಹುಭಾಗ ದೇವಸ್ಥಾನ ಮುಚ್ಚಾಕ್ಬಿಟ್ಟಿದ್ದಾರೆ, ಬಿಡೋದೇ ಇಲ್ಲ ಯಾರನ್ನೂ ಒಳಗೆ. ಮೇಂಟೆನೆನ್ಸ್ ಅಲ್ಲ, ನೋಡೋದು ಯಾವಾಗ ನಾವು? ಮೇಂಟೆನೆನ್ಸ್ ಅಂದರೆ ಕ್ಲೋಸ್ ಮಾಡಿಬಿಡೋದಾ? ಯಾರೂ ಹೋಗ್ತಿದ್ರೇ ಪ್ರೇತಗಳೇ ಬರೋದು. ಅದಕ್ಕೆ ದೊಡ್ಡ ಕಲ್ಯಾಣಿ ಇದೆ. ನಮ್ಮ ಶಿವರಾಜ್ ಕುಮಾರ್ ಸಿನಿಮಾಲು ಕೂಡ ಆ ಕಲ್ಯಾಣಿಯಲ್ಲೇ ಎಲ್ಲ ಇದು ಆ ಓಂ ಅಂತ ಏನೋ ಸಿನಿಮಾ ಏನೋ ಬರುತ್ತಲ್ಲ. ಅಂದರೆ ಅದನ್ನು ತೋರಿಸ್ಬೇಕು, ಜನ ನೋಡಬೇಕು. ಅಲ್ಲಿ ಹಿಂದೆ ಮದುವೆಗಳಾಗ್ತಾ ಇತ್ತು, ಉತ್ಸವಗಳಾಗ್ತಿತ್ತು. ವಸಂತ ಮಂಟಪ ಇದೆ, ಎಷ್ಟು ಚೆನ್ನಾಗಿದೆ ವಸಂತ ಮಂಟಪ, ವಿಶಾಲವಾದ ಜಾಗ ಇದೆ. ಎಲ್ಲ ಮುಚ್ಚಿಟ್ಬಿಟ್ರೆ ಎಜುಕೇಷನ್ ಹೆಂಗಾಗತ್ತೆ ಅಂತ. ದೇವಸ್ಥಾನಕ್ಕೆ ಮಾತ್ರ ಬರಬೇಕು, ದೇವ್ರು ನೋಡಬೇಕು, ಹುಂಡಿಗೆ ಹಾಕ್ಬಿಟ್ಟು ಹೋಗ್ತಾ ಇರಬೇಕು, ಹುಂಡಿ ಇವ್ರು ಬಾಚ್ಕೊಂಡು ಹೋಗಬೇಕು. ಮೇಂಟೆನೆನ್ಸ್ ಅಂತ ಇನ್ನೇನು, ಇವ್ರಿಗೆ ಸಂಬಳ ಕೊಡೋದು ಯಾಕೆ? ಅದನ್ನೆಲ್ಲ ಅಲ್ಲೆಲ್ಲ ತೆಗೆದು ತೋರಿಸ್ಬಾರ್ದ ಜನರಿಗೆ? ಜನ ನೋಡೋದು ಬೇಡವಾ? ಅದನ್ನು ನಮ್ಮ ಆರ್ಕಿಟೆಕ್ಚರ್ ನೋಡೋದು ಬೇಡವಾ? ಇಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ. ಅದೆಲ್ಲ ವಸಂತೋತ್ಸವಕ್ಕಾಗೇ ಮಾಡಿದ್ದು. ವಸಂತ ಮಂಟಪ, ವಸಂತ ಭವನ, ವಸಂತಾಲಯ, ಈಗ ಈ ಥರ ನಮ್ಮ ಕಾಮಸೂತ್ರದಲ್ಲೂ ಬರುತ್ತೆ. ಸರಸ್ವತಿ ಮಂದಿರ, ಸರಸ್ವತಿ ಆಲಯ, ಇದನ್ನೆಲ್ಲ ಓಕಳಿ ಆಡೋಕ್ಕೆ ಅವ್ರು ಬಳಸ್ತಾ ಇದ್ರು. ನೀವು ಹಂಪೆ ಕಡೆ ಎಲ್ಲ ಹೋದರೆ ದೊಡ್ಡ ಓಕಳಿ ಹೊಂಡಗಳಿವೆ, ದೊಡ್ಡ ದೊಡ್ಡ ಕಲ್ಲಿನ ಟ್ಯಾಂಕ್ಗಳು. ಅದ್ರ ತುಂಬ ನೀರು ತುಂಬಿಟ್ಟು ಪಿಚಕಾರಿಗಳಲ್ಲಿ ಒಬ್ಬರ ಮೇಲೆ ಎರಚಾಡೋರು. ಓಕಳಿ ಹೊಂಡಗಳನ್ನು ಸುಮಾರು ದೇವಸ್ಥಾನಗಳಲ್ಲಿ ನೋಡ್ಬೋದು, ದೊಡ್ಡ ದೊಡ್ಡ ಹೊಂಡಗಳು ಕಾಣಿಸುತ್ತೆ. ಅದ್ರ ತುಂಬ ನೀರು ಹಾಕೋರು, ಇದೆಲ್ಲ ತುಂಬ ಮಾಡ್ತಾಯಿದ್ರು. ಸೊ ಇದು ತುಂಬ ಪ್ರಸಿದ್ಧವಾದ ಹಬ್ಬ, ಪ್ಯಾನ್ ಇಂಡಿಯಾ ಸೆಲೆಬ್ರೇಷನ್. ಯಾವಾಗ ಆಕ್ರಮಣಕಾರರು ಬಂದರೋ ಅವ್ರಿಗೆ ಸ್ತ್ರೀಯರು ಅಂದರೆ ಒಂದು ಭೋಗವಸ್ತು, ಅದಲ್ಲದೆ ಇನ್ನೇನೂ ಅಲ್ಲ. ಹಾಗಾಗಿ ಎತ್ತೆತ್ತು ಹಾಕ್ಕೊಂಡು ಹೋಗೋದು ಹೆಣ್ಮಕ್ಳನ್ನ, ಅತ್ಯಾಚಾರ, ಒಂಥರ ಭಾಳ ದೊಡ್ಡ ಪ್ರಮಾಣದ ಘಾಸಿ ಉಂಟು ಮಾಡಿದ್ರು. ದೇವಸ್ಥಾನಗಳ ನಾಶ, ಗಂಡಸರನ್ನ ಸಾಯಿಸೋದು, ಹೆಣ್ಮಕ್ಳನ್ನ ಎತ್ತಾಕೊಂಡು ಹೋಗೋದು, ಜನಾನಲ್ಲಿ ತುಂಬಿಕೊಳ್ಳೋದು. ಇದೊಂದು ಪಿಡುಗು ಬಂತಲ್ಲ, ಪಾಪಿಗಳ ಪಿಡುಗು. ಈ ಕಾಲದಲ್ಲಿ ಈ ಥರದ ಬಾಹ್ಯದ ಸೆಲೆಬ್ರೇಷನ್ಸ್ಗೆ ಹೊಡೆತ ಬಂತು. ಮತ್ತೆ ಎಲ್ಲೆಲ್ಲಿ ಹಿಂದೂ ರಾಜೇಂದ್ರ ಬಂದರು, ಎಲ್ಲೆಲ್ಲಿ ಬೌದ್ಧ ಜೈನ ರಾಜೇಂದ್ರ ಬಂದರು, ಎಲ್ಲಿ ಸ್ವದೇಶೀಯವಾದ ಮತಗಳ ರಾಜೇಂದ್ರ ಬಂದರು, ಮತ್ತೆ ಒಂದು ಚೂರು ಮುಂದುವರಿತು. ಆದರೆ ದೊಡ್ಡ ಪ್ರಮಾಣದಲ್ಲಿ ಮಾಡೋಕ್ಕೆ ಹೋದರೆ ಇವ್ರಿಗೆ ಕಾಟ. ಇವ್ರು ಎಲ್ಲೆಲ್ಲಿ ಕಾಟ ಕೊಡ್ತಿದ್ರು ಅಲ್ಲೆಲ್ಲ ಅದು ಕಡಿಮೆ ಆಗ್ತಾ ಬಂತು. ಬ್ರಿಟಿಷರ್ಸ್ ಕಾಲಕ್ಕೆ ಏನಾಗೋಯ್ತು, ದೇವಸ್ಥಾನಗಳು ಸಂಪೂರ್ಣ ಅದರ ಸ್ವಾಮ್ಯ ಪಡ್ಕೊಂಡ್ಬಿಟ್ರು. ಅದನ್ನೇ ಈಗ ಮುಂದುವರಿಸ್ತಾ ಇರೋದು ಧರ್ಮದತ್ತಿ ಇಲಾಖೆ ಇತ್ಯಾದಿಯವರು. ಆವಾಗ ಅವರು ಸಂಪೂರ್ಣ ಸ್ವಾಮ್ಯ ಪಡ್ಕೊಂಡ್ಬಿಟ್ರು. ಅಲ್ಲಿ ಸ್ವತ್ತೇ ಇಲ್ಲ, ಮುಚ್ಚೆ ಹಾಕ್ಬಿಟ್ರು. ಅಲ್ಲಿ ನೃತ್ಯ ನಡೆಯೋ ಆಗಿಲ್ಲ, ಓಕಳಿ ನಡೆಯೋ ಆಗಿಲ್ಲ. ಬರಬೇಕು, ನಮಸ್ಕಾರ ಮಾಡಬೇಕು, ಹುಂಡಿ ಹಾಕಬೇಕು, ಹೋಗಬೇಕು. ನಾವು ಹುಂಡಿ ಖಾಲಿ ಮಾಡ್ಕೊಂಡು ನಮ್ಮ ಶಾಲೆ ಮತ್ತು ಇದು ಮಾಡಿ ನಿಮ್ಮ ಮತಾಂತರ ಮಾಡ್ತೀವಿ. ಇವತ್ತಿಗೂ ನಡೀತಿರೋದು ಅದೇ ತಾನೇ ಹೆಚ್ಚು ಕಡಿಮೆ.
ಸೊ ಅದನ್ನೇ ಇವ್ರು ಮುಂದುವರಿಸಿದ್ರು. ಯಾರು ಕಾಪಾಡಬೇಕು, ಬೇಲಿ ಎದ್ದು ಹೊಲ ಮೈದಂತೆ ಅಂತ. ಸೊ ಆ ಪ್ರಮಾಣದಲ್ಲಿ ಯಾವ ದೇವಸ್ಥಾನದಲ್ಲಿ ಇವತ್ತು ಓಕ್ಳೆ ಆಟ ಮಾಡಿಸ್ತಾರೆ? ಹಿಂದೆ ರಾಜ ಮಾಡಿಸೋನು, ರಾಜ ದುಡ್ಡು ಕೊಡೋರು, ಸ್ಪಾನ್ಸರ್ ಮಾಡೋರು, ಜಮೀನ್ದಾರರು, ಜನಸಾಮಾನ್ಯರು ಹಾಕಿ ಮಾಡೋರು ಎಲ್ಲರೂ. ದೇವಸ್ಥಾನ ಅಂದರೆ ಸರ್ವಜನ ಸಾಧಾರಣ ಸ್ಥಾನ, ಎಲ್ಲರೂ ದುಡ್ಡು ಕೊಡೋರು, ಎಲ್ಲರೂ ಹಾಕೋರು. ಬಡವರಲ್ಲಿ ಬಡವರು ಕೂಡ ಏನೋ ಒಂದು ಕಾಸು ಹಾಕ್ಬಿಟ್ಟು ಬರೋರು. ಹೀಗೆ ಎಲ್ಲರೂ ಸೇರಿ ಮಾಡ್ತಾ ಇದ್ದಂಥ ಸೆಲೆಬ್ರೇಷನ್ನು ವಸಂತೋತ್ಸವ. ಅದರಲ್ಲಿ ತುಂಬ ಹಬ್ಬಗಳು ಬರುತ್ತವೆ, ಪ್ರತಿದಿನವೂ ಒಂಥರ ಹಬ್ಬವೇ. ಅದರಲ್ಲಿ ಮೇರು ಹಬ್ಬ ಅಂತಂದರೆ ಈ ಹೋಳಿ ಹಬ್ಬ, ಯುಗಾದಿ ಹಬ್ಬ, ಚಿತ್ರಾ ಹುಣ್ಣಿಮೆ ಇತ್ಯಾದಿ. ಹೋಳಿ ಹಬ್ಬದ ದಿನ ಇಡೀ ದಿನ ಓಕ್ಳಿ ಯಾವಾಗಂದರೆ ಆವಾಗ ಎಷ್ಟು ಬೇಕಾದ್ರೂ ಆಡ್ತಾ ಇರ್ಬೋದು. ಚಿಕ್ಕವ್ರಿಗಂತೂ ಮಜಾ. ನಿಮಗೆ ಬೃಂದಾವನ ಆ ಕಡೆ ಎಲ್ಲ ಹೋದರೆ ಇವತ್ತಿಗೂ ಅಷ್ಟೇ ಒಂದು ಅದ್ಭುತದ ಉಲ್ಲಾಸದಲ್ಲಿ ಮಾಡೋದನ್ನು ನೀವು ನೋಡ್ಬೋದು. ಉತ್ತರ ಭಾರತದಲ್ಲಿ ಸಾಕಷ್ಟು ಉಳ್ಕೊಂಡಿದೆ ಹೋಳಿ. ಇಲ್ಲೇನಾಗೋಯ್ತು, ನನಗೆ ನೆನಪಿದೆ, ನಾನು ಚಿಕ್ಕವಳ ಅದು ಮಾರ್ವಾಡಿಗಳ ಹಬ್ಬ, ಅದು ಉತ್ತರ ಭಾರತೀಯರ ಹಬ್ಬ ಅಂತ ಹೇಳಿ ಎಲ್ಲೋ ಒಂದು ಕಡೆ ನಿಂತು ಹೋಗಿತ್ತು. ನಮ್ಮಲ್ಲಿ ಅಷ್ಟೊಂದು ಹೋಳಿ ಆಡೋದಿರಲಿಲ್ಲ. ಆಮೇಲೆ ನಾನು ಸ್ವಲ್ಪ ಓದಿ ಕಿತ್ಕೊಳ್ಳುವಾಗ ಏನಿದು, ಇದು ನಮ್ಮ ಹಬ್ಬ, ಎಲ್ಲರ ಹಬ್ಬ ಅಂತ ಹೇಳಿ ನನ್ನ ಮಗನಿಗೆ ಎಂಕರೇಜ್ ಮಾಡ್ತೀನಿ. ನಮ್ಮನೆ ಬೀದಿನಲ್ಲಿ ಮಕ್ಕಳು ಎದ್ವಾ ತದ್ವಾ ಆಟ ಆಡುತ್ತೆ ಹೋಳಿ ಫುಲ್ಲು ಬಣ್ಣದಲ್ಲಿ. ಬಟ್ ಒಂದು ಅದೇ ಇವಾಗ ಯೋಚನೆ ಏನು ಅಂದರೆ ವೆಜಿಟಲ್ ಕಲರ್ಸ್ ಅಲ್ಲ ನಮ್ಮಲ್ಲಿಲ್ಲ, ಅಂಗಡಿದು. ಹಾಗಾಗಿ ಹುಷಾರಪ್ಪ ಕಣ್ಣಿಗೆ ಹಾಕೋಬೇಡಿ ಅಂತೆಲ್ಲ ಹೇಳ್ತಾ ಇರ್ತೀನಿ. ಅದೊಂದು ಭಯ. ಈಗ ಹಿಂದೆ ಅದು ಹಿಂಗೆ ತಯಾರು ಮಾಡ್ತಿದ್ರು, ಆ ಥರದ ಆರ್ಗ್ಯಾನಿಕ್ ಕಲರ್ಸು ಎಲ್ಲ ಸಿಕ್ಕರೆ ಸಂತೋಷ. ದಯವಿಟ್ಟು ಯಾರಾದ್ರು ಅಂಥವ್ರು ಮಾಡೋರಿದ್ರೆ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ಇಂಥ ಹಬ್ಬಗಳನ್ನ ವಾಪಸ್ ತರಬೇಕು ಅಂದರೆ ಅಲ್ಲಿರುವಂಥ ಒಂದು ಸೇಫ್ಟಿ ಕೂಡ ತರಬೇಕು ನಾವು. ಈ ಕಣ್ಣಿಗೆ ಯಾವುದೋ ಕೆಮಿಕಲ್ಸ್ ಬಿದ್ದರೆ ಮಕ್ಕಳಿಗೆ ತೊಂದರೆ. ಹಾಗಾಗಿ ಆರ್ಗ್ಯಾನಿಕ್ ಕಲರ್ಸನ್ನು ತಯಾರು ಮಾಡಿ ಅದನ್ನು ಜನಪ್ರಿಯಗೊಳಿಸಿ ನನಗೆ ಗೊತ್ತಿರೋರಿಗೆಲ್ಲ ಹೇಳ್ತೀನಿ. ಈ ಥರ ನಾವು ವಾಪಸ್ ತರಬೇಕು. ಇನ್ನು ಕತೆಗೆ ಸಂಬಂಧಪಟ್ಟ ಹಾಗೆ ಇದು ತುಂಬ ಪ್ರಾಚೀನ ವೇದಕಾಲದಿಂದ ಇದ್ದಂಥ ಹಬ್ಬ. ಹೇಳಿದ್ನಲ್ಲ, ನೆನ್ನೆ ಮನೆಯವರೆಗೂ ಇವತ್ತಿಗೂ ಇದೆ. ಮಾಡೋರು ಸಂತೋಷವಾಗಿ ಮಾಡ್ತಾರೆ. ಆದರೆ ಗೊತ್ತಿದೆಯಲ್ಲ, ಮೆಕಾಲೆ ಸಿಸ್ಟಮು ಮತ್ತು ಈ ಸನಾತನ ಧರ್ಮವನ್ನು ದ್ವೇಷಿಸುವಂಥ ಮತಗಳಿವೆಯಲ್ಲ, ಪೈಶಾಚಿಕ ಆಕ್ರಮಣಕಾರರ ಮೂಲಕ ಬಂದ 2 ಮತಗಳಲ್ಲಿ, ಅವ್ರು ನಡೆಸೋ ಶಾಲೆಗಳಲ್ಲಿ, ಅವ್ರು ನಡೆಸೋ ಇದರಲ್ಲಿ, ಅವರ ಒಂದು ಪ್ರಾಪಗ್ಯಾಂಡಲ್ಲಿ, ಅವ್ರ ನ್ಯಾರೇಟಿವ್ಸಲ್ಲಿ ಇದೆಲ್ಲ ಬ್ಯಾಂಡ್. ಎಕ್ಸಾಕ್ಟ್ಲಿ. ಶಾಲೆಯಲ್ಲಿ ಮಾಡಬಾರ್ದು, ರಜಾನೂ ಕೊಡೋಲ್ಲ, ಶಾಲೆಯಲ್ಲೂ ಮಾಡಕ್ಕೆ ಬಿಡಲ್ಲ. ಹೆಂಗೆ ಕರ್ಬ್ ಮಾಡ್ತಾ ಹೋಗ್ತಾರೆ. ಅವತ್ತೇ ಪರೀಕ್ಷೆ ಇಡೋದು, ಅದಕ್ಕೆ ಫೈನ್ ಹಾಕೋದು. ಅಂದರೆ ಮಾಡಬೇಕಾದ ಹಬ್ಬವನ್ನು, ಆನಂದದ ಹಬ್ಬವನ್ನು, ಋತುವನ್ನು, ವಸಂತವನ್ನು, ನಾವು ಮನ್ಮಥನನ್ನು, ಪ್ರೀತಿಯನ್ನು ಸೆಲೆಬ್ರೇಟ್ ಮಾಡೋದನ್ನು ಬ್ಯಾನ್ ಮಾಡಿದಾಗ, ನಿರ್ಬಂಧಿಸಿದಾಗ ಮಕ್ಕಳ ಮನಸ್ಸಲ್ಲಿ ಏನು ಬರುತ್ತೆ, ಇದೆಲ್ಲ ಮಾಡಬಾರ್ದು, ರಾಂಗ್ ಅಂತ. ಬಟ್ ನಾವು ಕ್ವೆಶ್ಚನ್ ಮಾಡಲ್ವಲ್ಲ. ಹಿಂದೂ ಪೇರೆಂಟ್ಸ್ ಯಾರು ಹೋಗಿ ಕ್ವೆಶ್ಚನ್ ಮಾಡ್ತೀವಿ? ಯಾರು ಕ್ವೆಶ್ಚನ್ ಮಾಡ್ತೀವಿ? ಒಬ್ಬರೋ ಇಬ್ಬರೋ. ನಾನಂತೂ ಹೋಗ್ತೀನಿ, ಅಷ್ಟೊಂದು ನಮಗೆ ಪ್ರಾಬ್ಲಮ್ ಇಲ್ಲ ಅಂತ ಶಾಲೆಗೆ ಹಾಕಿಲ್ಲ ನಾವು ಸದ್ಯಕ್ಕೆ. ಬಟ್ ಹಾಕಿರೋರು ಹಾಕೋದೇ ತಪ್ಪು. ಮೊದಲೇ ನಮ್ಮ ಆಚಾರಗಳಿಗೆ ನೀವು ತೊಂದರೆ ಬರಬಾರ್ದು. ನಮ್ಮ ನವರಾತ್ರಿಯಲ್ಲಿ, ನಮ್ಮ ಹಬ್ಬ ಹರಿದಿನಗಳಲ್ಲಿ ನೀವು ಪರೀಕ್ಷೆ ಇಡಬಾರ್ದು. ಮಾತಾಡಬೇಕು. ನಮ್ಮ ಮಕ್ಕಳು ಬಿಂದೆ ಇಟ್ಕೊಂಬರ್ತಾರೆ, ನಮ್ಮ ಮಕ್ಕಳು ಕಂಕಣ ಕಟ್ಕೊಂಬರ್ತಾರೆ, ಕಂಕಣ ಕಿತ್ತಿಸ್ತಾರೆ. ಅದೇ ಬೇರೆಯವ್ರು ಮಾಡ್ತಾರೆ ಹಾಗೆ? ಸಾಧ್ಯನೇ ಇಲ್ಲ. ಯಾಕೆ ಹೀಗೆ ಮಾಡಿ ಮಕ್ಕಳಿಗೇನಾಗುತ್ತೆ, ಅಪ್ಪ ಅಮ್ಮ ಸುಮ್ಮನಿರೋದ್ರಿಂದ, ಟೀಚರ್ಸ್ ಹಂಗೆ ಮಾಡೋದ್ರಿಂದ, ವ್ಯವಸ್ಥೆ ಹಂಗಾಗಿರೋದ್ರಿಂದ ಈ ತಪ್ಪು ಅನ್ನೋ ಭಾವನೆ, ಯಾವುದನ್ನು ಭಕ್ತಿಯಿಂದ ನಾವು ಮುಂದುವರಿಸ್ಬೇಕೋ ತಪ್ಪು ಅಂತಾಗುತ್ತೆ. ಹಾಗೆ ಹೋಳಿ ಹಬ್ಬದ ಬಗ್ಗೆ ಇಂತಹ ಕ್ರೂರವಾದ ಅಭಿಪ್ರಾಯಗಳು, ಇದು ಸಾಲದು ಅಂತ, ನೀರು ವೇಸ್ಟು, ಅದು ವೇಸ್ಟು, ಇದು ವೇಸ್ಟು, ಸೇಫ್ಟಿ ಇಲ್ಲ, ಇಂಥದ್ದು ನ್ಯಾರೇಟಿವ್ಸ್ ತರ್ತಾರೆ. ಅದೇ ದೊಡ್ಡ ಚರ್ಚೆಯ ವಿಷಯ. ಬರೀ ಹಿಂದೂದೇ ಹಬ್ಬಗಳಿಗೆ ತರುವಂಥದ್ದು. ಕತೆಗೆ ಸಂಬಂಧಪಟ್ಟ ಹಾಗೆ ಒಂದು ಕತೆ ಕೂಡ ಸೇರಿಕೊಂಡಿದೆ ಅದಕ್ಕೆ. ಏನಪ್ಪ ಅಂತಂದರೆ, ನಮ್ಮ ಪ್ರಹ್ಲಾದನ ಕತೆ. ಪ್ರಹ್ಲಾದ ಅಂತ ಒಬ್ಬ ಭಾಗವತೋತ್ತಮ, ಈ ನರಸಿಂಹನ ಅವತಾರಕ್ಕೆ ಸಂಬಂಧಪಟ್ಟಿದಂಥ ಕತೆ. ಸೊ ಈ ಹಿರಣ್ಯಕಶಿಪು, ಹಿರಣ್ಯಾಕ್ಷ ಅಂತ ಇಬ್ಬರು ಅಣ್ಣ ತಮ್ಮಂದರು, ಕಶ್ಯಪ ಮಹರ್ಷಿಯ ಮಕ್ಕಳೇ, ದ್ವಿತೀಯ ಮಕ್ಕಳು. ಅದೇ ಅಂತ ಒಳ್ಳೆ DNA ಪಡೆದಿದ್ರು, ಯಾಕೋ ವಿಕೃತ ಮಾನಸರು ಅವರು. ಹಿರಣ್ಯಾಕ್ಷ ತುಂಬ ಪುಂಡ, ಅವನನ್ನು ವರಾಹ ರೂಪದಲ್ಲಿ ಬಂದು ವಿಷ್ಣು ಸಂಹಾರ ಮಾಡ್ತಾನೆ. ಆಗ ತನ್ನ ತಮ್ಮನನ್ನು ಸಾಯಿಸಿದ ಅಂತ ಹೇಳಿ ಕೋಪ ಹಿರಣ್ಯಕಶಿಪ. ಅವನೊಬ್ಬ ಡಿಕ್ಟೇಟರು, ಅವನು ಹಿಟ್ಲರ್ ಥರ, ತುಂಬ ಕೆಟ್ಟ ಸ್ವಭಾವದವನು. ಎಲ್ಲವನ್ನು ನಿರ್ಬಂಧಿಸಿರ್ತಾನೆ. ಹೋಮ ಹವನ ಪೂಜೆ ಮಾಡಬಾರ್ದು, ಹರಿಯ ನಾಮ ಹೇಳಬಾರ್ದು ಅಂತ. ಅವನ ಮಗನೇ ಪರಮ ಭಾಗವತ ಪ್ರಹ್ಲಾದ. ಒಂದು ತಾಯಿ ಹೊಟ್ಟೆಯಲ್ಲಿರುವಾಗಲೇ ನಾರದರ ಒಂದು ಉಪದೇಶದಿಂದಾಗಿ ಅವನು ಪರಮ ಭಕ್ತನಾಗಿರ್ತಾನೆ, ಪರಮ ಸಾತ್ವಿಕ, ಯಾವಾಗಲೂ ಹರಿಭಕ್ತಿ. ತಂದೆ ಎಷ್ಟು ವಿರೋಧಿಸಿದ್ರೂ ಭಯಪಡಲ್ಲ ಅವನು. ಪುಟ್ಟ ಮಗು, ಇನ್ನೂ ಬಾಲಕ, ಆಗಲೇ ಹರಿಭಕ್ತಿ. ತಡೆಯೋಕ್ಕೆ ಆಗಲ್ಲ. ಎಲ್ಲ ಪ್ರಜೆಗಳು ಹೆದರಿ ಬೆದರಿ ನನ್ನ ಮಾತು ಕೇಳ್ತಾರೆ, ನನ್ನ ಮಗ ನನ್ನ ಮಾತು ಕೇಳಲ್ವಲ್ಲ. ಏನೆಲ್ಲ ಮಾಡ್ತಾರೆ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾ ಇದೆ, ನೋಡ್ಬೋದು. ಅದೇ ಥರ ತೆಲುಗುನಲ್ಲೂ ಭಾಳ ಚೆನ್ನಾಗಿದೆ. ಎಷ್ಟೆಲ್ಲ ಮಾಡಿದ್ರು ಮಗು ಒಳಗಡೆಯ ಕನ್ವಿಕ್ಷನು, ಪರಮಾತ್ಮನ ಭಕ್ತಿ ಅನ್ನೋದು.
ಹೆದರೋದೇ ಇಲ್ಲ. ಅವನನ್ನು ಸಾಯಿಸೋದಕ್ಕೆ ನಾನಾ ಪ್ರಯತ್ನ ಮಾಡ್ತಾನೆ, ಬೆಟ್ಟದಿಂದ ಬೀಳಿಸ್ತಾನೆ, ಏನಾಗಲ್ಲ, ಹರಿ ಇಟ್ಕೊಳ್ತಾನೆ, ಕಲ್ಲು ಕಟ್ಬಿಟ್ಟು ಸಮುದ್ರದೊಳಗೆ ಮುಳುಗಿಸ್ತಾನೆ, ಆಗಲೂ ತೇಲುತ್ತೆ, ಮಗುಗೇನಾಗಲ್ಲ. ಕೊನೆಗೆ ಅವನನ್ನು ತನ್ನ ದೂತರು, ಅವನ ತಂಗಿ ಅಂತ ಹೇಳ್ತಾರೆ ಅಥವಾ ಅವನ ಅನುಚರಳು, ಹೋಳಿಕಾ ಅಂತ ಒಬ್ಳಿರ್ತಾಳೆ. ಹೋಳಿಕಾ ಅಂತ ಅವಳ ಹೆಸರು, ಹೋಲಿ ಅಂತೆಲ್ಲ ಅವಳ ಹೆಸರು. ಅವಳಿಗೆ ಒಂದು ವಿಚಿತ್ರವಾದ ಒಂದು ವರ ಇರುತ್ತೆ, ವರ ಪಡ್ಕೊಂಡಿರ್ತಾಳೆ ಬ್ರಹ್ಮನಿಂದ. ಏನು ಅಂದರೆ ಬೆಂಕಿಯಲ್ಲಿ ನಾನು ಸುಟ್ಟೋಗ್ಬಾರ್ದು ಅಂತ. ಸೊ ಅವಳು ಬೆಂಕಿಯಲ್ಲಿ ಸುಡೋದಿಲ್ಲ, ಒಂಥರ ಇಮ್ಯೂನ್ ಬೆಂಕಿಗೆ. ಸೊ ಅವನು ಹೇಳಿರ್ತಾನೆ ಬ್ರಹ್ಮ, ಇದರ ದುರುಪಯೋಗ ಮಾಡಿಕೊಂಡ್ರೆ ಮಾತ್ರ ಈ ವರ ನಿಮಗೆ ಫಲಿಸೋದಿಲ್ಲ ಅಂತ. ಯಾವಾಗಲೂ ಭಗವಂತ ಹಾಗೆ ಚಾನ್ಸ್ ಕೊಡ್ತಾನೆ, ಒಂದು 2 3 ಎಣಿಸ್ತಾ ಇರ್ತಾನೆ ತಪ್ಪು ಮಾಡಿದಾಗ. ಕೊನೆಗೆ ಎನಫ್ ಇಸ್ ಎನಫ್, ಕೊನೆಗೆ ಕೊಡ್ತಾನೆ. ಅದೇ ಥರ ಅವಳು ತನ್ನ ಈ ಒಂದು ಬೆಂಕಿಯಲ್ಲಿ ಸುಡದೇ ಇರೋ ಶಕ್ತಿಯನ್ನು ಬಳಸ್ಕೊಂಡು ಯಾರ್ಯಾರನ್ನ ಸಾಯಿಸ್ಬೇಕೋ ಅವ್ನು ಹಿಡ್ಕೊಂಡು ಇವಳು ಬೆಂಕಿ ಹೊತ್ಕೊಳ್ಳೋದು. ಸೊ ಇವಳು ಸಾಯಲ್ಲ, ಅವ್ರು ಸಾಯ್ತಾರೆ. ಈ ಥರ ಮಾಡಿ ತುಂಬ ಜನ ಪಾಪ ಮುಗ್ಧರನ್ನು ಸಾಯಿಸಿರ್ತಾಳೆ ಅವಳು, ಇವಳ ರಾಗದ್ವೇಷಗಳನ್ನು. ಸೊ ಇವಳ ಸರ್ವಿಸಸ್ನ ಹಿರಣ್ಯಕಶಿಪು ಬಳಸ್ತಿರ್ತಾನೆ. ಇಂಥವನ್ನೆಲ್ಲ ಇಟ್ಕೊಂಡಿರ್ತಾರಲ್ಲ ಗೂಂಡಾ ಸರ್ಕಾರಗಳಿಗೆ, ಇಂಥವ್ರು ಬೇಕಲ್ವ. ಸೊ ಇಟ್ಕೊಂಡಿರ್ತಾನೆ. ಈ ಮಗನ ವಿಷಯದಲ್ಲಿ ತುಂಬ ಕೋಪ ಬಂದಿರುತ್ತೆ. ಮಗನೇ ಆದರೂ ಕೂಡ ಹರಿಭಕ್ತ ಆದ್ದರಿಂದ ನಾನು ಬಿಡೋದಿಲ್ಲ ಅಂತ ಹೇಳಿ ಹೋಳಿಕಾ ಕರ್ಕೊಂಡು ಹೋಗಿ ಮಡ್ಲಲ್ಲಿ ಕುಡಿಸ್ಕೊಂಡು ನೀನು ಬೆಂಕಿ ಹೊತ್ಸ್ಕೊ, ಅವ್ನು ಸುಟ್ಟೋಗ್ಲಿ ಅಂತ. ಇಷ್ಟೊತ್ತಿಗೆ ಅವಳು ಪಾಪದ ಕೊಡ ತುಂಬಿತ್ತು. ಜೊತೆಗೆ ಇವನು ಪರಮ ಭಾಗವತ, ಯಾರು ಪ್ರಹ್ಲಾದ, ಭಗವಂತನಲ್ಲಿ ಸಂಪೂರ್ಣ ಶರಣಾಗತಿ, ಟೋಟಲ್ ಶರಣಾಗತಿ. ಯಾವುದನ್ನು ಬೇಡ ಅಂತಲೂ ಹೇಳಲ್ಲ. ತಂದೆ ತಾನೇ ನನಗೆ ಕೊಟ್ಟರೆ ಕೊಡಲಿ, ಇದು ಪನಿಷ್ಮೆಂಟು ಅಂತ ತಂದೆನೂ ವಿರೋಧಿಸಲ್ಲ. ಆದರೆ ಭಗವಂತನಲ್ಲಿ ಸಂಪೂರ್ಣ ಶರಣಾಗತಿ, ಅಂತಹ ಭಕ್ತಿ, ಆ ತನ್ಮಯತೆ ಭಗವಂತ ಕಾಪಾಡಲೇಬೇಕಲ್ಲ. ಸಂಪೂರ್ಣ ಮಾರ್ಜಾಲ ಕಿಶೋರ ನ್ಯಾಯ, ಬೆಕ್ಕಿನ ಮರಿ ಥರ ಅಮ್ಮನನ್ನು ಸಂಪೂರ್ಣ ನಂಬಿಡುತ್ತದೆ, ಏನೂ ಪ್ರಯತ್ನವೂ ಮಾಡಲ್ಲ, ಏನೇ ಗತಿ ಅಂತ. ಆ ರೀತಿಯ ಶರಣಾಗತಿ. ಸೊ ಪರಮಾತ್ಮ ಬಂದು ಅವನನ್ನು ರಕ್ಷಿಸ್ತಾನೆ. ಇವಳ ಪಾಪದ ಕೊಡ ತುಂಬಿತ್ತು, ಇವಳೇ ಸುಟ್ಟೋಗ್ತಾಳೆ. ಸೊ ಅವಳು ತುಂಬ ರಾಸಾಯನಿಕ ದೇಹ ಉಳ್ಳವಳು, ಅದಕ್ಕೆ ಅವಳು ಸುಡ್ತಾ ಇರಲಿಲ್ಲ. ಅವಳು ಸುಟ್ಟು ಬೂದಿಯಾದಾಗ ತುಂಬ ಬಣ್ಣಗಳಿತ್ತಂತೆ ಅದರಲ್ಲಿ. ಅವಳ ಮೂಳೆ ಮಾಂಸಗಳದೆಲ್ಲ ಏನೋ ಒಂಥರ ವಿಚಿತ್ರವಾದ ಒಳ್ಳೆಯ ಬಣ್ಣಗಳೆಲ್ಲ ಇತ್ತಂತೆ. ಆಗ ಜನರೆಲ್ಲ ಖುಷಿ ಪಟ್ರಂತೆ, ಹೋಳಿಕಾ ದಹನವಾಯಿತು ಅಂತ ಹೇಳಿ ಅದನ್ನೆಲ್ಲ ಎತ್ತೆತ್ತಿ ಸುಟ್ಕೊಂಡು ಇದು ಮೈ ಮೇಲೆಲ್ಲ ಹಿಂಗೆ ಹಾಕ್ಕೊಂಡು ಎರಚಾಡಿದ್ರು ಬಣ್ಣಗಳನ್ನು ಅಂತ ಒಂದು ಕತೆ ಬರುತ್ತೆ. ಹಾಗೆ ಒಂದು ಢುಂಡಿ ಅಂತ ಒಬ್ಳು ರಾಕ್ಷಸಿ, ಅವಳು ಬಾಲಕರನ್ನು ತಿಂದುಬಿಡ್ತಾಳೆ ಅಂತ. ಸೊ ಕಾಡಿನ ಮಧ್ಯದಲ್ಲಿ ವಿಶೇಷವಾಗಿ ಹೊಲ ಗದ್ದೆಗಳ ಕೆಲಸ ಮಾಡೋರು, ಗೊಲ್ಲರು, ಅವರೆಲ್ಲ ದನ ಕಾಯಕ್ಕೆಲ್ಲ ಹೋಗ್ತಾರಲ್ಲ, ಕುರಿಗಾಹಿಗಳು ಎಲ್ಲ, ಅವ್ರನ್ನ ಗವಕ್ಕಂತ ತಿಂದಾಕ್ಬಿಡ್ತಿದ್ಲು ಅಂತ ಹೇಳು. ಸೊ ಆ ಡುಂಡಿಯನ್ನು ಹೆಂಗಪ್ಪ ನಾವು ಎದುರಿಸೋದು ಅನ್ನುವಾಗ ದೊಡ್ಡವ್ರು ಹೇಳಿದ್ರಂತೆ, ಅವಳಿಗೆ ಈ ಯಾರಾದರೂ ಬೈದರೆ ಮತ್ತು ರೇಗಿಸಿದ್ರೆ, ಅಣಗಿಸಿದ್ರೆ ಅವಳಿಗೆ ತಡ್ಕೊಳಕ್ಕಾಗಲ್ಲ, ಮತ್ತು ಬೆಂಕಿ ಕಂಡ್ರೆ ಭಯ ಅವಳಿಗೆ. ಆವಾಗ ಈ ಹೋಳಿಕಾ ದಹನ ಅಂತಲೂ ಕರೀತಾರೆ ಅದನ್ನು. ಕೆಲವು ಕಡೆ ನಾವು ಕಾಮಣ್ಣನ ದಹನ ಮಾಡ್ತೀವಿ, ಹೋಳಿಕಾ ದಹನ ಅಂತ. ಅವಳ ಒಂದು ಆಕೃತಿ ಮಾಡಿಬಿಟ್ಟು ಅದನ್ನು ಸುಟ್ಟುಬಿಟ್ಟು ಜೋರಾಗಿ ಶಬ್ದ ಮಾಡೋದು, ಅಶ್ಲೀಲವಾಗಿ ಅವಳನ್ನು ಬೈಯೋದು. ಹಾಡುಗಳೆಲ್ಲ ಬರೀ ಅವಳನ್ನು ಬೈಯೋ ಹಾಡುಗಳು, ಕೆಣಕೋ ಹಾಡುಗಳು. ಅವಳಿಗೊಬ್ಬ ಬಾಯ್ ಫ್ರೆಂಡ್ ಬೇರೆ ಇರ್ತಾರೆ, ಅವಳಷ್ಟೇ ಕ್ರೂರಿ. ಅವರಿಬ್ಬರನ್ನ ಹೆದರಿಸಿ ಓಡಿಸ್ಬಿಡೋದು. ಸೊ ಜೋರಾಗಿ ಡಮ ಅಂತ ಬಾರಿಸ್ಕೊಂಡಿದ್ದಾನೆ, ಹಾಡ್ಕೊಂಡು ಹೋಗುವಾಗ ಅವರಿಬ್ಬರು ಹತ್ರ ಬರೋದಿಲ್ಲ ಅಂತ, ಅಥವಾ ಬಂದರೂ ಕೂಡ ಸುಟ್ಟೋಗ್ಬಿಡ್ತಾರೆ. ಹೀಗೆ ಇದೊಂದು ಕತೆ ಕೂಡ ಇದೆ. ನೀವು ಬೇರೆ ಬೇರೆ ಪ್ರಾಂತಕ್ಕೆ ಹೋದರೆ ಬೇರೆ ಬೇರೆ ಕತೆ ಕೇಳ್ಬೋದು. ಉತ್ತರ ಭಾರತಕ್ಕೆ ಹೋದರೆ ಇನ್ನು ಸ್ವಲ್ಪ ಡಿಫ್ರೆಂಟಾಗಿ ಒಂದು ಫೋಕ್ ಸ್ಟೋರಿ ಬರುತ್ತೆ. ಒಟ್ಟಿನಲ್ಲಿ ಕೆಟ್ಟ ಮನ್ಮಥನನ್ನು, ಕೆಟ್ಟ ಕಾಮವನ್ನು, ದೌಷ್ಟ್ಯವನ್ನು, ನೆಗೆಟಿವಿಟಿ ಏನಿದೆ ಅದನ್ನು ಸುಟ್ಟಾಕಿ ಮನ್ಮಥನ ಪೂಜೆ ಮಾಡೋದು, ಪ್ರೀತಿಯನ್ನು ಒಲಿಸ್ಕೊಳ್ಳೋದು, ಕಾಮವನ್ನು ಗೆಲ್ಲೋದು. ಇದು ಹೋಳಿ ಹಬ್ಬದ ಒಂದು ಮೂಲ ಸಂದೇಶ. ಇದು ಸರ್ವತ್ರ ಇರುವಂಥದ್ದು. ತುಂಬ ಅದ್ಭುತವಾದ ಹಬ್ಬ. ಇದಕ್ಕೆ ನಾನಾ ರೂಪಗಳಿವೆ. ಇನ್ನೂ ಆಚಾರಗಳಿವತ್ತು ನಾವು ಅಷ್ಟೊಂದು ಮಾಡ್ತಾ ಇಲ್ಲ, ಬೇಜಾರಾಗುತ್ತೆ. ನೋಡಿ, ನಮ್ಮಲ್ಲಿ ಅಶೋಕಾಷ್ಟಮಿ ಅಂತ ಇದೆ, ಇನ್ನು ಏನೇನೋ ಎಲ್ಲ ಬರುತ್ತೆ ಈ ವಸಂತ ಋತುವಿನಲ್ಲೇ. ಈ ಹೋಳಿ ಹಬ್ಬದ ಹಿಂದೆ ಮುಂದೆ ಬರುತ್ತೆ. ಯಾವ್ಯಾವತ್ತು ಏನೇನು ಮಾಡ್ತಾರೆ ನಂಗೆ ಸರಿಯಾಗಿ ನೆನಪಿಲ್ಲ. ಉಯ್ಯಾಲೆ ಗೌರಿ ಪೂಜೆ ಮಾಡ್ತೀವಿ ಮಧ್ಯದಲ್ಲಿ. ಶ್ರೀ ಗೌರಿ, ಶ್ರೀ ಪಂಚಮಿ ದಿನ ಮಾಡ್ತಾರೆ. ಕೆಲವರು ಚಿತ್ರ ಹುಣ್ಣಿಮೆ ದಿನ ಮಾಡ್ತಾರೆ, ಕೆಲವರು ಯುಗಾದಿ ದಿನ ಮಾಡ್ತಾರೆ, ಕೆಲವರು ಅನಂಗ ತ್ರಯೋದಶಿ ದಿನ ಮಾಡ್ತಾರೆ. ಅನಂಗ ತ್ರಯೋದಶಿ ಅಥವಾ ಮನ್ಮಥ ತ್ರಯೋದಶಿ ಅಂತ ಆವತ್ತು ಅಷ್ಟೇ ವಿಶೇಷವಾಗಿ ಮದನೋತ್ಸವ ಅಂತ. ಅವತ್ತೆಲ್ಲ ಪ್ರೀತಿ, ದಂಪತಿಗಳ ಜೊತೆಲಿರೋದು, ಹಾಡೋದು, ನೃತ್ಯ, ಶೃಂಗಾರದ್ದೇ ಕಥೆಗಳು, ನಾಟಕಗಳು, ಆಟಗಳು, ಕ್ರೀಡೆಗಳು, ವಿನೋದಗಳು, ಜಲಕ್ರೀಡೆ, ಊರಾಚೆ ಹೋಗುವಂಥದ್ದು, ಪ್ರವಾಸ ಹೋಗುವಂಥದ್ದು, ನೌಕಾ ವಿಹಾರ ಹೋಗುವಂಥದ್ದು, ಹುಣ್ಣಿಮೆಯಲ್ಲಿ ಹೋಗುವಂಥದ್ದು, ಚಿತ್ರ ಹುಣ್ಣಿಮೆ ದಿನ, ಫಾಲ್ಗುಣ ಹುಣ್ಣಿಮೆ ದಿನ, ಇಂಥದ್ದೇ ಎಷ್ಟು ಸಾಧ್ಯವೋ ಅಷ್ಟು ಸೆಲೆಬ್ರೇಷನ್ ಮಾಡೋದು. ನಾವು ಇವತ್ತು ವ್ಯಾಲೆಂಟೈನ್ ಡೇ ಅಂತ ತಲೆ ಮೇಲೆ ಬಂದು ಕೊಡ್ತಿದೆಯಲ್ಲ, ಇದು ಜಸ್ಟ್ ಬಿಸ್ನೆಸ್ ಅಷ್ಟೇ. ಆಚೆಯಿಂದ ಅವ್ರೇನು ಹೇಳ್ತಾರೋ ಆವತ್ತಿನ ದಿನ ಅವ್ರು ಹೇಳಿದ ರೀತಿಯಲ್ಲಿ ಇಂಥ ಗ್ರೀಟಿಂಗ್ ಕಾರ್ಡೇ ತೊಗೋಬೇಕು, ಇಂಥದ್ದೇ ತೊಗೋಬೇಕು, ವೈನು,
ಆ್ಯಂಡ್ ಇಂಟೆಲಿಜೆನ್ಸು ಹಂಗೇನೇನೋ ಒಂದಿಷ್ಟು ಅನಾಚಾರಗಳು, ಅಶ್ಲೀಲತೆ ಅವರು ಬೋಧಿಸಿ ನಮ್ಮ ಕೈಲಿ ಮಾಡಿಸ್ತಾ ಇದ್ದಾರೆ. ನಮ್ಮ ಬುದ್ಧಿ ಇದೆಯಾ ಅಂತ. ನಮ್ಮದೇ ಆದ ಸಾವಿರಾರು ವರ್ಷಗಳ ಸಭ್ಯ ಸುಂದರವಾದ ಭಾಳ ಸಂತೋಷ ಫನ್ ಎಲಿಮೆಂಟ್ಸ್ ತುಂಬ ಇರುವಂಥ ಹಬ್ಬ ಇದೆ ಹೋಳಿ ಹಬ್ಬ. ಯಾಕೆ ಅದನ್ನೇ ನಾವು ಪ್ರಮೋಟ್ ಮಾಡಬೇಕು? ಮಾಡಬಾರ್ದು. ಹಿರಿಯರು ಅದನ್ನ ಹೇಳೋಕ್ಕೆ ಶುರು ಮಾಡಬೇಕು. ತುಂಬ ಅತಿ ಮಡಿವಂತಿಕೆ ಮಾಡಿಬಿಡ್ತೀವಿ ನಾವು ಕೆಲವು ಸಲ. ಹಿಂದಿನವ್ರಿಗೆ ಕೃಷ್ಣನಿಗಿಲ್ಲದಂಥ ಮಡಿವಂತಿಕೆ ನಮಗೆ. ಕೃಷ್ಣನೇ ಮಾಡಿದಾನಲ್ಲ ರಾಸ ಹುಣ್ಣಿಮೆಗೆ, ಎಷ್ಟು ಆನಂದ ಪಟ್ಟಿದ್ದಾನೆ. ಓಕಳಿ ಆಡಿಲ್ವಾ? ರಾಮನ ಕಾಲದಲ್ಲಿರಲಿಲ್ವಾ? ಮಹಾಭಾರತ ಕಾಲದಲ್ಲಿರಲಿಲ್ವಾ? ಅವ್ರಿಗೆಲ್ಲ ಇತ್ತಲ್ವಾ? ಋಷಿ ಮುನಿಗಳೆಲ್ಲ ಸಂತೋಷ ಪಟ್ಟಿಲ್ವಾ? ಅವರೆಲ್ಲ ಖುಷಿ ಪಟ್ಟಿದ್ದಾರೆ. ಎಲ್ಲ ಪುರಾಣಗಳಲ್ಲೂ ನೋಡ್ತೀವಿ, ಕಾವ್ಯಗಳಲ್ಲಿ ನೋಡ್ತೀವಿ, ನಮ್ಮ ಪೂರ್ವಜರು ಮಾಡಿದ್ದಾರೆ. ಅವರಷ್ಟು ಓಪನ್ ಆಗಿದ್ರು. ನಾವು ಏನೋ ನಮಗೇನಾಗೋಗಿದೆ, ಗರ್ಭಗುಡಿಯೊಳಗೆ ಮಾಡುವ ಪೂಜೆ ತೆಗೊಳ್ಳೋ ಪ್ರಸಾದ ಬಿಟ್ಟರೆ ಇನ್ನೇನೂ ಹಬ್ಬವೇ ಅಲ್ಲ ಅನ್ನೋ ಭ್ರಾಂತಿಗೆ ಇಳಿದಿದ್ದೀವಿ. ಅಂಗಭೋಗ ರಂಗಭೋಗ ಅಂತ ಅವತ್ತು ಇನ್ನೊಂದು ಹಿಂದೆ ನಾನು ಹೇಳ್ತಾ ಇದ್ದೆ. ದೇವರಿಗೆ ಒಳಗಡೆ ಸಲ್ಲಿಸುವಂಥ ಮಡಿಯಾಗಿ ಶುದ್ಧವಾಗಿ ಪ್ರೀತಿಯಿಂದ ಭಕ್ತಿಯಿಂದ ತುಂಬ ಸ್ವಚ್ಛವಾದ ಒಂದು ಪರಿಸರದಲ್ಲಿ ಮಾಡುವ ಪೂಜೆ ಒಂದಾದರೆ, ಆಚೆ ಗೀತ ನೃತ್ಯ ವಾದ್ಯ ವಿನೋದಗಳು, ಮೆರವಣಿಗೆ, ಓಕಳಿ ಆಟ, ಕವಿಗೋಷ್ಠಿ, ಗೀತಗೋಷ್ಠಿ, ನೃತ್ಯಗೋಷ್ಠಿ, ಇದು ಮೆರವಣಿಗೆಗಳು, ಏನೇನೋ ಜಾತ್ರೆಗಳು, ಪುಷ್ಪ ಪಲ್ಲಕ್ಕಿ, ರಥೋತ್ಸವ, ಇದೆಲ್ಲ ಇದೆ. ಇದರಲ್ಲಿ ಸಂತೋಷ ಏನಿದೆ ಅದು ಪರಮಾತ್ಮನ ಸಂತೋಷ. ಇಟ್ಸ್ ನಾಟ್ ಜಸ್ಟ್ ಎ ಸೆಲೆಬ್ರೇಷನ್. ಪಾರ್ಟಿಗೆ ಹೋಗಿ ಕಾಕ್ಟೈಲ್ ಪಾರ್ಟಿಗೆ ಹೋಗಿ ಮಾಡೋ ಸೆಲೆಬ್ರೇಷನ್ ಅಲ್ಲ, ಇಲ್ಲಿ ಪರಮಾತ್ಮನ ಧ್ಯಾನವೂ ಸೇರಿಕೊಂಡಿದೆ. ಹಾಗಾಗಿ ಈ ಹೋಳಿ ಹಬ್ಬದಲ್ಲಿ ವಿಶೇಷವಾಗಿ ಇಂಥ ಒಂದು ಸೆಲೆಬ್ರೇಷನ್ಸ್ ಬರುತ್ತೆ. ಅದ್ರ ಹಿಂದೆ ಮುಂದೆ ಬರೋ ಅನಂಗ ತ್ರಯೋದಶಿ, ಯವ ಚತುರ್ಥಿ, ಆಮೇಲೆ ಚಿತ್ರ ಹುಣ್ಣಿಮೆ, ರಾಮನವಮಿ, ಈ ಕಡೆ ಹಿಂದೆ ಮಾಘ ಹುಣ್ಣಿಮೆ, ಇಂಥದ್ದೆಲ್ಲ ಇದೆ, ತುಂಬ ಇವೆ, ಸಾಲಾಗಿ ಬರುತ್ತೆ. ಅದನ್ನೆಲ್ಲ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಅಶೋಕಾಷ್ಟಮಿ ಬರುತ್ತೆ, ಇನ್ನೂ ಏನೇನೋ ಇದೆ, ಸುಮಾರಿವೆ. ಚೆನ್ನಾಗಿ ಮಾಡೋಣ ಹೋಳಿ ಹಬ್ಬವನ್ನು, ಅರ್ಥವರಿತು ಮಾಡೋಣ. ದ ಫೆಸ್ಟಿವಲ್ ಆಫ್ ಕಲರ್ಸ್ ಅಂತ ಕರೆಯೋ ಬದಲು ಹೋಳಿ ಅಂತಲೇ ಕರೆಯೋಣ. ಇದು ನಮ್ಮ ಹಬ್ಬ. ಎಲ್ಲನೂ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡೋ ಅಗತ್ಯ ಇಲ್ಲ. ಅವ್ರು ಸ್ವಲ್ಪ ನಮ್ಮದು ಕಲೀಲಿ, ನಮ್ಮನ್ನ ಉಳಿಸ್ಕೊಡೋಣ. ಏಕೆಂದರೆ ಅಲ್ಲಿ ಹೋಳಿಕಾ ದಹನದ ಚಿಂತನೆ ಬರುತ್ತೆ. ಅಂದರೆ ಯಾರು ದುಷ್ಟರೋ, ಜಗತ್ತಿಗೆ ಲೋಕಪೀಡಕರೋ ಅವರ ಧ್ವಂಸ ಆಗಬೇಕಾಗಿದೆ. ಯಾರಾಗಲಿ, ಸ್ತ್ರೀ ಆಗಲಿ ಪುರುಷರಾಗಲಿ. ಇಲ್ಲಿ ಫೆಮಿನಿಸಮ್ ತಂದುಬಿಡ್ತಾರೆ ಕೆಲವರು. ಅವ್ರಿಗೆ ಎಷ್ಟೇ ಕೆಟ್ಟೋಳಾದರೂ ಸ್ತ್ರೀಗೇನೂ ಮಾಡಬಾರ್ದು. ಅದು ಯಾವ ನ್ಯಾಯ? ಅದು ಅಲ್ವಾ? ಸ್ತ್ರೀ ಆಗಲಿ ಪುರುಷರಾಗಲಿ ಎಲ್ಲರೂ ನಾವು ಮನುಷ್ಯರೇ. ಯಾರು 10 ಜನಕ್ಕೆ ತೊಂದರೆ, ಚಿಕ್ಕ ಮಕ್ಕಳನ್ನ ಎತ್ಕೊಂಡು ಹೋಗಿ ಸಾಯಿಸೋಣ ನಾವು ಕ್ಷಮಿಸ್ಬೇಕಾ? ಸ್ತ್ರೀ ಪುರುಷ ಅಂತ ಲೆಕ್ಕ ಅಲ್ಲ. ಯಾರು ತಪ್ಪಿತಸ್ಥರು, ಯಾರು ಲೋಕಪೀಡಕರೋ ಅವ್ರಿಗೆ ಪನಿಷ್ಮೆಂಟ್ ಆಗಬೇಕು. ಹಾಗೆ ಆ ಥರ ನೋಡಬೇಕು ನಾವು ಇದನ್ನು. ಹಾಗಾಗಿ ಅರ್ಥವರಿತು ಹೋಳಿ ಹಬ್ಬ ಮಾಡೋಣ. ಸಾಧ್ಯವಾದಷ್ಟು ಸೇಫ್ ಕಲರ್ಸ್ ಸಿಕ್ಕರೆ, ಆರ್ಗ್ಯಾನಿಕ್ ಕಲರ್ ಸಿಕ್ಕರೆ ದಯವಿಟ್ಟು ಹಾಕಿ. ಸೋಷಿಯಲ್ ಮೀಡಿಯಲ್ಲಿ ನಾನು ಕೊಂಡ್ಕೊಳ್ತೀನಿ. ನಮ್ಮ ಮಕ್ಕಳಿಗೆ ಸೇಫ್ ಹೋಲಿ. ಹಾಗೆ ಅಂತ ಈಗ ನೀರಿಗೆ ತೊಂದರೆ ಇದೆ, ತುಂಬ ದುಂದು ವೆಚ್ಚ ಮಾಡೋ ಅಗತ್ಯನೂ ಇಲ್ಲ. ಹಿತಮಿತದಲ್ಲಿ ಯಾವತ್ತೂ ಹದ ಮೀರಬಾರ್ದು. ಸಂತೋಷ ಪಡಬೇಕು, ಆದರೆ ನಮ್ಮ ಸಂತೋಷ ಅನ್ನೋದು ಯಾರಿಗೂ ತೊಂದರೆ ಕೊಡಬಾರ್ದು, ಪರಿಸರಕ್ಕೂ ತೊಂದರೆ ಕೊಡಬಾರ್ದು. ಹಾಗಾಗಿ ಈ ವರ್ಷದ ಹೋಳಿನಲ್ಲಿ ಸಂತೋಷವಾಗಿ ಹೋಳಿ ಆಚರಿಸಿ. ಯಾರ್ಯಾರು ಶುರು ಮಾಡಿಬಿಡ್ತಾರೆ ನ್ಯಾರೇಟಿವ್ಸು, ಓ ಅಂತ, ಬೇರೆಯವ್ರಿಗೇನು ಹೇಳಲ್ಲ. ಅಲ್ಲಿ ಕಡ್ದಾಗ, ಕುಡ್ದಾಗ, ಮರ ಕಡ್ದಾಗ, ಪ್ರಾಣಿಗಳನ್ನ ಕಡ್ದಾಗ ಯಾರೂ ಏನೂ ಮಾತಾಡೋಲ್ಲ. ಈ ಪೋಟ ಅವರು ಪೇಟ ಅವರು ಎಲ್ಲ ಬಾಯಿ ಮುಚ್ಕೊಂಡು ಕೂತಿರ್ತಾರೆ, ನಮಗೆ ಮಾತ್ರ ಹೇಳ್ತಾರೆ. ಆ ಥರದ ದುರುಪದೇಶದ ಕೇಳ್ಕೊಂಡು ಅಪಾಲಜೆಟಿಕ್ ಆಗೋ ಅಗತ್ಯ ಇಲ್ಲ. ಮಾಡೋಣ, ಸಂತೋಷವಾಗಿ ಆಚರಿಸೋಣ. ಆದರೆ ಹದದಲ್ಲಿ, ತುಂಬ ಬಕೆಟ್ಗಳ ಗಟ್ಟಲೆ ನೀರು ವೇಸ್ಟ್ ಮಾಡಬೇಡಿ. ಹಿತದಲ್ಲಿ ಮಿತದಲ್ಲಿ ಸಂತೋಷ ಪಡಿ. ಮಕ್ಕಳಿಗೆ ಕತೆ ಹೇಳಿ, ಹೋಳಿಯ ಚಿತ್ರಗಳನ್ನು ತೋರಿಸಿ, ಹೋಗಿ ಮುಂದಿನ ಸಲ ದೇವಸ್ಥಾನಗಳಿಗೆ ಹೋದಾಗ ಗಮನಿಸಿ, ಅಲ್ಲಿ ಗೀತ ನೃತ್ಯಗಳ ಎಲ್ಲ ದೇವ್ರು ನೋಡ್ಬಿಟ್ಟು ಹಿಂಗೆ ಅನ್ಕೊಂಬಂದ್ಬಿಡ್ತೀವಿ. ರಂಗಮೇ ದೈವಂ ಪೊಂಗಲೇ ಪ್ರಸಾದಂ ಕಂಬಮೇ ತಣ್ಣಿ ಅಂತ ಒಂದು ಮಾತಿದೆ ತಮಿಳಲ್ಲಿ. ರಂಗನೇ ದೈವ, ಪೊಂಗಲೇ ಪ್ರಸಾದ, ಕಂಬಕ್ಕೆ ಹಿಂಗೆ ಕೈ ಬಳ್ದುಬಿಟ್ಟು ಬರೋದು. ಹಂಗೆ ಹೋಗಬಾರ್ದು ನಾವು. ಒಳಗಡೆ ಇರುವ ರಂಗನಾಥನೇ ಹೊರಗಡೆಯ ಅಷ್ಟೂ ಶಿಲ್ಪಕಲೆಯಲ್ಲಿದ್ದಾನೆ. ಅದೆಲ್ಲ ಅವನದೇ ವೈಭವ ನೋಡಬೇಕು ನಾವು. ಒಳಗಡೆ ಪರಮಾತ್ಮ ನೋಡಿ ಬಂದಮೇಲೆ ಒಂದೊಂದು ಕಂಬ ನೋಡಬೇಕು, ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡಬೇಕು. ಯಾಕದೆಲ್ಲ ಹಾಕಿದೆ? ಅದು ಎಜುಕೇಷನ್. ಅದು ನೋಡಿ, ಇಲ್ಲಿ ಓಕಳಿ ಆಟ ಆಡ್ತಾ ಇದ್ದಾರೆ, ಕೃಷ್ಣ ಗೋಪಿಯರೊಂದಿಗೆ ಓಕಳಿ ಆಡ್ತಿದ್ದಾನೆ. ಇಲ್ಲಿ ಯಾವುದೋ ಒಂದು ವಾನರ ಲಿಂಗದ ಪೂಜೆ ಮಾಡ್ತಾ ಇದೆ. ನೋಡಿದು ವಾಲಿ ಸುಗ್ರೀವರ ಕಾಳಗ ತೋರಿಸ್ತಾ ಇದ್ದಾರೆ. ಇಲ್ಲಿ ರಾಮ ಸಾಲಮರ ಭಂಜನ ಮಾಡ್ತಿದ್ದಾನೆ. ಇದು ಮಹಾಭಾರತದ ಚಿತ್ರಣ ತೋರಿಸ್ಬೇಕು. ನೋಡಿ 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 ಅದಕ್ಕೆ ದೇವಸ್ಥಾನದಲ್ಲಿ ತಕ್ಷಣ ಬರ್ಬಾರ್ದು, ಸ್ವಲ್ಪ ಹೊತ್ತು ಕೂತ್ಕೋಬೇಕು ಅಂತ ಹೇಳೋರು. ಯಾಕೆಂದರೆ ಎಲ್ಲ ನೋಡಿ ಆಸ್ವಾದಿಸಿ ಅರ್ಥ ಮಾಡಿಕೊಂಡು ನಾವು ಎಂಜಾಯ್ ಮಾಡಿ ಭಾಗವಹಿಸಿ, ಸಾಧ್ಯವಾದ ದೇವಸ್ಥಾನಗಳಲ್ಲಿ, ಅಟ್ಲೀಸ್ಟ್ ಪ್ರೈವೇಟ್ ದೇವಸ್ಥಾನ, ಗೌರ್ಮೆಂಟ್ ದೇವಸ್ಥಾನ ಗೊತ್ತಿಲ್ಲ ಬಿಡಿ, ಮುಚ್ಚಿಟ್ಬಿಡ್ತಾರೆ. ಹುಂಡಿ ಒಂದೇ ಆ್ಯಕ್ಟಿವ್ ಅಲ್ಲಿ ಅವ್ರಿಗೆ.
ಆದರೆ ಅಟ್ಲೀಸ್ಟ್ ಪ್ರೈವೇಟ್ ದೇವಸ್ಥಾನಗಳಲ್ಲಿ ಇದನ್ನು ಪ್ರೋತ್ಸಾಹಿಸಬೇಕು ನಾವು. ಸಭ್ಯತೆಯ ಮಿತಿಯಲ್ಲಿ ಹೆಂಗೆಂಗೋ ಅಶ್ಲೀಲವಾದ ಬಟ್ಟೆ ಹಾಕ್ಕೊಂಬಂದು ಸಿಕ್ಕದೆ ಚಾನ್ಸು ಅಂತ ಇವತ್ತು ಮೆಕಾಲೆ ಎಜುಕೇಷನಲ್ಲಿ ತಲೆ ಕೆಡಿಸ್ಕೊಂಡಿರೋ ಯುವತಿರು ಅಲ್ಲೊಂದು ಅಶ್ಲೀಲತೆಯ ಡ್ರಾಮಾ ಶುರು ಮಾಡಬಾರ್ದು. ಒಂದು ಸಭ್ಯತೆ ಇರಬೇಕು, ಆಟ ಆಡಬೇಕು, ಸಂತೋಷ ಪಡಬೇಕು, ಆದರೆ ಸ್ವಲ್ಪ ಸಭ್ಯತೆಯ ಸೀಮೆಗಳಲ್ಲಿ ಸ್ವಲ್ಪ ಮೈ ತುಂಬ ಬಟ್ಟೆ ಹಾಕ್ಕೊಂಡು ಬಂದು ಆ ಥರ ಎಂಜಾಯ್ ಮಾಡ್ಬೋದು, ಮಾಡಬೇಕು. ನಮ್ಮ ತುಂಬ ಸಂತೋಷದ ವಿಷಯ ಅಂದರೆ ಬೆಂಗಳೂರಿನಲ್ಲಿ ನಮ್ಮ ನಿರುಪಮಾ ರಾಜೇಂದ್ರ ಅವರಿದ್ದಾರೆ, ತುಂಬ ಮೇರು ಕಲಾವಿದರು, ಭಾಳ ಅದ್ಭುತವಾದ ಡಾನ್ಸರ್ಸು, ಎಲ್ಲರಿಗೂ ಜಗದ್ವಿಖ್ಯಾತರವರು, ಅಭಿನವ ಆರ್ಟ್ ಅವರು ಮದನೋತ್ಸವ ಅಂತ ಮಾಡ್ತಿದ್ದಾರೆ ಈ ಸುಮಾರು ಒಂದು 3-4 ವರ್ಷದಿಂದ. ನಮ್ಮ ಬೆಂಗಳೂರಿನಲ್ಲಿ ಹನುಮಂತ ನಗರದಲ್ಲಿ ಗುಡ್ಡ ಇದೆಯಲ್ಲ, ರಾಮಾಂಜನೇಯ ವಿಗ್ರಹ ಇರುವಂಥ ದೇವಸ್ಥಾನ, ಅಲ್ಲಿ ಬೆಳಗ್ಗಿಂದ ಸಂಜೆವರೆಗೂ ಭಾಳ ಚೆನ್ನಾಗಿ ಮದನೋತ್ಸವ ಮಾಡ್ತಾರೆ. ಸೊ ಅಲ್ಲಿ ಮನ್ಮಥ ರಥ ಏರಿ ಬರುವಂಥದ್ದು ಎಲ್ಲ ಬೇಕಾದಷ್ಟು ನೃತ್ಯಗಳು, ಕಲಾವಿದರು ಎಲ್ಲ ಸೇರ್ತಾರೆ, ತುಂಬ ಜನ ಸೇರ್ತಾರೆ. ನಾನು ಹೋಗ್ತೀನಿ, ಭಾಳ ಚೆನ್ನಾಗಿರುತ್ತೆ, ಬಂದು ನೋಡಿ, ಐಡಿಯಾ ತೊಗೊಳ್ಳಿ. ಅವ್ರು ಶುರು ಮಾಡಿದ್ದಾರೆ, ಪಯನಿಯರ್ ಮಾಡಿದ್ದಾರೆ, ಡಾಕ್ಟರ್ ಶತಾವಧಾನಿ ಗಣೇಶ್ ಅವರು ಐಡಿಯಾ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ನಡೆಯುತ್ತೆ. ಅದೇ ಥರ ಎಲ್ಲ ಕಡೆ ಶುರು ಆಗಬೇಕು ಅಂತ, ಫ್ರೆಂಡ್ಸಿಗೆ ಶುರು ಆಗಬೇಕು. ಏನೇನೋ ಟ್ರೆಂಡ್ ಫಾಲೋ ಮಾಡ್ತಾರೆ, ಅಲ್ಲಿ ಪ್ಯಾಂಟ್ ಹರ್ಕೊಳ್ಳೋ ಟ್ರೆಂಡು, ಕೂದಲು ಕೆದರ್ಕೊಳ್ಳೋ ಟ್ರೆಂಡು, ಆ ಹ್ಯಾಲೋವಿನ್ ಗೋಸ್ಟು ದೆವ್ವಗಳನ್ನ ಸೆಲೆಬ್ರೇಟ್ ಮಾಡೋ ಟ್ರೆಂಡು, ಇಂತಿಂಥ ಹುಚ್ಚುಚ್ಚುದನ್ನು ಫಾಲೋ ಮಾಡೋ ಬದಲು ಇದನ್ನು ಫಾಲೋ ಮಾಡ್ಬೋದಲ್ಲ. ಅವ್ರನ್ನ ಕೇಳಿ ಹೆಂಗೆ ಮಾಡ್ತೀರಾ ಅಂತ ಎಲ್ಲ ಊರುಗಳಲ್ಲೂ ಎಲ್ಲ ಜಿಲ್ಲೆಗಳಲ್ಲೂ ಅಲ್ಲಲ್ಲಿ ಮದನೋತ್ಸವ ಮಾಡಬೇಕು. ಶುದ್ಧ ಪ್ರೀತಿಯನ್ನು ಆರಾಧಿಸಬೇಕು. ದಂಪತಿಗಳನ್ನು ಕರೆದು, ಯಂಗ್ ಕಪಲ್ಸ್ನ ಕರೆದು ಒಂದಷ್ಟು ಆಟಗಳು, ಕ್ರೀಡೆಗಳು, ಸಂತೋಷ, ಸರಸತೆ, ಸಂಭಾಷಣೆ ಮಾಡ್ಬೋದಲ್ವ. ಇದನ್ನೆಲ್ಲ ಯಾವತ್ತೂ ಇದನ್ನು ವಿರೋಧಿಸಿಲ್ಲ ನಮ್ಮ ಸಂಸ್ಕೃತಿ. ಅಶ್ಲೀಲತೆಗೆ ಹೋಗಬಾರ್ದು, ಯಾವತ್ತೂ ಪ್ರೀತಿ ಅನ್ನೋದು ಒಂದು ಫ್ರೇಮ್ ಒಳಗಿರುತ್ತೆ. ಆ ಥರ ಹೋಳಿ ಹಬ್ಬವನ್ನು ಆಚರಿಸೋಣ. ಅದರಿಂದ ಮನ್ಮಥ ನಾರಾಯಣ ನಮ್ಮೆಲ್ಲರ ಹೃದಯದಲ್ಲಿ ನಿಂತು ಶುದ್ಧ ಪ್ರೀತಿಯನ್ನು ಕೊಡಲಿ, ಕೊಳಕು ಕಾಮವನ್ನು ಭಂಜಿಸಲಿ ಅಂತ ಪ್ರಾರ್ಥಿಸೋಣ. ಅಕ್ಕ, ನಾವು ಹೋಳಿ ಹಬ್ಬದ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಆಗ ನನಗೆ ನೆನಪಾಗಿತ್ತು ಈ ಪ್ರೊಪಗ್ಯಾಂಡ. ನಾನು ಅಬ್ಸರ್ವ್ ಮಾಡಿದ ಹಾಗೆ ಯಾವುದೇ ಒಂದು ಹಿಂದೂ ಹಬ್ಬ ಬರಲಿ, ಒಂದು ಪ್ರೊಪಗ್ಯಾಂಡ ಸ್ಟಾರ್ಟ್ ಮಾಡಿಬಿಡ್ತಾರೆ. ಏನೇ ಬರಲಿ, ಅದೇ ಬೇರೆ ಮತದ ಯಾವುದೇ ಹಬ್ಬ ಬಂದರೂ ಕೂಡ ಏನು ಮಾತಾಡಲ್ಲ, ಚೆನ್ನಾಗಿ ಆಚರಿಸ್ತಾರೆ, ಒಂದು ಸೌಹಾರ್ದಯುತ ಆಚರಣೆ ಅಂತ ಇರುತ್ತೆ. ಆದರೆ ಹಿಂದೂಗಳ ಹಬ್ಬ ಬಂದಾಗ ಮಾತ್ರ ಸೋ ಕಾಲ್ಡ್ ಸಿಕ್ಯುಲರ್ಸ್ ಆಗಿರ್ಬೋದು, ಬಾಲಿವುಡ್ ಸ್ಟಾರ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಬೊಬ್ಬೆ ಹೊಡೆದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ನಾವು ಹೋಳಿ ಹಬ್ಬದ ಬಗ್ಗೆ ಮಾತಾಡಿದ್ವಿ. ಹೋಳಿ ಹಬ್ಬ ಬಂತು ಅಂದ ತಕ್ಷಣ ಸ್ಟಾರ್ಟ್ ಮಾಡಿಬಿಡ್ತಾರೆ, ಅಯ್ಯೋ ನೀರು ವೇಸ್ಟ್ ಮಾಡ್ತಾರೆ, ಸೇವ್ ವಾಟರ್ ಅಂತ ಹೇಳಿಬಿಡ್ತಾರೆ. ಇನ್ನು ಮಹಾಶಿವರಾತ್ರಿ ಬಂತು ಅಂತ ಹೇಳಿದ್ರೆ, ಅಯ್ಯೋ ಹಾಲು ವೇಸ್ಟ್ ಮಾಡ್ತಿದ್ದಾರೆ, ಅದಕ್ಕಿಂತ ಬಡವರಿಗೆ ಕೊಡ್ಬೋದಿತ್ತಲ್ಲ, ಎಷ್ಟೊಂದು ಹಾಲು ವೇಸ್ಟ್ ಆಗ್ತಾ ಇದೆ, ಸೇವ್ ಮಿಲ್ಕ್ ಅಂತ ಹೇಳಿಬಿಡ್ತಾರೆ. ಇನ್ನು ಸಂಕ್ರಾಂತಿ ಬಂತು ಅಂತ ಹೇಳಿದ್ರೆ ಅಲ್ಲೂ ಒಂದು ಪ್ರೊಪಗ್ಯಾಂಡ ಸ್ಟಾರ್ಟ್ ಮಾಡಿಬಿಡ್ತಾರೆ. ದೀಪಾವಳಿ ಹಬ್ಬ ಬಂತು ಅಂತ ಹೇಳಿದ್ರೆ ಅಂತೂ ಅಯ್ಯೋ ಪಟಾಕಿ, ನಾಯಿಗಳ ಮೇಲೆ ತುಂಬಾ ಕರುಣೆ, ದಿನ ಹಾಕೊಂಡು ತಿನ್ನೋರ್ಗೆ ನಾಯಿಗಳ ಮೇಲೆ ಮಾತ್ರ ಕರುಣೆ ಬಂದ್ಬಿಡ್ತಾವೆ. ಅಯ್ಯೋ ಆ ನಾಯಿಗಳನ್ನ ನೋಡೋಕ್ಕಾಗಲ್ಲ, ಶಬ್ದ, ನಾಯ್ಸ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್, ಯಾವಾಗಲೂ ಗಾಡಿಯಲ್ಲಿ ಒಬ್ಬೊಬ್ಬರ ಮನೇಲಿ 4 ಗಾಡಿ ಇರುತ್ತೆ. ಮದುವೆಗಳಲ್ಲೇ ಕೋಟಿಗಟ್ಟಲೆ ರೂಪಾಯಿ ಖರ್ಚು ಮಾಡಿ ಪಟಾಕಿ ಹೊಡಿಸ್ತಾರೆ. ಎಕ್ಸಾಕ್ಟ್ 2-4 ದಿನ ಉಳಿಯುತ್ತೋ ಇಲ್ವೋ ಗೊತ್ತಿಲ್ಲ ಇವ್ರ ಮದುವೆಗಳು. ಅದು ಅವಾಗ ಪರವಾಗಿಲ್ಲ. ಆಮೇಲೆ ಒಬ್ಬೊಬ್ಬರ ಮನೇಲಿ 4 ಗಾಡಿ ಇರುತ್ತೆ, ಒಬ್ಬೊಬ್ರು ಒಂದೊಂದು ಗಾಡಿಯಲ್ಲಿ ಹೋಗ್ತಾರೆ. ಸೊ ಆಗದು ನಾಯ್ಸ್ ಪೊಲ್ಯೂಷನ್ ವಲ್ಲ, ಏರ್ ಪೊಲ್ಯೂಷನ್ ವಲ್ಲ. ದೀಪಾವಳಿ ಬಂದಾಗ ಏರ್ ಪೊಲ್ಯೂಷನ್. ಹೀಗೆ ಪ್ರತಿ ಒಂದು ಹಬ್ಬಕ್ಕೂ ಕೂಡ ಒಂದೊಂದು ಪ್ರೊಪಗ್ಯಾಂಡ ಇಡ್ತಾರಕ್ಕ. ಸೊ ಯಾಕೆ ಬೇರೆ ಮತದ ಹಬ್ಬ ಬಂದಾಗ ಈ ಮಾತುಗಳು ಬರಲ್ಲ, ಯಾಕೆ ಹಿಂದೂ ಹಬ್ಬ ಬಂದಾಗ ಮಾತ್ರ ಈ ಪ್ರೊಪಗ್ಯಾಂಡ ಸ್ಟಾರ್ಟ್ ಆಗ್ಬಿಡುತ್ತೆ ಅಂತ? ನಮ್ಮಲ್ಲಿ ಒಂದು ಗಾದೆ ಇದೆ, ಬಗ್ಗದವನ್ಗೆ ಒಂದು ಗುದ್ದು ಜಾಸ್ತಿ ಅಂತ. ಈಗ ನಾವು ಸುಮ್ಮನೆ ಇದ್ದು ಅವ್ರಿಗೆ ಅಭ್ಯಾಸ ಆಗೋಗಿದೆ. ಸುಮ್ಮನೆ ಇರಬೇಕಷ್ಟೇ. ನಾವು ಹೇಳ್ತಾ ಇರ್ತೀವಿ, ಬಾಯಿ ಮುಚ್ಕೊಂಡು ಕೇಳ್ತಾ ಇರಿ. ಈ ಮೆಕಾಲೆ ಸಿಸ್ಟಮ್ ಶುರು ಆಗದೆ ಫಿಂಗರ್ ಆನ್ ದ ಲಿಪ್ಸ್ ಅಂತ, ಅದಕ್ಕೆ ಬಾಯಿ ಮುಚ್ಕೊಂಡು ಕೇಳಿ ಅಂತ. ಅದು ಫಸ್ಟ್ ನನಗನ್ಸುತ್ತೆ ಫಸ್ಟ್ ಒಂದು ಲಿಟ್ಮಸ್ ಟೆಸ್ಟ್ ಥರ, ಎಷ್ಟು ದೂರ ಇವ್ರು ಸಹಿಸ್ತಾರೆ ಅಂತ ತುಂಬ ಪರೀಕ್ಷೆ ಮಾಡಿದ್ದಾರೆ. ನಮ್ಮಲ್ಲಿ ಸಹನೆ ಜಾಸ್ತಿ, ಹೋಗ್ಲಿ ಬಿಡು ಅವನ ಅಭಿಪ್ರಾಯ. ನಮ್ಮಲ್ಲಿ ನಾನಾ ಅಭಿಪ್ರಾಯಗಳ ಮಧ್ಯದಲ್ಲಿ ಬದುಕೋದು ಅಭ್ಯಾಸ ಆಗೋಗಿದೆ ನಮಗೆ. ನಂತರನೇ ಎಲ್ಲರೂ ಆಲೋಚನೆ ಮಾಡಬೇಕು, ನಂತರನೇ ಎಲ್ಲರೂ ಬದುಕಬೇಕು ಅನ್ನೋ ಹಠ ನಮಗಿಲ್ಲ. ಇನ್ನೊಬ್ರದ್ದು ಇನ್ನೊಂದು ಅಭಿಪ್ರಾಯ ಇದೆ, ಇನ್ನೊಂದು ಮತ ಪಂಥ ಇದೆ, ಇನ್ನೊಂದು ರೀತಿಯ ವಿಚಾರಧಾರೆ ಇದೆ, ವಿ ಲಿವ್ ವಿತ್ ದಟ್, ನಮ್ಗೆ ಅಭ್ಯಾಸ ಆಗೋಗಿದೆ. ಹಾಗೆ ಇದು ಅದು ಒಂದು ಅಂತ ನಾವು ತಪ್ಪು ಲೆಕ್ಕ ಹಾಕ್ಬಿಟ್ವಿ ಯಾವಾಗ. ಬಟ್ ನಾನಿಲ್ಲಿ ಅನ್ಕೊಳ್ಳೋದು, ಹಿಂದೂಗಳು ಮೆಜಾರಿಟಿ ಇರುವಂತಹ ಜಾಗದಲ್ಲಿ ಆಕ್ಚುಲಿ ಮೆಜಾರಿಟಿ ಇರುವಂತವ್ರು ಮೈನಾರಿಟಿಗೆ ಅಡ್ಜಸ್ಟ್ ಆಗಿ ಬದುಕ್ತಾ ಇದ್ದಾರೆ. ಆಕ್ಚುಲಿ ಮೈನಾರಿಟಿ ಮೆಜಾರಿಟಿ ಜೊತೆ ಅಡ್ಜಸ್ಟ್ ಆಗ್ಬೇಕು. ಹೌದು, ಎಲ್ಲ ಕಡೆ ಅದೇ ನಿಯಮ. ನಾನು ಅದೇ ಪಾಯಿಂಟಿಗೆ ಬರ್ತಿದ್ದೆ. ಯಾರು ಈ ಮೈನಾರಿಟಿ ಅಂತ ನಾವು ಯಾವತ್ತೂ ಒಂದು ಅರ್ಥ ಮಾಡ್ಕೊಂಡಿಲ್ಲ. ನಮ್ಮಲ್ಲಿ ಶತ್ರುಬೋಧ ಅಂತ ಒಂದಿದೆ. ಈಗ ಪದೇ ಪದೇ ನಮ್ಮ ದೇಶಕ್ಕೆ ದಾಳಿ ಇಟ್ಟರು, ಪದೇ ಪದೇ ಸೋತ್ ಹೋದ್ರು, ಪದೇ ಪದೇ ಬಂದರು. ಮಧ್ಯ 100 ವರ್ಷದ ಗ್ಯಾಪ್ ಆದ್ಮೇಲೂ ಮತ್ತೆ ಬಂದರು.
ನಮ್ಮಲ್ಲಿ ಅಷ್ಟು ಪ್ರಾಬಲ್ಯ, ಅಷ್ಟು ಸೈನ್ಯ ಶಕ್ತಿ, ಅಷ್ಟು ಒಂದು ಎಲ್ಲ ಚೆನ್ನಾಗಿತ್ತು. ಪದೇ ಪದೇ ಬರ್ತಾನೆ ಇದ್ರು. ನಮ್ಮಲ್ಲಿ ಓವರ್ ಕಾನ್ಫಿಡೆನ್ಸ್ ಇತ್ತೆ, ನಾವು ಯಾರೇನು ಮಾಡೋಕ್ಕಾಗಲ್ಲ ನಮ್ಮನ್ನು ಅಂತ. ಆ ಕಾಂಪ್ಲೆಸೆನ್ಸಿ ಏನಿದೆ ಅದು ಸಮಸ್ಯೆ ಆದದ್ದು. ಅವರು ನಮ್ಮನ್ನು ಸ್ಟಡಿ ಮಾಡಿದ್ದಾರೆ. ಆಚೆಯಿಂದ ಬಂದಂಥ ವಿಧರ್ಮೀಯರು ಯಾರು ಆಕ್ರಮಣಕಾರರು ಬಂದರು, ಇಲ್ಲಿ ಬಂದು ಮತಾಂತರ ಮಾಡಿ ಇವತ್ತು ನಮ್ಮವರನ್ನೇ ನಮ್ಮ ವಿರುದ್ಧವಾಗಿ ಎತ್ತು ಕಟ್ಟಿದಾರಲ್ಲ. ಈಗ ಇಲ್ಲಿರುವ ಆ ಒಂದು ಆಕ್ರಮಣಕಾರರ ಮತಕ್ಕೆ ಸಂಬಂಧಪಟ್ಟವರು ವಾಸ್ತವಿಕವಾಗಿ ನಮ್ಮವರೇ. DNA ಟೆಸ್ಟ್ ಮಾಡಿದ್ರೆ ಅದು ಅರಬ್ದು ಅಲ್ಲ, ಅದು ಯುರೋಪ್ದು ಅಲ್ಲ, ಇಲ್ಲಿದು, ಅದು ನಮ್ಮವರೇ. ಇವರ ಪೂರ್ವಜರನ್ನೇ, ಇವರ ತಾತ ಮುತ್ತಾತಂದ್ರನ್ನೇ, ಅಜ್ಜಿ ಅಮ್ಮಂದ್ರನ್ನೇ ಸರ್ವನಾಶ ಮಾಡಿ ಇವ್ರನ್ನ ಮತಾಂತರ ಮಾಡಿರೋದು. ಇವರು ದೇ ಶುಡ್ ಕಮ್ ಔಟ್ ಆಫ್ ದಟ್ ಆ್ಯಕ್ಚುಲಿ. ವಾಪಸ್ ಅವರು ತಮ್ಮ ನಿಜವಾದ ಒಂದು ಸ್ಮರಣೆಯನ್ನು ಮಾಡ್ಕೋಬೇಕು. ಬಟ್ ಹಂಗೆ ಆಗ್ತಾ ಇಲ್ಲ. ತಲೆ ಕೆಡಿಸಿ ಸಂಪೂರ್ಣ ಬ್ರೈನ್ ವಾಶ್ ಮಾಡಿ ದೇಶ ವಿರೋಧವಾಗಿ ಹಚ್ತಾ ಇದ್ದಾರೆ. ಇಡೀ ದೇಶವನ್ನು ಕನ್ವರ್ಟ್ ಮಾಡಬೇಕು ಅನ್ನೋ ಹುನ್ನಾರ ಇದೆ. ಈ ಮೈನಾರಿಟಿಯೇ ಪಾರ್ಸಿಗಳಿದ್ದಾರೆ. ಅವ್ರು ಯಾವತ್ತ ತೊಂದರೆ ಕೊಟ್ಟಿದ್ದಾರೆ? ಎಲ್ಲಾದರೂ ಬಾಂಬ್ ಹಾಕೋದು, ತೊಂದರೆ ಕೊಡೋದು, ಹೆಣ್ಮಕ್ಳನ್ನ ಎತ್ತಾಕೊಂಡು ಹೋಗೋದು, ಅಥವಾ ಪೊಲಿಟಿಕಲ್ ಗೇಮ್ಸ್ ಆಡೋದು, ಎಲ್ಲ ಕಡೆ ಇದು ಮಾಡೋದು, ಇದು ನಮ್ಮದು ಅಂತ ಹೇಳೋದು, ಪ್ರಾಪರ್ಟಿ ಇದು ಮಾಡಿ ಏನಾದರೂ ಮಾಡಿದ್ದಾರೆ ಅವರು. ಜೈನರಿದ್ದಾರೆ. ಅವ್ರ ಸೈದ್ಧಾಂತಿಕ ಭೇದಗಳಿವೆ. ಜೈನರೇನು ವೈದಿಕರನ್ನು ಒಪ್ಕೊಳ್ಳಲ್ಲ, ಅವ್ರದ್ದೇ ಬೇರೆ ಸೈದ್ಧಾಂತಿಕ ಭೇದಗಳಿದೆ. ಆದರೆ ಯಾವತ್ತಾದ್ರೂ ತೊಂದರೆ ಕೊಟ್ಟಿದ್ದಾರೆ? ಅವ್ರ ಪಾಡಿಗೆ ಅವರಿದ್ದಾರೆ. ಹಾಗೆ ಬೌದ್ಧರಿದ್ದಾರೆ. ಅವ್ರು ಯಾರಿಗೆ ತೊಂದರೆ ಕೊಟ್ಟಿದ್ದಾರೆ? ಬೌದ್ಧರಿಗೂ ವೈದಿಕರಿಗೂ ಹಿಂದಿನಿಂದಲೂ ಕೂಡ ಸೈದ್ಧಾಂತಿಕ ಭೇದ, ಚರ್ಚೆ, ತರ್ಕ, ವಾಗ್ವಾದಗಳು ನಡೀತಾನೆ ಇವೆ. ಅಷ್ಟಕ್ಕೆ ಇಲ್ದಿದೆ. ಐ ಡೋಂಟ್ ಅಗ್ರಿ ವಿತ್ ಯು, ಅಷ್ಟೇ ಅಲ್ಲಿಗೆ ಉಳ್ಕೊಳ್ತು ಅದು. ಈ ಥರ ತುಂಬ ಮೈನಾರಿಟೀಸ್ ಇದ್ದಾರೆ. ನಮ್ಮೊಳಗೆ ಕೂಡ ಶೈವ, ಶಾಕ್ತ, ಮತ್ತು ಗಾಣಪತ್ಯ, ಸೌರ, ವೈಷ್ಣವ ಅಂತೆಲ್ಲ ಇವೆ. ಅವುಗಳಲ್ಲಿ ಉಪಭೇದಗಳಿವೆ, ಎಷ್ಟೋ ಆಗಮಗಳಿವೆ, ಪ್ರಾದೇಶಿಕ ಭೇದಗಳಿವೆ. ನೋ ಪ್ರಾಬ್ಲಮ್. ಅವ್ರವ್ರ ಗುರು ಪರಂಪರೆಯನ್ನು ಫಾಲೋ ಮಾಡ್ತಾರೆ. ಇವರೆಲ್ಲರನ್ನೂ ಕೂಡ ನಾವು ಸೈದ್ಧಾಂತಿಕವಾಗಿ ಅರ್ಥ ಮಾಡ್ಕೊಂಡ್ವಿ. ಓಕೆ, ಅದು ಅವರ ಅಭಿಪ್ರಾಯ ಅಂತ ಸುಮ್ಮನೆ ಬಿಟ್ವಿ. ಇಷ್ಟು ಮಾಡಿದಂಥ ನಾವು ಸನಾತನ ಧರ್ಮೀಯರು ದೊಡ್ಡ ತಪ್ಪು ಮಾಡಿದ್ದು ಅಂದರೆ, ಈ ಥರ ಪದೇ ಪದೇ ಸೋತರು, ಪದೇ ಪದೇ ಈ ದೇಶಕ್ಕೆ ಬಂದು ನಮ್ಮನ್ನು ಕೊಂದು ಕೊಚ್ಚಿ ಅನ್ಯಾಯ ಮಾಡಿ, ಲೂಟಿ ಮಾಡಿ, ದೇವಸ್ಥಾನಗಳನ್ನ ಸಾಯಿಸಿ, ಇವತ್ತಿಗೂ ಅದನ್ನು ಮಾಡ್ತಾ ಪೊಲಿಟಿಕಲ್ ಗೇಮ್ಸ್ ಆಡ್ತಾ ನಮ್ಮನ್ನು ಮತಾಂತರ ಪಡಿಸೋಂಥ ದೊಡ್ಡ ಜಾಲ. ಅದಕ್ಕಾಗಿ ಎಷ್ಟು ಫಂಡಿಂಗು, ಎಷ್ಟು ಟ್ರೈನಿಂಗು, ಎಷ್ಟು ಹುನ್ನಾರಗಳು, ಎಷ್ಟು ಕಾನ್ಸ್ಪಿರಸೀಸು. ಅವರು ಸಾಯಕ್ಕೆ ರೆಡಿ, ಇನ್ನೊಬ್ಬರು ಸಾಯಿಸಕ್ಕೆ ರೆಡಿ. ಈ ರೀತಿಯ ಒಂದು ಪೈಶಾಚಿಕ ಭಾವ ಹೆಂಗೆ ಬರುತ್ತೆ ಅವ್ರಿಗೆ? ಎಲ್ಲಿಂದ ಬರುತ್ತೆ? ನಾವು ಸರ್ವೇ ಭವಂತು ಸುಖಿನ, ಆಯಿತು ಮುಗೀತು ಹಳೆದು, ಮರ್ತು ಮುಂದಕ್ಕೆ ಹೋಗೋಣ, ಎಲ್ಲ ಒಟ್ಟಿಗಿರೋಣ, ಕೊಂದ ಜನಗಳನ್ನು ಬಂಧುವೆಂದು ಕರೆದಂಥ ಭಾರತ ದೇಶ ಅಂತ ಹೀಗೆ ನಮ್ಮ ಆ್ಯಟಿಟ್ಯೂಡ್ ಆದರೆ, ಅವ್ರು ಇಲ್ಲ, ನೀವು ಖುಷಿಯಾಗಿದ್ದೀರಾ, ಹೋಲಿ ಮಾಡ್ತೀರಾ, ಗಣೇಶ ಹಬ್ಬದ ಕಲ್ಲು ಹಾಕ್ತೀವಿ, ಸಾಯಿಸ್ತೀವಿ. ಅಲ್ಲಿ ಯಾರೋ ಹೆಣ್ಮಕ್ಳು ನಡ್ಕೊಂಡು ಎತ್ತಾಕೊಂಡು ಹೋಗೋದು. ಅವ್ರ ಪಾಡಿಗೆ ಅವ್ರು ಎಲ್ಲ ತಣ್ಣಗೆ ಆಗೋಕ್ಕೆ ಬಿಡಲ್ವಲ್ಲ. ಈ ಥರ ಯಾಕೆ ಆಡ್ತಿದ್ದಾರೆ ಅಂತ ನಮ್ಗೆ ಪ್ರಶ್ನೆ ಬಂತ. ನಮ್ಮಲ್ಲಿ ಎಷ್ಟು ಜನ ಅವ್ರು ಅಧ್ಯಯನ ಮಾಡಿದ್ದಾರೆ? ಅವ್ರ ಪುಸ್ತಕ ಓದಬೇಕು. ಎಲ್ಲಿಂದ ಬರ್ತಿದೆ ಅವ್ರಿಗೆ ಈ ಥರದ ಒಂದು ಇನ್ಸ್ಪಿರೇಷನು? ವಾಟ್ ಈಸ್ ಮೋಟಿವೇಟಿಂಗ್ ದೆಮ್? ನಾವು ಹಿಸ್ಟ್ರಿನ ಅರ್ಥನೇ ಮಾಡ್ಕೊಂಡಿಲ್ಲ. ಅಂದಿನಿಂದ ಮೊದಲ ಆಕ್ರಮಣಕಾರರಿಂದ ಹಿಡಿದು ಇವತ್ತು ನುಸುಳ್ತಾ ಇದ್ದಾರಲ್ಲ, ಬಾಂಗ್ಲಾದೇಶಿಂದ, ಪಾಕಿಸ್ತಾನಿಂದ, ಮ್ಯಾನ್ಮಾರಿಂದ, ಇವತ್ತಿನವರೆಗೂ ಅವ್ರಿಗೆ ಒಂದೇ ಅಜೆಂಡಾ ಇದೆ. ಎಲ್ಲ ಕಡೆ ನುಸುಳೋದು, ಅಲ್ಲಿ ಸ್ಥಳೀಯರನ್ನು ನಾಶ ಮಾಡೋದು, ನಮ್ಮ ಮತವನ್ನು ತಲೆ ಮೇಲೆ ಹಾಕೋದು ಅಷ್ಟೇ. ನಾವು ಹಾಳಾಗ್ತೀವಿ, ನೀವು ಹಾಳಾಗಿ, ಬಟ್ ನಾವು ನಿಮ್ಮ ಥರ ಬದುಕೋಕೆ ಬಿಡಲ್ಲ. ಯಾಕೆ ಹಿಂಗೆ ಬರ್ತಾ ಇದೆ? ಇವ್ರು ಯಾರು ಪ್ರೇರೇಪಣೆ ಕೊಡ್ತಾರೆ? ಇವ್ರ ವ್ಯವಸ್ಥೆ ಏನು? ಇವರ ಇಕೋಸಿಸ್ಟಮ್ ಏನು? ಯಾವ ಥರ ಇದೆ? ಅದನ್ನು ಅರ್ಥನೇ ಮಾಡ್ಕೊಂಡಿಲ್ಲ. ನಮ್ಮ ಹಾಗೆ ನಮ್ಮಲ್ಲಿ ಶೈವ ವೈಷ್ಣವ ಕಂಡ್ರೆ ಆಗಲ್ಲ, ಇವ್ರನ್ನ ಅವ್ರನ್ನ ಕಂಡ್ರೆ ಆಗಲ್ಲ, ನಮ್ಮ ರಾಜಂದ್ರು ಕಲಹ ಮಾಡ್ತಾರೆ, ಹಾಗೆ ಅದೊಂದು ಅಂತ ತಪ್ಪು. ವಿ ಹ್ಯಾವ್ ಮೇಡ್ ಅ ಮಿಸ್ಕ್ಯಾಲ್ಕುಲೇಷನ್. ಯಾವತ್ತು ಸರಿಯಾಗಿ ಅರ್ಥ ಮಾಡ್ಕೊಳ್ತೀವೋ, ರೋಗ ಏನು ಅಂತ ಡಯಾಗ್ನೈಸ್ ಮಾಡದೆ ಹೋದರೆ ಸರಿಯಾದ ಮದ್ದನ್ನು ಚಿಕಿತ್ಸೆ ಮಾಡೋಕ್ಕಾಗಲ್ಲ. ಹಾಗೆ ಮೂಲ ಉದ್ದೇಶ ಏನು ಅಂದರೆ, ಎರಡು ಮಹಾ ದುರ್ಮತಗಳು, ಯುರೋಪಿಂದ ಬಂದದ್ದು, ಅರಬಿಂದ ಬಂದದ್ದು. ಅವರ ಉದ್ದೇಶವೇ ಇಲ್ಲಿನ ಸ್ಥಳೀಯ ಧರ್ಮವನ್ನು ನಾಶ ಮಾಡಿ ಆರೋಪಿಸೋದು. ಮೊನ್ನೆ ಒಬ್ಬ ತಮಿಳ್ನಾಡಿನ ಒಬ್ಬ ರಾಜಕಾರಣಿ ಹೇಳ್ದ, ಸನಾತನ ಧರ್ಮವನ್ನು ಎರಾಡಿಕೇಟ್ ಮಾಡಬೇಕು. ಇದು ಎಂಥ ಕುತ್ಸಿತವಾದ ಮನೋಭಾವ. ಅದೇ ಧರ್ಮದಲ್ಲಿ ಇದ್ಕೊಂಡು ಹೇಳ್ತಾರಲ್ಲ. ಇಲ್ಲ, ಅವರೆಲ್ಲ ಕ್ರಿಪ್ಟೋಸು, ಬರೀ ಹೆಸರು ನಿಜಕ್ಕೂ ಬದಲಾಗಿರ್ತಾರೆ, ಓಟ್ಗೋಸ್ಕರ ಹೆಸರು ಹಾಗೆ ಹಿಂದೂ ಹೆಸರು ಉಳಿಸ್ಕೊಂಡೆ ಕ್ರಿಪ್ಟೋಗಳು ಅವರೆಲ್ಲ. ಅದೇ ಗೊತ್ತಿಲ್ಲ ನಮಗಿದೆಲ್ಲ. ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕು. ಜನರಿಗೆ ಏನನ್ಸುತ್ತೆ, ಎಲ್ಲ ಒಂದೇ, ಸರ್ವಧರ್ಮ ಸಮನ್ವಯ, ಧರ್ಮ ಸಮನ್ವಯ, ಸರ್ವ ಮತ ಸಮನ್ವಯ ಅಲ್ಲ. ಒಬ್ಬ ಸಾಯಿಸೋನೋನು, ಒಬ್ಬ ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋನು, ಇಬ್ರು ಒಂದೇ ಆಗೋದಿಲ್ಲ. ಕೊಲೆಪಾತಕನೇ, ಟೆರರಿಸ್ಟೇ. ಸರ್ವಧರ್ಮ ಅವ್ರನ್ನ ಧರ್ಮ ಅಂತ ಹೆಂಗೆ ಕರಿತೀವಿ? ಧರ್ಮ ಯೋ ಬಾಧತೆ ಧರ್ಮಂ ನಸ ಧರ್ಮ ಕುಧರ್ಮಕಃ ಅಂತ. ಇನ್ನೊಂದು ಧರ್ಮವನ್ನು ಹಾಳು ಮಾಡುವಂಥ ಧರ್ಮವೇ ಅಲ್ಲ, ಅದು ಕುಧರ್ಮ ಅಂತ ಶಾಸ್ತ್ರ ಹೇಳುತ್ತೆ. ಅದು ಧರ್ಮವಲ್ಲ, ಅದು ಅಧರ್ಮ. ಅದು
ಲೂಟಿ ಮಾಡು, ಕೊಚ್ಚು, ಕೊಲ್ಲು, ಸಾಯಿಸು, ಅತ್ಯಾಚಾರ ಮಾಡು, ಎತ್ತಾಕೊಂಬನು, ಏನು ಬೇಕಾದ್ರೂ ಮಾಡು, ಒಪ್ಕೊಂಬಿಡು, ನಮ್ಮ ಪುಸ್ತಕನ ಒಪ್ಕೊಂಬಿಡು, ನನ್ನ ಗುರುನ ಒಪ್ಕೊಂಬಿಡು, ನಿನಗೆ ಸತ್ತಾದ್ಮೇಲೆ ನಿಂಗೇನೋ ಕೊಡ್ತೀವಿ. ಈ ಥರದ ಸತ್ತಾದ್ಮೇಲೆ ಇವ್ರೇನು ಕೊಡ್ತಾ ಇರೋದಕ್ಕೆ ಪ್ರಮಾಣ ಇಲ್ಲಿ. ಅಂದರೆ ಆ ಥರ ಜನರನ್ನು ಮೂವ್ ಮಾಡೋದು, ಇದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ನಾವು. ಅವ್ರಿಗೆ ಚೆನ್ನಾಗಿ ಗೊತ್ತದು, ಇವ್ರು ಅರ್ಥ ಮಾಡ್ಕೊಳ್ಳಲ್ಲ. ಯಾಕೆ ನಮ್ಮಲ್ಲಿ ಒಂದು ಆ ಥರ ವಿ ಆರ್ ಎನ್ ಓಪನ್ ಸೊಸೈಟಿ ಸನಾತನ. ಅದು ನಮ್ಮ ಅಡ್ವಾಂಟೇಜು, ಅದು ಡಿಸ್ಅಡ್ವಾಂಟೇಜು. ಸನಾತನ ಧರ್ಮದಲ್ಲಿ ನಾನು ನೋಡಿರುವಂಥದ್ದು, ನಾವೀಗ ಸನಾತನ ಧರ್ಮದಲ್ಲಿ ಪೂಜೆ ಮಾಡ್ತೀವಿ, ನಮಗೆ ಒಳ್ಳೇದಾಗ್ಲಿ ಅಂತ ಒಂದು ಪೂಜೆ ಮಾಡ್ತೀವಿ. ಆದ್ರೆ ಲಾಸ್ಟಲ್ಲಿ ನಾವು ಕೇಳುವಂಥದ್ದು ಸರ್ವೇ ಜನಃ ಸುಖಿನೋ ಭವಂತು ಅಂತ. ಅದಕ್ಕಿಂತ ಅಷ್ಟೇ ಅಲ್ಲ, ಕಾಳೇ ವರ್ಷಂತು ಪರ್ಜನ್ಯ, ಪೃಥ್ವಿ ಸಸ್ಯಶಾಲಿನಿ, ಕಾಲಕ್ಕೆ ಮಳೆ ಆಗಲಿ, ಚೆನ್ನಾಗಿ ಬೆಳೆ ಆಗಲಿ, ಸಜ್ಜನರಿಗೆ ಗೋವುಗಳಿಗೆ ಒಳ್ಳೇದಾಗಲಿ, ಎಲ್ಲರೂ ಚೆನ್ನಾಗಿರಲಿ. ಸೊ ಪುರೋಹಿತನೇ ಪುರಸ್ಯ ಹಿತ, ಪುರದ ಹಿತವನ್ನೇ ಚಿಂತಿಸುವವನು. ಅವ್ನು ನಾನೊಬ್ಬನಿಗೂ ಒಳ್ಳೇದಾಗಲಿ, ನಾನೊಬ್ಬ ಅಂತ ಹೇಳೋದೇ ಇಲ್ಲ. ಎಲ್ಲರಿಗೂ ಪ್ರಸಾದ ಹಂಚ್ತೀವಿ. ಅಂದರೆ ನನ್ನ ಭಗವಂತ ನನಗೆ ಮಾಡಿದ ಅನುಗ್ರಹವನ್ನು ಎಲ್ಲರಿಗೂ ಕೊಡ್ತೀವಿ ಅಂತ ಎಲ್ಲರಿಗೂ ಕೊಟ್ಟು ಮಿಕ್ಕಿದ್ದನ್ನು ತಿನ್ಬೇಕು ಯಜಮಾನ. ಈ ಸಮಷ್ಟಿ ಭಾವ ನಮ್ಮಲ್ಲಿ ತುಂಬ ಇದೆ. ನಾವು ಎಲ್ಲಿ ತಪ್ಪು ಮಾಡಿದ್ವಿ ಅಂತಂದರೆ ಅವರನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತಪ್ಪು ಮಾಡಿದ್ವಿ. ಅರ್ಥ ಆಗದಿರೋ ಹಾಗೆ ಇವಾಗ ಹುನ್ನಾರಗಳು ನಡೀತಾ ಇದೆ. ಅದಕ್ಕೆ ಅವ್ರಿಗೆ ಸಹಾಯ ಮಾಡೋದು ಲೆಫ್ಟಿಸ್ಟ್ಗಳು, ವಾಮಪಂಥೀಯರು. ಅವರಂಥ ಪಾಪಿಗಳು ಮತ್ತೊಬ್ಬರಿಲ್ಲ. ತಮ್ಮನ್ನು ತಾವು ಬುದ್ಧಿವಂತರು, ಬುದ್ಧಿಜೀವಿಗಳು, ವಿಚಾರವಂತರು, ವಿಚಾರವಾದಿಗಳು ಅಂತೆಲ್ಲ ಅವ್ರಿಗೆ ಲೇಬಲ್ ಕೊಟ್ಬಿಟ್ಟಿದ್ದಾರೆ. ಅದಕ್ಕೆ ಎಲ್ಲ ಕಡೆ ಅಂತ ಸೇರಿಸ್ಬೇಕು. ಬುದ್ಧಿ ಅಥವಾ ವಿಕೃತ ಬುದ್ಧಿವಂತರು ಎಲ್ಲ ಪರ್ವರ್ಟೆಡು. ಈ ದೇಶಕ್ಕೆ, ಈ ದೇಶದ ಮೂಲ ನಿವಾಸಿಗಳ, ಮೂಲ ಧರ್ಮದ, ಮೂಲ ಅಭಿಪ್ರಾಯಗಳ, ಮೂಲ ವಿಚಾರದ, ಮೂಲ ಆಚಾರ ವಿಚಾರ, ವೇಷ ಭೂಷ, ಭಾವನೆ, ಜೀವನ ಶೈಲಿ ಏನೇನಿದೆ ಎಲ್ಲಕ್ಕೂ ದ್ರೋಹ, ಬರೀ ದೋಷವೇ ಕಾಣಿಸುತ್ತೆ ಅವ್ರಿಗೆ. ಅಂಡ್ ದೇ ಆರ್ ಪೇಯ್ಡ್ ಫ್ರಮ್ ಔಟ್ಸೈಡ್. ಈಗ ಆಚೆಯಿಂದ ಮತಾಂತರದ ದೊಡ್ಡ ಜಾಲ ಏನು ಆಚೆಯಿಂದ ನಡೀತಿದೆ, ಯುರೋಪ್ ಕಡೆಯಿಂದ, ಅರಬ್ ಕಡೆಯಿಂದ ಈ ದೇಶದ ಮೇಲೆ, ಅದಕ್ಕೆ ಅವ್ರಿಗೆ ಏಜೆಂಟ್ಸ್ ಬೇಕು. ದುಡ್ಡು ಕೊಡ್ತಾರೆ, ಇವರು ನಾಚಿಕೆ ಇಲ್ದವರು ತೊಗೊಂಡು ಸ್ವಂತ ಮನೆಗೆ ದ್ರೋಹ, ಹೆತ್ತ ತಾಯಿಗೆ ದ್ರೋಹ ಮಾಡುವಂಥವ್ರು. ಅವ್ರೇನು ಮಾಡ್ತಾರೆ, ಅವ್ರಿಗೆ ಚೆನ್ನಾಗಿ ಟಾಸ್ಪೂಸ್ ಅಂತ ಇಂಗ್ಲೀಷ್ ಬರುತ್ತೆ ಅಷ್ಟೇ, ಇನ್ನೇನು ಬರಲ್ಲ. ಮಾರ್ಕ್ಸು ಅವ್ರ ಇವರಿಂದ ತಲೆ ಕೆಡಿಸ್ಕೊಂಡಿರ್ತಾರೆ. ಅವರು ಬಾಯಿಗೆ ಬಂದಂಗೆ ಅವ್ರು ಏನು ಮಾಡ್ತಾರೆ, ಇವಾಗ ನಾವು ನಮ್ಮ ಮಕ್ಕಳನ್ನ ಕರ್ಕೊಂಡೋಗಿ ಅವ್ರುಗಳ ಶಾಲೆಯಲ್ಲಿ ಹಾಕ್ತೀವಿ. ನಮಗೆ ಸಂದೇಹವೇ ಇಲ್ಲ, ನಮ್ಮ ಮಕ್ಕಳು ಏನಾಗ್ತಾರೆ ಅಲ್ಲಿ ಹೋಗಿ ದುಡ್ಡು ಕೊಟ್ಬಿಟ್ಟು ಶಾಲೆ ಚೆನ್ನಾಗಿ ಮಾರ್ಬಲ್ ಇದೆ, ಗ್ರನೈಟ್ ಇದೆ, ದೊಡ್ಡದಾಗಿದೆ, ಪ್ಲೇ ಗ್ರೌಂಡ್ ಇದೆ, ಎಲ್ಲ ನನ್ನ ಮಕ್ಕಳು ಚೆನ್ನಾಗಾಗ್ತಾರೆ. ಇಷ್ಟೇ ನೋಡೋದು ನಾವು. ಅಲ್ಲೊಳಗಡೆ ಟೀಚರ್ಸ್ ಏನು ಹೇಳ್ತಾ ಇದ್ದಾರೆ, ಟೆಕ್ಸ್ಟ್ ಬುಕ್ಸಲ್ಲಿ ಏನಿದೆ. ಮೈ ನೇಬರ್ಹುಡ್ ಅಂತ ಒಂದು ಫೋಟೋ ಇರುತ್ತೆ, ನನ್ನ ಮಗನ ಟೆಕ್ಸ್ಟ್ ಬುಕ್ಕಲ್ಲೇ ನೋಡಿದ್ದೀನಿ. ಅದರಲ್ಲೆಲ್ಲ ಸಂಪೂರ್ಣ ಯುರೋಪಿಂದ ಚಿತ್ರ. ಅಲ್ಲಿ ಅವರು ಯುರೋಪಲ್ಲಿ ಅಲ್ಲಿ ಯಾವುದೋ ಒಂದು ಸ್ನೋ ಬೆಟ್ಟ ಅಂತ, ಇಲ್ಲಿ ಸ್ನೋ ಬೆಟ್ಟ ಇದೆಯಾ ಬೆಂಗಳೂರಲ್ಲಿ, ಬೆಂಗಳೂರಿನ ಚಿತ್ರ ಹಾಕೋಕ್ಕಾಗಲ್ವಾ? ಬ್ಯಾಂಕು, ಸ್ಕೂಲು ಎಲ್ಲ ಇರುತ್ತೆ, ಒಂದು ಚರ್ಚ್ ಯಾವುದೋ ಅವ್ರ ಕಾಲದ್ದಿರುತ್ತೆ, ಎಲ್ಲ ಇರುತ್ತೆ. ನಮ್ಮ ದೇಶದ್ದು ಈ ಊರಿಂದು ಕೆಂಪೇಗೌಡದೊಂದು ಸ್ಟ್ಯಾಚ್ಯೂ ತೋರಿಸ್ಬಾರ್ದಾ, ಕೆಂಪೇಗೌಡರ ಮಂಟಪ ತೋರಿಸ್ಬಾರ್ದಾ, ನಮ್ಮ ಯಾವುದೋ ಒಂದು ಬೆಂಗಳೂರಿನ ಯಾವುದೋ ಒಂದು ಕೆರೆ ತೋರಿಸ್ಬಾರ್ದಾ, ಲಾಲ್ಬಾಗ್ ತೋರಿಸ್ಬಾರ್ದಾ? ನಮ್ದೇನೂ ಇಲ್ಲ. ಈ ಥರ ಮಾಡುವವರಿದ್ದಾರೆ, ಇವರೆಲ್ಲ ವಾಮಪಂಥೀಯರು. ಹಾಳು ಹತ್ತಿಸ್ಬಿಡ್ತಾರೆ. ಸರಿ ಮಾಡೋಕ್ಕೆ ಹೋದರೆ ಏನು ಗಲಾಟೆ ಮಾಡೋದು ನೋಡಲಿಲ್ವ? ಎಷ್ಟು ಗಲಾಟೆ ಮಾಡಿದ್ರು, ಎಂಥ ಪಾಪದ ಮನೋಭಾವ ಅವ್ರದ್ದು. ಸರಿ ಆಗಬಾರ್ದು, ಇದು ಹಾಗೆ ಹಾಳು ಹತ್ಸೋಕ್ಕೆ ನಾವು ಮಾಡಿದ್ದು, ಹೀಗೆ ಇರಬೇಕು. ಅವರು ಎಲ್ಲ ಮಾಡಿಬಿಟ್ಟು ಸುಮ್ಮನೆ ಕೂತಿರ್ತಾರೆ. ನಮಗೆ ಆ ಥರ ರೋಷ ಬರೋದಿಲ್ಲ, ಯಾಕೋ ಗೊತ್ತಿಲ್ಲ. ನಮ್ಮ DNA ಆ ಥರ ಹೋರಾಡಿ ಇನ್ನೊಬ್ಬರನ್ನ ನಾಶ ಮಾಡೋಕ್ಕಾಗೋದೇ ಇಲ್ಲ. ಅದು ಚಾಣಕ್ಯನ ಗಟ್ಟಿತನ ವಾಪಸ್ ಬರಬೇಕು, ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ. ಮಾತಿನಲ್ಲೇ ನಿಂತೋಗ್ತಾ ಇದೆ ನಮ್ಮದು. ಅವರು ಏನಕ್ಕೂ ಹೆಸೋದಿಲ್ಲ. ಅವರು ಎಲ್ಲ ವ್ಯವಸ್ಥೆ ಬಳಸೋರು, ಕೊನೆಗೆ ಸಾಯಿಸೋಕ್ಕೂ ಹೊರಟು ಬಿಡ್ತಾರೆ. ಆ ಥರ ಅವರ ಒಂದು ಇಕೋಸಿಸ್ಟಮ್ ಇದೆ. ಸೊ ಅವ್ರದ್ದು ವ್ಯವಸ್ಥಿತವಾಗಿ ಇವತ್ತಿಂದ ಅಲ್ಲ, ಸುಮಾರು ವರ್ಷಗಳಿಂದ ಒಂದೊಂದಾಗಿ ಮೊದಲು ಬಿಂದಿ ಹಚ್ಕೋಬೇಡಿ. ಇವು ಬಿಂದಿ ಹಚ್ಕೊಂಡು ಸ್ಕೂಲ್ಗೆ ಬರೋಕ್ಕೂ ಓಡೋಕ್ಕೂ ಏನು ಸಂಬಂಧ? ಅದೇ ಅವ್ರು ಎರಡು ಮತದವ್ರಿಗೆ ಯಾರೂ ತಂಟೆಗೆ ಹೋಗಲ್ಲ, ಮಾತಾಡಿದ್ರೆ ಆಮೇಲೆ ರಸ್ತೆಗೆ ಎಳೆದು ಬಿಡ್ತಾರೆ. ಸನಾತನ ಧರ್ಮ ಇದ್ರೊಳಗೆ ಇರುವಂಥ ಜೈನ, ಬೌದ್ಧ, ನಮಗೆ ಮಾತ್ರ ಇದು, ನಮಗೆ ಮಾತ್ರ ರೂಲ್ಸು. ಗೆಜ್ಜೆ ಹಾಕ್ಕೋಬಾರ್ದು, ಕುಂಕುಮ ಇಟ್ಕೋಬಾರ್ದು, ಬಳೆ ಇಟ್ಕೋಬಾರ್ದು, ಶಿಕೆ ಇಟ್ಕೋಬಾರ್ದು. ಆಮೇಲೆ ಪಂಚೆ ಗಿಂಚೆ ಜುಬ್ಬ ಅದೆಲ್ಲ ಹೋಯಿತು, ಲಂಗ ಬ್ಲೌಸು ಹೋಯಿತು. ಬರ್ತಾ 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 ವೆಸ್ಟರ್ನ್ ಆಯಿತು, ಮೇಲಕ್ಕೆ ಬಂತು ಹೆಣ್ಮಕ್ಳು ಬಟ್ಟೆ. ಈಗ ಕ್ಯಾಂಪಸ್ಗಳಲ್ಲಿ ತಿನ್ನೋದು, ಕುಡಿಯೋದು ಅದು ಮಾಡಿದ್ರೂ ಪರವಾಗಿಲ್ಲ, ಎಲ್ಲ ಮಾಡರ್ನು. ಏನು ಬೇಕಾದ್ರೂ ಮಾಡಿ, ಅದೆಲ್ಲ ಮಾಡರ್ನು. ಒಟ್ಟಿನಲ್ಲಿ ಭಾರತೀಯವಾಗಿರಬೇಡಿ. ಕನ್ನಡ ಮಾತಾಡಿದ್ರೆ ಫೈನು, ಸಂಸ್ಕೃತವನ್ನು ಮೂಲೆ ಗುಂಪು ಮಾಡಿದ್ರು. ಇವತ್ತೆಲ್ಲ ಯೂತ್ಗೆ ಒಂದು ಭ್ರಾಂತಿ, ಮಾಡರ್ನ್ ಸೂಪರ್ಸ್ಟಿಷನ್ ಅಂತ ಕರಿತೀನಿ ನಾನು. ಅದು ಬುದ್ಧಿ ಇಲ್ಲದೆ ಮಾಡುವಂಥದ್ದು, ಸ್ವಂತ ಬುದ್ಧಿ ಇಲ್ಲ. ಮಾಡರ್ನ್ ಸೂಪರ್ಸ್ಟಿಷನ್ ಅಂದರೆ ಬಂಚ್ ಆಫ್ ಇಂಗ್ಲೀಷ್ ವರ್ಡ್ಸ್, ವೆಸ್ಟರ್ನ್ ಡ್ರೆಸ್ಸಸ್. ಆಮೇಲೆ 10 ರೂಪಾಯಿ ವಸ್ತುಗೆ 1000 ರೂಪಾಯಿ ಕೊಟ್ಟು ಕೊಂಡ್ಕೊಳ್ಳೋದು MG ರೋಡಲ್ಲಿ. ಇದಿಷ್ಟು ಮಾಡಿಬಿಟ್ರೆ ನಾನು ತುಂಬ ಪ್ರೋಗ್ರೆಸಿವ್. ನಾನ್ಸೆನ್ಸ್ ಇದು. ಇವರೇನು ದೇಶ ಕಟ್ತಾರ ಇವರು?
ರೂಪಾಯಿ ವಸ್ತುಗೆ 1000 ರೂಪಾಯಿ ಖರ್ಚು ಮಾಡೋನ ಬುದ್ಧಿವಂತ ಅಂತ ಹೇಳ್ತೀವಲ್ಲ, ಇವ್ರನ್ನ ರೆಸ್ಪಾನ್ಸಿಬಲ್ ಅಂತ ಕರಿತೀವ. ನಾನಂತೂ ಬೀದಿಯಲ್ಲೇ ವ್ಯಾಪಾರ ಮಾಡ್ತೀನಿ. ಅಲ್ಲಿ ಯಾವುದೋ ಒಂದು ಅಜ್ಜಿ, ಯಾವುದೋ ಒಬ್ಬ ರೈತ, ಯಾರೋ ಪಾಪ 500 ರೂಪಾಯಿ ಬಂಡವಾಳ ಹಾಕೊಂಡು ಆ ಬಿಸಿಲಲ್ಲಿ ಆ ಫುಟ್ಪಾತ್ ಮೇಲೆ ಒಂದು ಬಟ್ಟೆ ಹಾಕ್ಕೊಂಡು ಕೂತ್ಕೊಂಡು ವ್ಯಾಪಾರ ಮಾಡ್ತಿರ್ತಾರೆ. ಅಲ್ಲೇ ವ್ಯಾಪಾರ ಮಾಡ್ತೀನಿ. ಏನಾಗುತ್ತೆ, ಚೆನ್ನಾಗಿದ್ದೀನಿ ನಾನು. ಯಾಕೆ ಮಾಡಬಾರ್ದು? ಅವ್ರಿಗೆ ಕಷ್ಟಪಡ್ತಾರೆ, ಅವ್ರು ನಮ್ಮವರು. ಆದಷ್ಟು ಸ್ವದೇಶಿ ತೊಗೊಳ್ಳಿ. ಅದು ಬುದ್ಧಿವಂತಿಕೆ. ದೇಶನ ಹೆಂಗೆ ಕಟ್ಟಬೇಕು ಅಂತ ಯೋಚನೆ ಮಾಡೋದು ಬುದ್ಧಿವಂತಿಕೆ. ಒಂದಕ್ಕೆ 10ರಷ್ಟು ದುಡ್ಡು ಕೊಟ್ಬಿಟ್ಟು ಅವ್ರು ಯಾರೋ ಅಲ್ಲಿ ಹೆಂಗೋ ಹುಚ್ಚುಚ್ಚಾಗಿ ಆಡಿದ್ರೆ ನಾನು ಆಡ್ತೀನಿ ಅಂದರೆ ಇಟ್ ಇಸ್ ಸ್ಲೇವರಿ. ಅದು ಮಾನಸಿಕ ದಾಸ್ಯ. ಅದು ಇವರು ದಾಸರು ಅಂತಲೇ ಹೇಳ್ತೀನಿ. ಈ MG ರೋಡ್ ಆ್ಯನಿಮಲ್ಸ್ ಯಾರಿದ್ದಾರೆ ಅವರೆಲ್ಲ ದಾಸರು. ದಾಸರು ದೇ ಆರ್ ಸ್ಲೇವ್ಸ್. ಆ ಥರ ಸ್ಲೇವರಿನ ನಮ್ಗೆ ಕ್ರಿಯೇಟ್ ಮಾಡೋದು ಈ ವಾಮಚಿಂತನೆ. ಬರೀ ಇದೇ ಹೇಳೋದು, ನಮ್ಮಲ್ಲಿ ಕಾಸ್ಟಿಸಮ್ ಇದೆ, ನಮ್ಮಲ್ಲಿ ಜೆಂಡರ್ ಬಯಾಸ್ ಇದೆ. ಮನೇಲಿ ಗಯ್ಯಾಳಿ ಆಗಿರೋ ಹೆಂಗಸು ಹಾಗೆ ಬಂದು ಹೇಳೋದು. ಅಲ್ಲಿ ಹೊಡೆಯೋರು ಬಡಿಯೋರು ಇಲ್ಲ ಅಂತ ನಾನು ಹೇಳಲ್ಲ. ಅಲ್ಲಲ್ಲಿ ಪ್ರಾಬ್ಲಮ್ಸ್ ಆಗಿದೆ, ಹೆಣ್ಮಕ್ಳಿಗೆ ತೊಂದರೆಗಳಾಗಿದೆ, ಇಲ್ಲ ಅಂತ ಅದನ್ನು ಅಡ್ರೆಸ್ ಮಾಡೋಣ. ಅದು ಇನ್ಸ್ಟೆನ್ಸಸ್ಸು. ಆದರೆ ಇನ್ಸ್ಟಿಟ್ಯೂಷನಲೈಸ್ಡ್ ಆಗಿಲ್ಲ. ಈಗ ಕೆಲವು ಮತಗಳಲ್ಲಿ ಇಡೀ ಹೆಂಗಸನ್ನೇ ಒಂದು ಪಕ್ಕಕ್ಕೆ ಹಾಕ್ಬಿಡ್ತಾರಲ್ಲ, ಹೆಂಗಸನ್ನೇ ಸಂಪೂರ್ಣವಾಗಿ ಡಿಸ್ಮಿಸ್ ಮಾಡಿಬಿಟ್ಟಿದಾರಲ್ಲ. ನಮ್ಮಲ್ಲಿ ಹಂಗಲ್ಲ. ಹೆಣ್ಮಕ್ಳು ಗುರುಗಳಾಗ್ತಾರೆ, ಸನ್ಯಾಸಿನಿಯರು ಗುರುಗಳಾಗ್ತಾರೆ, ಮಂತ್ರದೀಕ್ಷಾ ಗುರುಗಳಾಗ್ತಾರೆ, ರಾಣಿಯರಾಗ್ತಾರೆ. ಎಲ್ಲ ಥರ ಸ್ಯಾಂಪಲ್ಸ್ ಇದ್ದಾರೆ. ಅಲ್ಲಿ ವೀಪಿಂಗ್ ವಿಡೋನೂ ಇದ್ದಾಳೆ, ಈ ಕಡೆ ಅಂಥವಳು ಇದ್ದಾಳೆ. ಎರಡೂ ಹೇಳಬೇಕು. ನಾನು ಹೇಳೋದು ಸಮವಾಗಿ ಕೊಡೋಣ ಚಿತ್ರಣವನ್ನು. ಅದು ವೈಟ್ ವಾಶ್ ಎಲ್ಲೂ ನಮ್ಮಲ್ಲಿ ಯಾರೋ ಹೆಣ್ಮಕ್ಳಿಗೆ ತೊಂದರೆ ಆಗಿಲ್ಲ ಅಂತಲೂ ಹೇಳೋದು ಬೇಡ. ಅದು ನಡೆದಿದೆ. ಅದು ಬಿಕಾಸ್ ಆಫ್ ಪೇಟ್ರಿಯಾರ್ಕಲ್ ಮೈಂಡ್ಸೆಟ್. ಅಲ್ಲೊಬ್ರು ಇಲ್ಲೊಬ್ರು ಇವತ್ತಿಗೂ ಇದ್ದಾರೆ, ನಮ್ಮ ನಡುವೆನೂ ಇರ್ತಾರೆ. ಹೆಂಗಸರಷ್ಟೇ ಅಂತೆಲ್ಲ ಹೇಳೋರು ಇದ್ದೇ ಇರ್ತಾರೆ. ಅದು ಅವ್ರ ಪ್ರಾಬ್ಲಮ್ಮು. ಅದೇ ಸ್ತ್ರೀಯರನ್ನು ತುಂಬ ಗೌರವವಾಗಿ ನೋಡೋರು ಇರ್ತಾರೆ. ಸಮವಾಗಿ ಕೊಡೋಲ್ಲ ಇವರು. ಚೆರಿ ಪಿಕ್ಕಿಂಗ್, ಬರೀ ಪ್ರಾಬ್ಲಮ್ಸ್ ಮಾತ್ರ ಹೇಳೋದು. ನಮ್ಮ ಎಕಾನಮಿ ಎಷ್ಟು ಮೇಲ್ ಬಂದಿದೆ ಹೇಳಲ್ಲ. ಅಲ್ಲಿ ಯಾರೋ ಒಬ್ಬ ಏನೋ ನಷ್ಟ ಆಗಿರುತ್ತಲ್ಲ ಅದನ್ನ ಎತ್ತಿ ಹೇಳೋದು. ಅಂದರೆ ಇವರು ದೇಶದ್ರೋಹಿಗಳು, ದೇಶದ ದೊಡ್ಡ ಎನಿಮೀಸು. ಇವರೇನು ಮಾಡಿದ್ದಾರೆ ಮೊದಲಿಂದಲೂ ಕೂಡ, ನಮ್ಮ ಈ ಸೆಲೆಬ್ರೇಷನ್ ಏನಿದೆ ಎಲ್ಲ ಹಾಳು ಮಾಡಿದ್ರು ಕೂಡ, ಇಷ್ಟು ಮೆಕಾಲೆ ಸಿಸ್ಟಮ್ ತಂದು ತಲೆ ಕೆಡಿಸಿದ್ರು ಕೂಡ, ನಮಗೆ ಭಾರತೀಯತೆಯನ್ನು ಹೋಗಲಾಡಿಸೋ ಎಷ್ಟೋ ಪ್ರಯತ್ನಗಳಾದರೂ ಕೂಡ ಹಬ್ಬ ಬಂದ ತಕ್ಷಣ ಚಿಗುರ್ಕೊಂಡ್ಬಿಡ್ತೀವಿ. ಹಬ್ಬ ದಿನ ಬಿಂದಿ ಇಟ್ಕೊಂಡು ವೇಷಭೂಷ ಹಾಕ್ಕೊಂಡು ಸಂತೋಷ ಪಡ್ತೀವಿ, ವ್ರತ ಮಾಡ್ತೀವಿ, ಪೂಜೆ ಮಾಡ್ತೀವಿ. ಹಬ್ಬಕ್ಕೆ ರಜಾನೂ ಕೊಡ್ತಿದ್ರು. ಕ್ರಮೇಣ ರಜೆಗಳನ್ನ ಕಡಿಮೆ ಮಾಡ್ತಾ ಬಂದರು. ಪರಕೀಯ ಮತಗಳಿಗೆ ಜಾಸ್ತಿ ಮಾಡ್ತಾ ಬಂದರು, ನಮಗೆ ಕಡಿಮೆ ಮಾಡ್ತಾ ಬಂದರು. ಮತ್ತು ಅದಲ್ಲದೆ ಎಷ್ಟೋ ಶಾಲೆಗಳಲ್ಲಿ, ಪರಮತೀಯ ಶಾಲೆಗಳಲ್ಲಿ ಗೌರಿ ಹಬ್ಬದ ದಿನ ಎಕ್ಸ್ಕರ್ಷನ್ ಕರ್ಕೊಂಡು ಹೋಗ್ತಾರೆ. ರಜಾನೇ ಎಕ್ಸ್ಕರ್ಷನ್ ಕರ್ಕೊಂಡು ಹೋಗ್ತಾರೆ. ರಾತ್ರಿ 12-1 ಗಂಟೆ ಕರ್ಕೊಂಬರ್ತಾರೆ. ಆಯಾಸವಾಗಿರುತ್ತೆ. ಬೆಳಗ್ಗೆ ಎದ್ದು ಗಣಪತಿ ಪೂಜೆ ಮಾಡೋಕ್ಕಾಗಲ್ಲ ಮಕ್ಕಳಿಗೆ. ರಜಾ ಕೊಟ್ಟದ್ದು ನೆಪ ಆಯಿತು. ಮಕ್ಕಳು ಭಾಗವಹಿಸ್ಬಾರ್ದು. ಹೆಂಗೆ ಪ್ಲ್ಯಾನ್ ಮಾಡ್ತಾರೆ ನೋಡಿ. ಸಂಕ್ರಾಂತಿ ದಿನ ಟೆಸ್ಟ್ ಇಡ್ತಾರೆ, ಯುಗಾದಿ ದಿನ ಪರೀಕ್ಷೆ ಇಡ್ತಾರೆ. ರಾಮನವಮಿಗಂತೂ ರಜಾ ಕೊಡೋದೇ ಬಿಟ್ಟೇ ಹೋಯ್ತು ಎಂದು. ಕೃಷ್ಣಾಷ್ಟಮಿ ದಿನ ಸಾಯಂಕಾಲ ತಾನೆ ಹಬ್ಬ, ಬೆಳಗ್ಗೆ ಬನ್ನಿ. ಉಂಡೆ ಚಕ್ಲಿ ಮಾಡೋದು ಬೇಡವಾ, ಪಾರ್ಟಿಸಿಪೇಟ್ ಮಾಡೋದು ಬೇಡವಾ, ತೊಟ್ಲು ಕಟ್ಟೋದು ಬೇಡವಾ. ನವರಾತ್ರದಲ್ಲೇ ಪರೀಕ್ಷೆ ಇಡುವಂಥ ತುಂಬ ಶಾಲೆಗಳಿವೆ. ನಾನು ನಿಜವಾಗ್ಲೂ ಅದನ್ನು ಕೈ ಮುಗಿದು ಕೇಳ್ತೀನಿ. ತುಂಬ ದೊಡ್ಡ ದ್ರೋಹ ಮಾಡ್ತಾ ಇದ್ದೀರಾ ನೀವು ಹಂಗೆ ಪ್ಲ್ಯಾನ್ ಮಾಡಿದ್ರೆ. ಇಡೀ ವರ್ಷದಲ್ಲಿ ಇನ್ಯಾವ ಡೇಟು ಸಿಕ್ಕಲಿಲ್ವಾ? ಎಕ್ಸಾಕ್ಟ್ಲಿ. ಬೊಂಬೆ ಹಬ್ಬದ ಸ್ವಾರಸ್ಯ ಹೆಂಗೆ ನಮ್ಮ ಮಕ್ಕಳು ತಿಳ್ಕೊಳ್ಳೋದು? ಬೊಂಬೆ ಜೋಡಿಸೋದು ಬೇಡವಾ, ಅದನ್ನೆಲ್ಲ ನೋಡೋದು ಬೇಡವಾ, ಆ ಸಂಭ್ರಮ ಬೇಡವಾ? ಬೇಡ ಅಂತಲೇ ಅವ್ರು ಮಾಡೋದು. ನಾವು ಅದನ್ನು ಮರಿಬೇಕು. ಯಾವುದೋ ಅವ್ರ ದೇಶದ ಹಬ್ಬಕ್ಕೆ 2 ವಾರ ವೆಕೇಷನ್ನು. ಸೀರಿಯಸ್ಲಿ ಕರೆಕ್ಟ್. ನಮ್ಮದಕ್ಕೆ ಎಲ್ಲದಕ್ಕೂ ಒಂದು ಉಲ್ಟಾ ನ್ಯಾರೇಟಿವ್. ಸೊ ಇದಿಷ್ಟಾದಮೇಲೆ, ಇದಿಷ್ಟು ವರ್ಕ್ ಆಗಲಿಲ್ಲ ಅಂದಮೇಲೆ ಜೊತೆಲಿ ಈ ನ್ಯಾರೇಟಿವ್ಸು ಈ ಥರ ಹುಟ್ಟಿಸೋದು, ಪ್ರಾಪಗಂಡ. ಏನಂತಂದರೆ ಹೋಲಿ ಹಬ್ಬ ಬಂದ ತಕ್ಷಣ ಸಿಕ್ಕಾಪಟ್ಟೆ ನೀರು ವೇಸ್ಟ್. ಅದೇನು ಬಣ್ಣ ಎಲ್ಲ ಹೆಚ್ಕೊಂಡು ಮೈಯೆಲ್ಲ ಕೆಂಪು ಮಾಡೋ ಅಸಹ್ಯ. ಏನು ಅಸಹ್ಯ ಅದರಲ್ಲಿ? ಸಂತೋಷ ಅದು. ಇವ್ರು ಹೆಂಗೆಂಗೋ ಕಿತ್ತೋಗಿರೋ ಬಟ್ಟೆ ಹಾಕೊಂಡು ಅಶ್ಲೀಲವಾಗಿ ಡಿಸ್ಕೋನಲ್ಲಿ ಹೋಗಿ ಒಬ್ರು ಮೈ ಮೇಲೆ ಒಬ್ರು ಬಿದ್ಕೊಂಡು ತಿನ್ಕೊಂಡು ಅಲ್ಲಿ ಪೊಲೀಸ್ ಒದ್ದು ಮನೇಲಿ ಹಾಕ್ತಾರಲ್ಲ, ಇದೆಲ್ಲ ಅಶ್ಲೀಲ ಅಲ್ಲ ಇವ್ರಿಗೆ. ನ್ಯೂ ಇಯರ್ ದಿವಸ ಸೆಲೆಬ್ರೇಟಿಂಗ್ ಲವ್ ಇನ್ ಅವರ್ ಓನ್ ವೇ, ನಮ್ಮದೇ ಒಂದು ದೇಶೀಯ ಶೈಲಿ. ಇದು ಇವ್ರಿಗೆ ಅಸಹ್ಯ. ಅಸಹ್ಯ ಅಂತ ಶುರು ಮಾಡ್ತಾರೆ ನ್ಯಾರೇಟಿವ್ನ. ಅದೆಲ್ಲ ಓಲ್ಡ್ ಫ್ಯಾಷನ್ ಎಲ್ಲ ಮಾಡಬೇಡಿ. ನಮ್ಮ ಯೂತ್ಗೆ ಏನಾಗೋಗಿದೆ, ಟಸ್ಪೂಸ್ ಅಂತ ಇಂಗ್ಲೀಷಲ್ಲಿ ಏನು ಬಂದರೂ ನಂಬೋ ಅಂತ ಮೂಢನಂಬಿಕೆ ಬಂದಿದೆ. ಒಂದು ತಪ್ಪು ತಿಳುವಳಿಕೆ ಇದೆ. ನಾನು ಯೂತ್ ಜೊತೆಲೇ ಕೆಲಸ ಮಾಡ್ತೀನಿ. ವಿತ್ ಡ್ಯೂ ರೆಸ್ಪೆಕ್ಟ್ ಹೇಳ್ತೀನಿ, ತುಂಬ ಪೊಟೆನ್ಷಿಯಲ್ ಇರೋ ಯೂತ್ ಇದ್ದಾರೆ. ನಮ್ಮ ಯುವ ಜನರಲ್ಲಿರೋ ಪೊಟೆನ್ಷಿಯಲ್ಸ್ ಬಗ್ಗೆ 2 ಮಾತಿಲ್ಲ. ಆದರೆ ತುಂಬ
ಆಲೋಚನೆ ಮಾಡದೇ ಇರುವಂಥ ಸ್ಥಿತಿಗೆ ಸುಮಾರು ಜನ ಇಳಿದುಬಿಟ್ಟಿದ್ದಾರೆ. ಯಾರೋ ಒಬ್ಬ ಬಾಲಿವುಡ್ ಹೀರೋನೋ ಹೀರೋಯಿನೋ ಬಂದು ಏನು ಹೇಳಿದ್ರು, ಮ್ಯಾಗಿ ನೂಡಲ್ಸು ತಿನ್ನೇನೋ ಇವ್ರು ತಿಂತಾರೆ. ಒಂದಿಷ್ಟು ಟಾಯ್ಲೆಟ್ ಕ್ಲೀನರ್ಸ್ ಹಾಕ್ಬಿಟ್ಟು ಅದರಲ್ಲಿ ಸಕ್ಕರೆ ಹಾಕ್ಬಿಟ್ಟು ಏರಿಯೇಟೆಡ್ ಡ್ರಿಂಕ್ಸ್ ಕೊಟ್ಟರೆ ಅವನು ಒಬ್ಬ ಬಾಲಿವುಡ್ ಹೀರೋ ಕುಡಿದ್ರೆ ಇವರು ಕುಡಿತಾರೆ. ಸ್ವಂತ ಬುದ್ಧಿನೇ ಇಲ್ಲ. ನಮ್ಮ ಯೂತು ತುಂಬ ಸೈಂಟಿಫಿಕ್ಕು, ತುಂಬ ಲಾಜಿಕಲ್ಲು, ಅವ್ರಿಗೆಲ್ಲದಕ್ಕೂ ಪ್ರಶ್ನೆ ಕೇಳ್ತಾರೆ. ನಾನ್ ಸೆನ್ಸ್, ಪ್ರಶ್ನೆನೇ ಕೇಳಲ್ಲ ಅವ್ರು, ಬರೀ ನಮ್ಮನ್ನು ಮಾತ್ರ ಪ್ರಶ್ನೆ ಕೇಳೋದು. ಅಲ್ಲಿ ಪ್ರಶ್ನೆ ಕೇಳಲ್ಲ. ಮಾಲಲ್ಲಿ ಹೋಗ್ಬಿಟ್ಟು 10 ರೂಪಾಯಿ 20 ರೂಪಾಯಿ ಪಾಪ್ಕಾರ್ನ್ಗೆ ಯಾಕೆ 500 ರೂಪಾಯಿನ ಕೇಳೋ ಧೈರ್ಯ ಇದೆ ಯಾರಿಗಾರು? ಕೇಳೋ ಧೈರ್ಯ ಇದೆಯಾ? ಅಷ್ಟಾಗತ್ತಾ? 500 ರೂಪಾಯಿ ಆಗತ್ತಾ ಪಾಪ್ಕಾರ್ನ್ಗೆ? ಕೇಳೋದಿಲ್ಲ. ಎಲ್ಲಿ ಹೋಗ್ತಾ ಇದೆ ಆ ದುಡ್ಡು? ಅಷ್ಟು ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲ. ನಮ್ಮ ದೇಶದ ದುಡ್ಡು ಲೂಟಿ ಬೇರೆ ಮಿನಿಮಮ್ ಈ ಸಮಾಜಕ್ಕೆ, ನನ್ನ ದೇಶ, ನನ್ನ ಸಮಾಜ, ನನ್ನ ಎಕಾನಮಿ, ಆ ತುಡಿತನೂ ಇಲ್ಲದೆ ಇರೋವಂಥ ಯೂತು ಇವತ್ತು ಇದನ್ನು ಸುಲಭವಾಗಿ ತೊಗೊಂಡ್ಬಿಡ್ತಾರೆ. ಏನು ಗೊತ್ತು, ಅದಕ್ಕೆ ಅವರು ಯಾರನ್ನ ಕರ್ಕೊಂಬರ್ತಾರೆ? ಬಾಲಿವುಡ್ ಅವ್ರನ್ನ ಕರ್ಕೊಂಬರ್ತಾರೆ. ನೀನು ಹೇಳಿದ್ಯಲ್ಲ, ಆ್ಯಕ್ಟರ್ ಆ್ಯಕ್ಟ್ರೆಸ್ ಒಂದಷ್ಟು ದುಡ್ಡು ಕೊಡ್ತಾರೆ, ಬರ್ಕೊಡ್ತಾರೆ. ಅವ್ರು ಸ್ಕ್ರಿಪ್ಟ್ ಓದೋಂಥವ್ರು ತಾನೆ. ಸ್ವಂತ ಬುದ್ಧಿ ಎಲ್ಲಿದೆ? ಸುಮಾರು ಜನಕ್ಕಿಲ್ಲ. ಎಲ್ಲೋ ಇಲ್ಲೊಬ್ರು ಅಪರೂಪಕ್ಕೆ ಎಲ್ಲ ಸ್ಕ್ರಿಪ್ಟ್ ಓದವ್ರೆ. ಆಯಿತಾ? ಅವ್ರು ಹೇಳ್ತಾರೆ, ಅವ್ರಿಗೆ ಅದಕ್ಕೆ ದುಡ್ಡು ಸಿಕ್ಕತ್ತೆ. ಇವ್ರ ಮುಖ, ಇವ್ರ ಬಣ್ಣ, ಇವ್ರ ಫೇರ್ ಆ್ಯಂಡ್ ಲವ್ಲಿ ಬ್ಯೂಟಿ ನೋಡಿಬಿಟ್ಟು ಹುಡುಗರು ವಾವ್ ಅಂತ ಬೆರಗಾಗ್ತಾರೆ. ಅವ್ರು ಹೇಳಿದನ್ನೆಲ್ಲ ಎಸ್ ಇದೇ ಮಾಡರ್ನ್ ನ್ಯಾರೇಟಿವ್ ಅಂತ ತೊಗೊಂಡ್ಬಿಡ್ತಾರೆ. ಸೊ ಅವ್ರ ಬಾಯಲ್ಲಿ ಹೇಳಿಸ್ತಾರೆ, ಕಮ್ ಆನ್ ದೀಪಾವಳಿ ಎಷ್ಟು ಕಷ್ಟಪಡುತ್ತವೆ ನಮ್ಮ ನಾಯಿಗಳು, ಬೆಳಗ್ಗೆ ಬೀಫ್ ತಿನ್ಕೊಂಬಂದಿರ್ತಾರೆ. ಆವಾಗ ಇವ್ರಿಗೆ ಪ್ರಾಣಿದಯ ಬರಲ್ಲ. ಇವ್ರ ಹಬ್ಬಗಳಲ್ಲ ಈ ಥರ ಹೇಳಿರೋ ಎಷ್ಟೋ ಹೀರೋಯಿನ್ಗಳು, ಆ್ಯಕ್ಟರ್ ಆ್ಯಕ್ಟ್ರೆಸ್ಗಳು ಇದ್ದಾರಲ್ಲ, ಅವ್ರ ಹಬ್ಬಗಳು, ಅವರ ಮದುವೆಗಳಲ್ಲಿ, ಇವ್ರ ಮದುವೆ ಎಷ್ಟು ನಾವು ಉಳಿಯತ್ತೆ ಗೊತ್ತಿಲ್ಲ, ಎಲ್ಲ ಯೂಸ್ ಆ್ಯಂಡ್ ಥ್ರೋ ಪಾರ್ಟಿಗಳು. ಇವರು 4 ಕೋಟಿ 5 ಕೋಟಿ ಖರ್ಚು ಮಾಡಿ 1 ಗಂಟೆ 2 ಗಂಟೆ ಪಟಾಕಿ ಹೊಡೆದಿರ್ತಾರೆ. ಇವ್ರು ಜುಜ್ಜುಬಿ ಒಂದು ಮದುವೆಗೆ. ಅದೇ ನಾವು ಇಡೀ ಭಾರತದಲ್ಲಿ ಲಕ್ಷ್ಮೀ ಪೂಜೆ ಮಾಡಿ ದುಷ್ಟದಮನ, ಅದರ ಒಂದು ಅಂದರೆ ಕತ್ತಲನ್ನು ಹೋಗಲಾಡಿಸಿ ಬೆಳಕು ಬರಲಿ, ತಮಸೋಮ ಜ್ಯೋತಿರ್ಗಮಯ ಅಂತ ಒಂದು ಸ್ವಲ್ಪ ಹೊತ್ತು ದೀಪ ಅಂಟಿಸಿದ್ಮೇಲೆ ಸ್ವಲ್ಪ ಹೊತ್ತು ಪಟಾಕಿ. ಇನ್ನು ಎಷ್ಟಪ್ಪ ಹಚ್ತೀವಿ ನಾವು ಬಡವರು, ಮಿಡ್ಲ್ ಕ್ಲಾಸ್ ಅವರು? ಅದು ರೇಟ್ಗಳು ಗಗನಕ್ಕೆ ಏರ್ತಾ ಇದೆ. ಇನ್ನು ಎಷ್ಟು ಕೊಂಡ್ಕೊಳ್ಳೋಕ್ಕಾಗತ್ತೆ? ಒಂದು 2,000 ರೂಪಾಯಿ ಕೊಟ್ಟರೆ ಇಷ್ಟು ಪಟಾಕಿ ಬರುತ್ತೆ. ಈಗ ಒಂದು ಅರ್ಧ ಗಂಟೆನೂ ಇರಲ್ಲ. ಅದು ಏನೋ ಒಂದು ಸುರು ಬತ್ತಿ ಅದು ಫ್ಲವರ್ ಪಾಟ್ ಹಚ್ಬಿಟ್ಟು ಎಲ್ಲ ಖುಷಿ ಪಡ್ತೀವಿ, ನಕ್ಕು ನಲಿತೀವಿ. ಅದನ್ನು ದೊಡ್ಡ ವಿಷಯವಾಗಿ ಮಾಡಿ 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 ಪ್ರಾಪಗಂಡ ಮಾಡ್ತಾರೆ. ಇವರು ಯದ್ವಾ ಈ ಕ್ರಿಕೆಟ್ ಸ್ಟಾರ್ಸು, ಕ್ರಿಕೆಟ್ ಗೆದ್ದರೆ ಸೋತ್ರೆ, ಪಾಕಿಸ್ತಾನ ಗೆದ್ದರೂ ಪಟಾಕಿ ಹೊಡೆಯೋರಿದ್ದಾರೆ. ಈ ಕಿತ್ತೋಗಿರೋ ಪಾಲಿಟಿಷಿಯನ್ಸ್ ಬಂದರೆ ಹೋದರೆ ಕೂತ್ರೆ ನಿಂತರೆ ಎಲ್ಲದಕ್ಕೂ ಅವ್ರ ಚೇಲಾಗಳು ಪಟಾಕಿ ಹೊಡಿತಿರ್ತಾರೆ. ಅವರು ಹುಟ್ಟುಹಬ್ಬಕ್ಕೆ ಎಲ್ಲ ಕಡೆ ಫ್ಲೆಕ್ಸ್ ಬ್ಯಾನರ್, ಎಷ್ಟು ಅಬ್ಸೀನ್ ಮೆರೀತಾರೆ ಇವರ ಇವತ್ತು ಬಂದು ನಾಳೆ ಹೋಗುವಂಥವ್ರು ಇವರು. ಆದರೆ ನಮ್ಮ ದೀಪಾವಳಿ ಹಾಗಲ್ಲ. ಇದು ಸನಾತನವಾದ ಒಂದು ಹಬ್ಬ. ಇದು ನಿಜವಾದ ದೈವಿಕತೆಯ ಅನುಸಂಧಾನ. ಇಲ್ಲೊಂದು ಆದರ್ಶ ಇದೆ, ಅದನ್ನು ಬಾಯಿಗೆ ಬಂದಂಗೆ ಅಂತಾರೆ. ದಸರಾ ಬಂದ ತಕ್ಷಣ ಏನು ಪ್ರಾಣಿದಯ ಬಂದ್ಬಿಡುತ್ತೆ. ಅದೇ ಬೇರೆ ಹಬ್ಬಗಳಲ್ಲಿ ಕಡಿಯೋದಿಲ್ವಾ? 2, 3, 4 ಮಿಲಿಯನ್ ಪ್ರಾಣಿಗಳನ್ನು ಕಡಿಯೋದಿಲ್ವಾ ಬೇರೆ ಮತದವರು? ಅವಾಗ ಮಾತಾಡಲಿ ನೋಡೋಣ. ಏನು ಇವರು ಹೋಗ್ಬಿಟ್ಟು ತಿಂದ್ಬಿಟ್ಟು ಬಂದಿರ್ತಾರೆ ಮನೆಯಲ್ಲಿ. ಅದೇ ಬರೀ ಮರಗಳನ್ನೇ 2, 3 ಮಿಲಿಯನ್ ಕಡಿಯೋದಿಲ್ವಾ ವರ್ಷದ ಕೊನೆಯಲ್ಲಿ? ಹೋಗಿ ಏನಾದ್ರು ಪ್ರಶ್ನೆ ಮಾಡ್ತಾರಾ? ಹೌದು, ಅದನ್ನು ಯಾರು ಪ್ರಶ್ನೆ ಮಾಡಿ. ನನಗೊಬ್ಬರು ಹಿಂಗೆ ಒಂದು ಪರಮತಿಯ ಸ್ನೇಹಿತರು ಹಾಗೆ ಗ್ರೂಪಲ್ಲಿ ಒಂದು ವಿಡಿಯೋ, ದೀಪಾವಳಿ ಹತ್ರ ಬಂತು ಅಂದರೆ ಬರೀ ಒಂಥರ ತಮಾಷೆ ಮಾಡೋ ವಿಡಿಯೋಗಳು. ಯಾವುದೋ ಒಂದು ಸ್ಟ್ರೀಟ್ ಲೈಟು ಬೆಂಕಿ ಹತ್ಕೊಂಡ್ಬಿಟ್ಟಿದೆ. ಯಾರೋ ಕಂಬ ಅದ್ರ ಪಕ್ಕದಲ್ಲಿ ಒಂದು ಸ್ವಲ್ಪ ದೂರದಲ್ಲೇ ಒಂದು ಕಂಬಕ್ಕೆ ಒಂದು ನಾಯಿನ ಕಟ್ಟಿಬಿಟ್ಟು ಹೋಗಿದ್ದಾರೆ. ಇದು ಬೆಂಕಿ ಹತ್ಕೊಂಡ್ಬಿಟ್ಟು ಪಟ 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 ಸಿಡಿತಾ ಇದೆ. ಪಾಪ ಆ ನಾಯಿಗೆ ಹೆದರಿಕೆ, ಅದು ಕಿಚ್ತಾ ಇದೆ. ಯಾರಿಗೂ ಹತ್ತಿರ ಹೋಗೋಕ್ಕೆ ಭಯ, ಅದು ಸಿಡಿಯುತ್ತೆ ಅಂತ. ಅದೊಂದು 2 ನಿಮಿಷ ಫ್ಯೂ ಸೆಕೆಂಡ್ಸ್ ಅಷ್ಟೇ, ಒಂದು 10 ಸೆಕೆಂಡ್ ವಿಡಿಯೋ ಅದು. ಹ್ಯಾಪಿ ದೀಪಾವಳಿ ಅಂತ. ನಾವು ಅದೇ ಥರ ಮರಗಳೆಲ್ಲ ಕಡ್ದಿರೋದು, ಪ್ರಾಣಿಗಳನ್ನೆಲ್ಲ ಸಾಯಿಸಿರೋದು ಹಾಕ್ಬಿಟ್ಟು ಇವ್ರ ಹಬ್ಬಕ್ಕೆ ನಾವು ವಿಶ್ ಮಾಡಿದ್ರೆ ಹೆಂಗೆ ಅನಿಸುತ್ತೆ? ನಾವು ಹಂಗೆ ಮಾಡೋಕ್ಕಾಗೋದಿಲ್ಲ. ನಮಗೆ ಮಾಡಿದ್ರೆ ದೊಡ್ಡ ವಿಷಯ ಆಗ್ಬಿಡುತ್ತೆ, ಕ್ರೈಮ್ ಆಗಿಬಿಡುತ್ತೆ. ಆದರೆ ಅವ್ರು ನಮಗೆ ಮಾಡ್ಬೋದು. ಎಷ್ಟು ದೂರ ಅಂತ ಸಹಿಸ್ಕೊಳ್ಳೋದು, ಎಷ್ಟು ಕಾಲ ಅಂತ ಸಹಿಸ್ಕೊಳ್ಳೋದು, ಒಂದಷ್ಟು ನಮ್ಮ ಮೇಲೆ ಆಕ್ರಮಣ ಆಕ್ಚುಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಹೀಗೆ. ಆಮೇಲೆ ನವರಾತ್ರಿ ಬಂದ ತಕ್ಷಣ ಅಯ್ಯೋ ಯಾಕೆ ಶೋ ಆಫ್ ಮಾಡಬೇಕು, ರಜಾ ಯಾಕೆ ಕೊಡಬೇಕು, ಅದೇ ಇವ್ರು ಯಾಕೆ ಕಾಕ್ಟೈಲ್ ಪಾರ್ಟಿಗೆ ಹೋಗಬೇಕು, ಏನು ನಾವು ಯಾಕೆ ಡಿಸೆಂಬರಲ್ಲಿ 2 ವಾರ ರಜಾ ಏನು ಮಾಡ್ತೀವಿ ಆ ಚಳಿಯಲ್ಲಿ ನಾವು? ಇನ್ನು ಶರದ್ ಋತುವಿನಲ್ಲಿ ನವರಾತ್ರಿದಲ್ಲಿ ಕೊಟ್ಟರೆ ಚೆನ್ನಾಗಿ ಟ್ರಾವೆಲ್ ಮಾಡ್ಕೊಂಬರ್ಬೋದು ನಾವು, ಚೆನ್ನಾಗಿರುತ್ತೆ ಕ್ಲೈಮೇಟು. ಆ ಚಳಿಯಲ್ಲಿ ಎಲ್ಲಿ ಹೋಗಿ ಬರ್ತೀವಿ? ಮಾಡಿಟ್ಟಿದ್ದಾರೆ, ತಲೆ ಮೇಲೆ ಹಾಕ್ತಾರೆ, ಮಾಡ್ತಾರೆ. ನಾವು ನಮ್ಮ ಮಕ್ಕಳನ್ನಲ್ಲೇ ಕಳಿಸೋ ಪ್ರಾರಂಭಕ್ಕೆ ನಾವು ಅದನ್ನೇ ಒಪ್ಕೋಬೇಕಾಗಿ ಬಂದಿದೆ. ಸಂಕ್ರಾಂತಿ ಬಂತು ಅಂದರೆ ಎಕ್ಸಾಮ್ ಸೀಸನು, ಯಾಕೆ ಒಂದು ಹಿಂದೆ ಮುಂದೆ ಮಾಡೋಕ್ಕಾಗಲ್ವಾ? ಅಥವಾ ನವರಾತ್ರಿ ಎಲ್ಲ ಆದ ತಕ್ಷಣ ಪರೀಕ್ಷೆ ಇಡ್ತಾರೆ, ನವರಾತ್ರಿ ಎಲ್ಲ ಓದ್ತಾ ಕೂತಿರ್ಬೇಕು ನಮ್ಮ ಮಕ್ಕಳು, ಅದು ಹೈಸ್ಕೂಲ್ ಮಕ್ಕಳಿಗೆ.
ಅದೇನಾಗಿದೆ ಅಂದರೆ ಈ ಥರ ಶಾಲೆಗಳಲ್ಲಿ ಈ ಲೆಫ್ಟ್ ಆ್ಯಂಡ್ ಈ ಥರ ಪರಮತೀಯ ಇನ್ಫ್ಲೂಯೆನ್ಸಲ್ಲಿ ಬೆಳೆದಂಥವರೇ ದೊಡ್ಡವರಾಗಿ ಈಗ ನೆಕ್ಸ್ಟ್ ಜನ್ರೇಷನ್ ಹಿಂದೂಗಳೇ ಶಾಲೆಗಳು ನಡೆಸಿದ್ರು, ಅವರು ಹಂಗೆ ಆಗೋಗ್ಬಿಟ್ಟಿದ್ದಾರೆ. ಟ್ರೈನಿಂಗ್ ಆಗೋಗಿದೆ, ಇಟ್ಸ್ ಆಲ್ ರೈಟ್ ಅಂತ ಅವ್ರಿಗೆ ಅನ್ಸೋದೇ ಇಲ್ಲ. ಎಷ್ಟು ಇನ್ಸೆನ್ಸಿಟಿವ್ ಅಂದರೆ ಇವ್ರ ಎಜುಕೇಷನ್ ಏನು ಅಂದರೆ ಇವ್ರು ಇಂಗ್ಲೀಷಲ್ಲಿ ಹೇಳ್ಕೊಡೋ ಸೈನ್ಸು, ಮ್ಯಾಥ್ಸು, ಫಿಸಿಕ್ಸು, ಇಂಗ್ಲೀಷು ಇಷ್ಟೇ ಎಜುಕೇಷನ್ನು. ಆಮೇಲೆ ಪ್ಯಾಕ್ ಆಫ್ ಟು ಅಮೆರಿಕಾ. ಇನ್ನೇನು ಎಜುಕೇಷನ್ ಅಲ್ಲ. ಹಬ್ಬ ಹರಿದಿನಗಳಲ್ಲಿ ಭಾಗವಹಿಸೋದು ಎಜುಕೇಷನ್ ಅಲ್ಲ ಇವ್ರಿಗೆ. ಮಕ್ಕಳು ಗುರುಗಳಿಗೆ ನಮಸ್ಕಾರ ಅಂತ ಹೇಳೋದು ಎಜುಕೇಷನ್ ಅಲ್ಲ. ಹಾಯ್ ಮ್ಯಾಮ್ ಅಂತ ಹೇಳಬೇಕು ಮಕ್ಕಳು. ಎಷ್ಟು ಗೌರವದಿಂದ ನಾವು ನೋಡ್ತಿದ್ವಿ ನಮ್ಮ ಪೂರ್ವಜರನ್ನು. ಸರಸ್ವತಿ ಮಾತೆ ಪೂಜೆ ಮಾಡಿಸ್ತಾ ಇದ್ರು ವಸಂತ ಪಂಚಮಿ ದಿನ ಎಲ್ಲರೂ. ಸುಮಾರು ಕಡೆ ಮಾಡಿಸಲ್ಲ ಈಗ. ಕಮ್ ಆನ್, ಇಟ್ಸ್ ಆಲ್ ಇನ್ ದ ಮೈಂಡ್. ಅಂದರೆ ನಾವು ಎಜುಕೇಷನ್ ಅಂದರೆ ಬರೀ ಒಂದಿಷ್ಟು ಇಂಗ್ಲೀಷು ಸಬ್ಜೆಕ್ಟ್ಸು ಪ್ಯಾಕ್ ಆಫ್ ಟು ಅಮೆರಿಕಾ ಅಲ್ಲ. ಇದೆಲ್ಲವೂ ಎಜುಕೇಷನ್, ಇದೆಲ್ಲವೂ ನಮ್ಮ ಶಿಷ್ಟಾಚಾರವೇ. ರಾಮನವಮಿ, ಕೋಸಂಬರಿ ಪಾನಕ ಯಾಕೆ ಶಾಲೆಗಳಲ್ಲಿ ಅಷ್ಟೊತ್ತಿಗೆ ರಜಾ ಬಂದಿರ್ಬೋದು, ರಜಾ ಬಂದಿಲ್ಲ ಅಂದರೆ ಯಾಕೆ ಕೋಸಂಬರಿ ಪಾನಕ ಮಾಡಿ ಒಂದು ರಾಮ ಭಜನೆ ಮಾಡಿ ಮಕ್ಕಳ ಕೈಲಿ ಮಾಡಿಸ್ಬಾರ್ದು? ಕೃಷ್ಣಾಷ್ಟಮಿಗೆ ಏನೋ ಒಂದು ಕೃಷ್ಣಕ್ಕೆ ಸಂಬಂಧಪಟ್ಟ ಕೆಲವರು ಮಾಡಿಸ್ತಾರೆ, ಕೆಲವು ಶಾಲೆಗಳಲ್ಲಿ ಮಾಡಿಸ್ತಾರೆ, ತುಂಬ ಕಮ್ಮಿ ಅಂತ ಬೆರಳಿಕೆಯ ಶಾಲೆಗಳು. ಮತ್ತು ಎಲ್ಲೋ ಒಂದು ಕಡೆ ನಮ್ಮನ್ನು ತುಂಬ ಕಮ್ಯುನಲ್ ಅಂದ್ಕೊಂಡ್ಬಿಟ್ರೆ ಅಂತ ಹೆದರಿಕೆ ಆ ಥರ ಹುಟ್ಟಿಸಿದ್ದಾರೆ. ಇನ್ಯಾರೋ ಏನು ಬೇಕಾದ್ರೂ ಮಾಡ್ಬೋದು. ಒಂದು ಇಡೀ ತಿಂಗಳನ್ನ ಡಿಸೆಂಬರಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ನಮ್ಮ ಮನೆ ಮುಂದೆನೇ ಶಾಲೆ ಇದೆ, ಇಡೀ ತಿಂಗಳು ಸೆಲೆಬ್ರೇಟ್ ಮಾಡ್ತಾರೆ. ನಮ್ಗೆ ಕಿವಿಗಡ ಚಿಕ್ಕ ಹಾಗೆ ಜೋರಾಗಿ ಅವರ ಯಾವುದೋ ವೆಸ್ಟರ್ನ್ ಇದೆಲ್ಲ ಹಾಕಿಬಿಟ್ಟು ಒಂದು ತಿಂಗಳು ಮಾಡಿಸ್ತಾರೆ. ಏನು ಇತ್ತೊಂಬನ್ನಿ ಹತ್ತೊಂಬನ್ನಿ ನೀವೇನು ಮಾಡ್ತೀರಾ ಇದಕ್ಕೆ ಅಂತ ಮಕ್ಕಳನ್ನ ಪ್ರೇರೇಪಿಸಿ ಮಾಡಿ ಪ್ರತಿದಿನವೂ ವಿಶ್ ಮಾಡ್ಕೊಂಡು ಏನು ಸಂಭ್ರಮ. ಈ ದೇಶದ ಹಬ್ಬಕ್ಕೆ ಮಾತ್ರ ಆ ಸಂಭ್ರಮ ಇಲ್ಲ, ಅದನ್ನು ಕಡೆಗಣಿಸೋದು. ಅಯ್ಯೋ ಅದರಲ್ಲಿ ಗಣೇಶನ, ಅಯ್ಯೋ ಕಮಾನ್ ಎಲಿಫೆಂಟ್, ಹೌ ಕ್ಯಾನ್ ಎಲಿಫೆಂಟ್ ಬಿ ಎ ಗಾಡ್, ಹೌ ಕ್ಯಾನ್ ಮಂಕಿ ಬಿ ಎ ಗಾಡ್, ಹೀಗೆಲ್ಲ ನಮ್ಮ ಮಕ್ಕಳು ಹೇಳಿದ್ದಾರೆ. ಆ ಮಕ್ಕಳು ಬಂದು ನಮ್ಗೆ ಹೇಳಿದ್ವೆ. ಅವಾಗೆಲ್ಲ ನಾನು ಚಿಕ್ಕವಳು, ಯಾರು ಹೋಗಿ ಪ್ರಶ್ನೆ ಮಾಡ್ತಾ ಇದ್ದೆ. ಅವಾಗಿನ್ನೂ ನಾನು ತುಂಬ ಮುಗ್ದೆ, ಅಯ್ಯೋ ಹೌದಾ ಹಿಂಗೆ ಹೇಳಿದ್ರ. ನಾವು ಸುಮ್ಮನೆ ಇರ್ತೀವಿ, ಅದೇ ಪ್ರಾಬ್ಲಮ್ಮು. ಎಲ್ಲದಕ್ಕೂ ಒಂದು ನ್ಯಾರೇಟಿವ್, ಪ್ರತಿಯೊಂದಕ್ಕೂ ಒಂದು ನ್ಯಾರೇಟಿವ್ ತರ್ತಾರೆ, ಪ್ರತಿಯೊಂದಕ್ಕೂ ಒಂದೊಂದು ಹೇಳ್ತಾರೆ. ಮತ್ತು ದುರ್ಗಾ ಪೂಜೆ ಬಂದ ತಕ್ಷಣ ಸ್ತ್ರೀಯರಿಗೆ ಶೋಷಣೆ ಆಯಿತು, ಅಲ್ಲಿ ಅತ್ಯಾಚಾರ ಆಯಿತು, ಇಲ್ಲ ಆಯಿತು, ನೀವು ಪೂಜೆ ಮಾಡ್ತೀರಾ ಹೆಣ್ಮಕ್ಳನ್ನ ಕಾಟ ಕೊಡ್ತೀರಾ ಅಂತ ಅದೊಂದು ನ್ಯಾರೇಟಿವ್ ತರೋದು. ಏನು ಇವ್ರ ದೇಶಗಳಲ್ಲಿ ಆಗಲ್ಲ, ಇನ್ನೂ ಮ್ಯಾಕ್ಸಿಮಮ್ ಆಗುತ್ತೆ. ಲಂಡನಲ್ಲಿ ಆಗೋಷ್ಟು, ಅಮೇರಿಕಲ್ಲಿ ಆಗೋಷ್ಟು ಕ್ರೈಮ್ಸು ಹೆಂಗಸ್ರ ಮೇಲೆ ಇಲ್ಲಿ ಆಗಲ್ಲ ನ್ಯಾಯವಾಗಿ. ತುಂಬ ಇದೆ, ಅವರು ಅದನ್ನೆಲ್ಲ ಪ್ರಾಪಗಂಡ ಮಾಡಲ್ಲ ಅಷ್ಟೇ. ಅಲ್ಲಿ ಮಾಡೋ ಅಷ್ಟು ಅಮೇರಿಕಾ ಒಂದು ದೇಶ ನೋಡಿ. ಇವರು ಅಮೇರಿಕನ್ ಇಂಡಿಪೆಂಡೆನ್ಸ್ ಡೇ ಇದೆಯಲ್ಲ, July 4th, ಅವತ್ತು ಗೌರ್ಮೆಂಟ್ ಸ್ಪಾನ್ಸರ್ಡ್ ಕ್ರ್ಯಾಕರ್ಸ್ ಇರುತ್ತೆ. ಅದನ್ನು ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಇದರಲ್ಲಿ ಮಾಡ್ತಾರೆ. ಅದು ನೋಡ್ಬೋದು ನೀವೆಲ್ಲ ಇದರಲ್ಲೆಲ್ಲ, ನೆಟ್ಟಲ್ಲೆಲ್ಲ. ಕೋಟಿಗಟ್ಟಲೆ ಆಗೋಷ್ಟು, ಇಷ್ಟು ಡಾಲರ್ಸ್ ಆಗೋಷ್ಟು ಅದ್ಭುತವಾದ ರೀತಿ ಪಟಾಕಿ ಏನು ಜನ ಸೇರಿ ಏನು ಸೆಲೆಬ್ರೇಟ್ ಮಾಡ್ತಾರೆ. ಅದು ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ಬೋದು. ನಮ್ಮ 3 ದಿನದ ದೀಪಾವಳಿ ಅದರ 10% ಕೂಡ ಇಲ್ಲ. ಆದರೆ ದೀಪಾವಳಿನೇ ಟಾರ್ಗೆಟ್ ಮಾಡ್ತಾರೆ. ಯಾರಾದ್ರೂ ಅಮೇರಿಕಕ್ಕೆ ಕೇಳಿ ನೋಡೋಣ, ಬಿಗ್ ಬ್ರದರ್ ಅಲ್ವಾ, ಕರೆಕ್ಟ್, ಪವರ್ಫುಲ್ ಆ್ಯಂಡ್ ರಿಚ್, ಅವ್ರ ತಂಟೆಗೆ ಹೋಗಲ್ಲ. ಆದರೆ ಯಾರು ನಾವು ಸುಮ್ಮನೆ ಇರ್ತೀವಿ, ನಮಗೆ ಹೇಳೋದು. ನಮ್ಮ ಶಾಲೆಗಳಲ್ಲಿ ಹೇಳಿ ಕಳಿಸ್ತಾರೆ ಕೆಲವು ಕಡೆ, ಯು ಶುಡ್ ನಾಟ್ ಬ್ರೇಕ್ ಕ್ರ್ಯಾಕರ್ಸ್, ಜಸ್ಟ್ ಈಟ್ ಸ್ವೀಟ್ಸ್. ದೀಪಾವಳಿ ಅಂದ್ರೇನು ಬರೀ ಸ್ವೀಟ್ಸು. ಅಡ್ವರ್ಟೈಸ್ಮೆಂಟ್ಗಳು ನೋಡಿ, ಮೊದಲು ಒಂದು ಲಕ್ಷ್ಮೀ ವಿಗ್ರಹ ತೋರಿಸೋರು, ಮನೆಯವರೆಲ್ಲ ಲಕ್ಷ್ಮಿಗೆ ಪೂಜೆ ಮಾಡಿಬಿಟ್ಟು ಬಂದು ಸಿಹಿ ಹಂಚ್ಕೊಂಡು ದೀಪ ಹಂಚ್ಬಿಟ್ಟು ಪಟಾಕಿ ಹಚ್ಚೋರು. ಪಟಾಕಿನ ಕಿತ್ತಾಕಿದ್ರು, ದೀಪ ಲಕ್ಷ್ಮಿಗೆ ಬರ್ತಾ ಲಕ್ಷ್ಮೀನ ತೆಗೆದ್ರು. ಈಗೇನಿಲ್ಲ, ಒಂದು ದೀಪ ಹಚ್ಚೋದು, ಸ್ವೀಟ್ ತಿನ್ನೋದು, ಸ್ವೀಟ್ ಹೋಗ್ಬಿಟ್ಟು ಈಗ ಚಾಕ್ಲೇಟು, ನೆಕ್ಸ್ಟು ದೀಪ ಹೋಗ್ಬಿಟ್ಟು ಕ್ಯಾಂಡಲ್ ಬರುತ್ತೆ. ಈಗಲೇ ಸೀರೆ ಹೋಗ್ಬಿಟ್ಟು ಚೂಡಿದಾರ್ ಬಂತು, ಚೂಡಿದಾರ್ ಹೋಗ್ಬಿಟ್ಟು ಪ್ಯಾಂಟು ಶರ್ಟು ಬಂತು. ಅಜ್ಜಿ ಮಾತ್ರ ಸೀರೆ ಉಟ್ಕೊಂಡಿರ್ತಾಳೆ ನಮ್ಮ ಅಡ್ವರ್ಟೈಸ್ಮೆಂಟ್ಸಲ್ಲಿ. ಇದೆಲ್ಲ ಸಟಲ್ ವೇ ಆಫ್ ಕಂಡೀಷನಿಂಗ್ ಅಸ್. ನಮ್ಗೆ ಅರ್ಥ ಆಗೋದಿಲ್ಲ, ಏಕೆಂದರೆ ನಾವು ಆಲೋಚನೆ ಮಾಡೋದನ್ನು ಬಿಟ್ಟುಬಿಟ್ಟಿದ್ದೀವಿ ಅಷ್ಟೇ. ನಮ್ಮ ಹಿಂದೂಗಳಿಗಿದೆ ಪ್ರಾಬ್ಲಮ್. ಇದೆಲ್ಲ ಹೇಳಿದ್ರೆ ಕಮ್ ಆನ್ ಯು ರೀಡ್ ಟು ಮಚ್. ನನ್ನ ಪಕ್ಕದ ಮನೆಗೆ ಬೆಂಕಿ ಬಿದ್ದರೆ ನನಗೇನಾಗಲ್ಲ ಅನ್ನೋ ಭ್ರಾಂತಿ ನನಗೆ. ಎಕ್ಸಾಕ್ಟ್ಲಿ, ನಮ್ಮ ಮನೆಗೆ ತಲುಪೋ ತನಕ ಯಾರು ಮಾತಾಡಲ್ಲ, ಏನೂ ಆಗಿಲ್ಲ, ಎವ್ರಿಥಿಂಗ್ ಇಸ್ ಆಲ್ರೆಡಿ. ಇದೇ ಜೀವನ, ಇದೇ ಪ್ರೋಗ್ರೆಸ್ ಅನ್ನೋ ಭ್ರಾಂತಿ. ಪ್ರೋಗ್ರೆಸ್ ಅಲ್ಲ, ಇದು ನಮ್ಮ ಅಸ್ತಿತ್ವವನ್ನೇ ಎಲಿಮಿನೇಟ್ ಮಾಡುವಂಥದ್ದು. ನಮ್ಮ ಅಸ್ತಿತ್ವ, ನಮ್ಮ ಸಾಂಸ್ಕೃತಿಕ ಸ್ಮರಣೆ, ಸಿವಿಲೈಸೇಷನಲ್ ಮೆಮರಿ, ಇದನ್ನು ಅಳಿಸುವಂಥ ಪ್ರಯತ್ನ ನಡೀತಾ ಇದೆ. ಹಿಸ್ಟ್ರಿ ಟೆಕ್ಸ್ಟ್ ಬುಕ್ಸ್ ಮೂಲಕ, ಎಲ್ಲದರ ಮೂಲಕ ಆ ಸಂಭ್ರಮ ಹೊರಟೋಗ್ತಾ ಇದೆ. ಆದರೂ ಇಷ್ಟರ ಮಧ್ಯೆ ಕೂಡ ನಾನು ಹೇಳ್ತೀನಿ, ಭಗವಂತ ನಮ್ಮ ಜೊತೆ ಇದ್ದಾನೆ ಅನ್ನೋದಕ್ಕೆ ಇವ್ರು ಯಾರ್ಯಾರು ಏನಾದ್ರು ಆಟಗಳು ಆಡ್ಕೊಳ್ಳಿ. ನಾವು ಸೋಮಾರಿಗಳಾದ್ರಿಂದ ಇಷ್ಟು ಕಷ್ಟಪಡ್ತಾ ಇದ್ದೀವಿ. ನಾವು ಸ್ವಲ್ಪ ಸ್ವಾರ್ಥಿಗಳಾದ್ರಿಂದ ಸ್ವಲ್ಪ ಎಚ್ಚೆತ್ಕೊಂಡು ದೇಶ ಧರ್ಮ ಅಂತ ಯೋಚನೆ ಮಾಡಿದ್ರೆ ಸರಿ ಹೋಗ್ತಿತ್ತು. ನಾನು ಸುಖವಾಗಿದ್ದೀನಲ್ಲ, ನಂಗೆ ಮನೆ ಸಿಕ್ತು, ನಂಗೆ ಕೆಲಸ ಸಿಕ್ತು, ನಾನು ಯಾಕೆ ಇದೆಲ್ಲ ತಲೆ ಕೆಡಿಸ್ಕೋಬೇಕು ಅಂತ.
ಆದರೆ ಭಗವಂತ ಇವತ್ತಿಗೂ ನೋಡಿ ಇಷ್ಟರ ನಡುವೆ ಇಷ್ಟು ಪ್ರಾಪಗ್ಯಾಂಡ ಇಷ್ಟು ಮಾಡಿದ್ರು ಕೂಡ ಹಬ್ಬ ಹರಿದಿನ ಬಂತು ಅಂತಂದರೆ ಇವ್ರು ಪ್ಯಾಂಟ್ ಹಾಕ್ಕೊಂಡೇ ಪೂಜೆ ಅದು ಮಾಡ್ತಾರೆ, ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡೇ ದೇವಸ್ಥಾನಕ್ಕೆ ಹೋಗ್ತಾರೆ. ಅಂದರೆ ಮಾಡಬೇಕು ಅನ್ನೋ ಹಂಬಲ ಇದೆ, ಹೆಂಗೆ ಮಾಡಬೇಕು ಅಂತ ಗೊತ್ತಿಲ್ಲ, ಸಂಸ್ಕಾರ ಕೊಟ್ಟಿಲ್ಲ ಒಳಗಡೆ ಅವ್ರಿಗೆ. ಆ ಒಂದು ಇದಿದೆ, ಸಂಸ್ಕಾರ ಇದೆ, ಸಂಸ್ಕರಣ ಆಗಿಲ್ಲ, ಸಂಸ್ಕೃತಿ ಕೊಟ್ಟಿಲ್ಲ ಅವ್ರಿಗೆ. ಅದು ಕೊಟ್ಟುಬಿಟ್ರೆ ಚೆನ್ನಾಗಾಗ್ಬಿಡ್ತಾರೆ. ಸೊ ಹೀಗೆ ಈ ಹಬ್ಬ ಹರಿದಿಗಳು ಇರೋದೇ ಅದಕ್ಕೆ. ಬರೀ ದಿನ ಹೆಂಗಾರು ಅಟ್ಲೀಸ್ಟ್ ಹಬ್ಬದ ದಿನ ನೀನು ವಿಶಿಷ್ಟವಾಗಿ ಒಳ್ಳೆ ಬಟ್ಟೆ ಹಾಕೋ, ಅಭ್ಯಂಗ ಸ್ನಾನ ಮಾಡೋ, ಎಷ್ಟು ಆರೋಗ್ಯಕರವಾಗಿದೆ ಅಭ್ಯಂಗ. ಮನೆಯ ಹಿರಿಯ ಹೆಂಗಸು ಅಮ್ಮ ಅಜ್ಜಿ ಅವ್ರು ಬಂದು ತಿಲಕ ಹಚ್ಬಿಟ್ಟು ತಲೆಗೆ ಎಣ್ಣೆ ಅಂಟ್ಬಿಟ್ಟು ಬಿಡ್ತಾರೆ. ಆಮೇಲೆ ಒಬ್ರಿಗೊಬ್ರು ಅಭ್ಯಂಗ ಮಾಡ್ಕೊಳ್ತಾರೆ, ಅಣ್ಣ ತಮ್ಮಂದರು ತಂಗಿರು ಒಬ್ರಿಗೊಬ್ರು ಅಭ್ಯಂಗ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಬಿಸಿ ಬಿಸಿಯಾಗಿ ಒಳ್ಳೆ ಘಮ ಘಮ ಅಂತ ಎಣ್ಣೆ ಹಚ್ಕೊಂಡು ಬಿಸಿ ಬಿಸಿಯಾಗಿ ಹಂಡೆ ಒಲೆಯವರಿಗೆ ಸ್ನಾನ ಮಾಡ್ತಾರೆ, ಹೊಸ ಬಟ್ಟೆ ಹಾಕ್ಕೊಳ್ತಾರೆ, ಗುರು ಹಿರಿಯರಿಗೆ ನಮಸ್ಕಾರ ಮಾಡ್ತಾರೆ, ಕೂಡಿ ಎಲ್ಲರೂ ಪೂಜೆ ಮಾಡ್ತಾರೆ, ಆಮೇಲೆ ಎಲ್ಲರೂ ಪ್ರಸಾದ ಹಂಚ್ಕೊಳ್ತಾರೆ, ದೇವಸ್ಥಾನಗಳಿಗೆ ಹೋಗ್ತಾರೆ, ಹರಿಕತೆ ಕೇಳ್ತಾರೆ, ಗೀತ ನೃತ್ಯಗಳಲ್ಲಿ ಭಾಗವಹಿಸ್ತಾರೆ, ಬಂಧು ಮಿತ್ರನ ಕರೀತಾರೆ, ಹಂಚ್ಕೊಂಡು ಊಟ ಮಾಡ್ತಾರೆ. ಹಬ್ಬದ ದಿನ ನಾವು ಒಬ್ಬರೇ ತಿನ್ನೋ ಪ್ರಶ್ನೆನೇ ಇಲ್ಲ. ನಮ್ಮನೆ ಚಿತ್ರಾನ್ನ ಆಂಬೊಡೆ ಒಂದು ಸ್ವಲ್ಪ ಆದರೂ ಪಕ್ಕದ ಮನೆಗೆ ಹೋಗಲೇಬೇಕು, ಯಾರೋ ಒಬ್ರಿಗೆ ನಾವು ಕೊಡಲೇಬೇಕು ಹಬ್ಬದ ದಿನ. ಆ ಹಂಚಿಕೊಳ್ಳುವಂಥದ್ದು ಇದೆಲ್ಲ ಹೈಲೈಟ್ ಮಾಡೋಕ್ಕೆ ಹಬ್ಬ ಬರೋದು. ಅದನ್ನೇ ಅರ್ಥ ಎಲ್ಲ ಇಟ್ಸ್ ಆಲ್ ಇನ್ ದ ಮೈಂಡ್. ಏನು ಆಲ್ ಇನ್ ದ ಮೈಂಡು? ಕೆಲವ್ರು ಏನೇನೋ ಸ್ಟೈಲು, ಡೋಂಟ್ ಯು ನೋಟ್ ಹ್ಯಾವ್ ಟು ವೇರ್ ಇಟ್ ಆನ್ ಯರ್ ಸ್ಲೀವ್ಸ್. ನೋಡಿ ಇದೆಲ್ಲ ನ್ಯಾರೇಟಿವ್ಸು, ಲೆಫ್ಟ್ ಇಸ್ ನ್ಯಾರೇಟಿವ್. ಡೋಂಟ್ ವೇರ್ ಇಟ್ ಆನ್ ದ ಸ್ಲೀವ್ಸ್ ಅಂದರೆ ಏನು ಅರ್ಥ? ಏನು ತೋರಿಸ್ಕೋಬೇಡ, ಇನ್ನೇನು ಉಳಿತು ಕೊನೆಗೆ? ಮಕ್ಕಳಿಗೆ ಏನು ಕೊಡ್ತೀವಿ ನಾವು? ನಮ್ಮ ತನ ಏನಿದೆ? 10,000 ವರ್ಷದ ಒಂದು ಗೀತ, ಈ ನಮ್ಮ ಶಿಲ್ಪಗಳು ನೋಡಿದೆ, ಚಿತ್ರಗಳು ನೋಡಿದೆ, ಶಾಸ್ತ್ರಗಳು ನೋಡಿದೆ, ಇಷ್ಟು ಕಲರ್ ಇದೆಯಲ್ಲ, ಒಂದೇ ಪೀಳಿಗೆಯಲ್ಲಿ ಎಲ್ಲ ಕಳ್ಕೊಳ್ಳೋವಂಥ ಮೂರ್ಖರು ನಾವು ಆಗ್ತಿದ್ದೀವಲ್ಲ. ಏನೂ ಇಲ್ಲ, ಏನು ಅವ್ರೇನು ಚೆನ್ನಾಗಿ ಬದುಕಲಿಲ್ವಾ? ಅದ್ಭುತವಾಗಿ ನಮಗಿಂತ ಫ್ಯಾಷನೇಬಲ್ ಆಗಿದ್ದರು. ಯಾಕೆಂದರೆ ಅವ್ರಿಗೆ ಸ್ವಂತ ಬುದ್ಧಿ ಇತ್ತು, ನಮಗೆ ಐಡಿಯಾ ಸ್ವಂತ ಫ್ಯಾಷನ್ನೇ ಇಲ್ಲ ನಮಗೆ. ಅವ್ರು ಮಾಡಿದ್ರೆ ಕಾಪಿ ಪೇಸ್ಟ್ ಮಾಡೆಲ್ ಹಾಕೋತಿದ್ದೀವಿ ನಾವು. ಎಲ್ಲಿವರೆಗೂ ಕಾಪಿ ಪೇಸ್ಟ್ ಆಗಿರ್ತೀವೋ ಇವ್ರು ಕೊಡೋ ನ್ಯಾರೇಟಿವ್ಸ್ನೆಲ್ಲ ತೊಗೊಳ್ತೀವಿ ಅಷ್ಟೇ. ಇವ್ರು ಯಾರು ಹೇಳೋದಕ್ಕೆ? ಬಟ್ ಯಾಕೆ ಟಾರ್ಗೆಟ್ ಮಾಡೋದಕ್ಕೆ? ಅಫ್ಕೋರ್ಸ್ ನಾವು ಹದದಲ್ಲಿ ಮಾಡಬೇಕು, ಯಾವುದೂ ಕೂಡ ಪ್ರಕೃತಿಗೆ ಹಾನಿ ಆಗಬಾರ್ದು, ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು. ಬೀದಿಯಲ್ಲೆಲ್ಲ ನಿಂತ್ಕೊಂಡು ಇನ್ನೊಬ್ರಿಗೆ ಅಡ್ಡ ಆಗೋ ಥರ ಪ್ರಾರ್ಥನೆ ಮಾಡುವಂಥ ಹುಚ್ಚುತನ ಎಲ್ಲ ನಾವು ಮಾಡಬಾರ್ದು. ಅವ್ರು ಮಾಡಿದ್ರೆ ಸುಮ್ಮನೆ ಇರ್ತಾರೆ. ನಾವು ಸುಮ್ಮನೆ ಒಂದು ಅಣ್ಣಮ್ಮ ದೇವಿದೊಂದು ಚಿಕ್ಕ ಮೆರವಣಿಗೆ ಭಜನೆ ಮಾಡ್ಕೊಂಡು ಒಂದು 100 ಜನ ಅಥವಾ ಒಂದು 50 ಜನ ಹೋಗ್ತೀವಿ ಅಂದರೆ ಎಷ್ಟು ಕಷ್ಟ ಇದೆ ಗೊತ್ತಾ? ಒಂದು ಪರ್ಮಿಷನ್ ಸಿಕ್ಕೋದಕ್ಕೆ ಮೇನ್ ರೋಡಲ್ಲಿ ಹೋಗೋ ಹಾಗಿಲ್ಲ ನಾವು. ಸರ್ವಿಸ್ ರೋಡಲ್ಲೂ ಏನೋ ಪೊಲೀಸ್ ನಿಂತು ನಾವೇನು ಮಾಡಿಬಿಡ್ತೀವೋ ಅನ್ನೋ ಥರ. ನಾವು ಒಂದಷ್ಟೇ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಸೇರಿಕೊಂಡು 50 ಜನ ಇರ್ತೀವಿ. ಮಕ್ಕಳ ಜೊತೆ ಒಂದು ವಿವೇಕಾನಂದ ಹೆಸರಲ್ಲಿ ಒಂದು ಯೂತ್ ಡೇ ಸೆಲೆಬ್ರೇಷನ್, ಎಷ್ಟು ಕಷ್ಟ ಆಗುತ್ತೆ. ಅವ್ರು ಪರ್ಮಿಷನ್ ತೊಗೊಳ್ತಾರೆ, ಅವರು ಮುಖ್ಯ ರಸ್ತೆಗಳೆಲ್ಲ ಬಂಧಿಸ್ತಾರೆ, ಬಾಯಿ ಮುಚ್ಕೊಂಡಿರ್ತಾರೆ. ಎಷ್ಟು ಕಾಲ ಈ ಪಕ್ಷಪಾತ? ಅದರಲ್ಲಿ ಬೇರೆ ನಮ್ಮ ಏರಿಯಾದಲ್ಲಿ ಬರಬಾರ್ದು ಅಂತ ಬೇರೆ. ಯಾವ್ದು ನಮ್ಮ ಏರಿಯಾ ನಿಮ್ಮ ಏರಿಯಾ? ನಾವು ಹಾಗೆ ಹೇಳಿದ್ರೆ ಇವ್ರಿಗೆ ಇರೋಕ್ಕಾಗ್ತಿತ್ತಾ? ಇಲ್ಲಿ ಬಂದು ಇದು ಬಿಟ್ಟು ಉಪ್ಪು ತಿಂದ ಮನೆಗೆ ದ್ರೋಹ ಬಗೆಯೋದು ಅಂತ ಈಗ ನಂದೇ ಗೆಟ್ಔಟ್ ಅಂತ ಹೇಳಿದ್ರೆ ಅದು ತಪ್ಪಾಗತ್ತೆ. ನಾವೆಲ್ಲರೂ ಕೂಡಿ ಬದುಕಬೇಕು. ಮತ್ತು ಅದಕ್ಕೆ ಒಂದೇ ದಾರಿ ಏನು ಅಂದರೆ, ಈ ದೇಶದ ಈ ನೆಲದ ಸಂಸ್ಕೃತಿ ಯಾವ ಮತಮಾದ್ರೂ ಮಾಡ್ಕೊಳ್ಳಪ್ಪ ನೀವು. ಯಾವುದೋ ಪರಕೀಯ ಮತ ಒಪ್ಕೊಂಡಾಯಿತು, ಯಾವುದೋ ಕಾಲದಲ್ಲಿ ಪ್ರಾರಬ್ಧ ಕರ್ಮ ಮತಾಂತರವಾಗೋಯ್ತು, ಸರಿ, ಅದನ್ನು ಮನೇಲಿ ಮಾಡ್ಕೊಳ್ಳಿ. ಆದರೆ ಈ ದೇಶಕ್ಕೆ ಸಂಬಂಧಪಟ್ಟ ಹಾಗೆ ಬಂದಾಗ, ಈ ದೇಶದ ಈ ನೆಲದಲ್ಲಿ ಸಾವಿರಾರು ವರ್ಷಗಳಿಂದ ಚಾಲನೆಯಲ್ಲಿರುವಂಥ ಹೋಳಿ ಹಬ್ಬ, ದೀಪಾವಳಿ ಹಬ್ಬ, ಈ ದೇಶದ ಸಂಸ್ಕೃತಿ, ಪ್ರಕೃತಿಯ ಆರಾಧನೆ, ಈ ಸಂತೋಷ, ಇದ್ರಲ್ಲಿ ಭಾಗವಹಿಸದೆ ಹೋದರೆ ನೀನು ಅವ್ರಿಗೆ ಯಾರಿಗೂ ವಿಶ್ ಮಾಡಬಾರ್ದು. ಹಿಂದೂಗಳಿಗೆ ಇದು ಟ್ರೈನಿಂಗ್ ಕೊಡೋದು, ಇದು ತುಂಬ ಮಾರಕ, ದೇಶದ ಒಂದು ಸಂಘಟನೆಗೆ ಮಾರಕವಾದದ್ದು, ತುಂಬ ಡೇಂಜರಸ್. ಇದು ದೇಶವನ್ನೇ ಮುರಿದಾಕುವಂಥದ್ದು ಮತ್ತು ಇಲ್ಲಿನ ಸ್ಥಳೀಯತೆ, ದೇಶೀಯತೆಯನ್ನೇ ನಾಶ ಮಾಡುವಂಥದ್ದು. ಈ ಅರ್ಥದಲ್ಲಿ ನಾವು ತಿಳ್ಕೊಂಡ್ರೆ ಮಾತ್ರ, ನಾವು ಎಚ್ಚೆತ್ಕೊಂಡ್ರೆ ಮಾತ್ರ ಉಳ್ಸೋಕ್ಕೆ ಸಾಧ್ಯ. ಈ ನ್ಯಾರೇಟಿವ್ಸ್ ಮೇಲ್ನೋಟಕ್ಕೆ ಬರೀ ನ್ಯಾರೇಟಿವ್ಸು, ಬಟ್ ಅದು ಆ್ಯಕ್ಚುಲಿ ಅದನ್ನು ಒಪ್ಪಿಕೊಳ್ಳುವಂಥ ಮೂರ್ಖತನ ನಮ್ಮಲ್ಲಿದೆ, ತುಂಬ ಜನರಲ್ಲಿದೆ, ತುಂಬ ಜನರಲ್ಲಿದೆ. ಒಂಥರ ಸ್ಲೋ ಪಾಯ್ಸನ್ ಥರ. ಹೌದು, ಹಂಗೆ ಟ್ರೈನಿಂಗ್ ಆಗೋಗಿದೆ. ಮೆಕಾಲೆ ಎಜುಕೇಷನ್ ಆಫ್ ಮೆನಿ ಜನರೇಷನ್ಸ್ ಅಲ್ವಾ, 1836 ಏನೋ ಆ ಕಾಲದಲ್ಲಿ ಮಾಡಿದ್ದು ಇಂಗ್ಲೀಷ್ ಎಜುಕೇಷನ್ ಆ್ಯಕ್ಟು. ಪೀಳಿಗೆಯಿಂದ ಪೀಳಿಗೆ ಮೊದಲು ಪಂಚೆ ಧೋತಿ ಉಟ್ಕೊಂಡು ಒಂದು ಟೈ ಹಾಕ್ಕೊಳ್ಳೋರು, ಆಮೇಲೆ ಪಂಚೆ ಹೋಗ್ಬಿಟ್ಟು ಪ್ಯಾಂಟು ಶರ್ಟು ಬಂತು, ಆಮೇಲೆ ಶಿಖಾ ಹೋಗ್ಬಿಟ್ಟು ಕ್ರಾಪ್ ಬಂತು, ಕುಂಕುಮ ಅದು ಇದು ಅಳಸೋಗಿ ಹೆಚ್ಚು ಕಡಿಮೆ ತುಂಬ ಕಡಿಮೆ ಇಟ್ಕೊಳ್ಳೋರೆಲ್ಲ, ಅದೆಲ್ಲ ಹೋಯ್ತು. ಹೆಣ್ಮಕ್ಳಾರು ಸೀರೆ ಉಟ್ಕೊಳ್ತಿದ್ರು, ಕಚ್ಚೆ ಹೋಗಿ ಮಾಮೂಲಿ ಸೀರೆ ಬಂತು, ಅದು ಹೋಗಿ ಚೂಡಿದಾರ್ ಬಂತು, ಅದು ಹೋಗಿ ಪ್ಯಾಂಟು ಶರ್ಟ್ ಬಂತು, ಈಗ ಇನ್ನೂ 3/4 ಬಂತು ಎಲ್ಲ. ಅಂದರೆ ಅವಲ್ಲೇನು ಮಾಡ್ತಾರೆ ಅದು ಮಾಡೋದು. ನಾವು ಹೆಂಗೆ ನೋಡಿ ಸ್ಲೋಲಿ. ಸೊ ನೆಕ್ಸ್ಟ್ ಜನ್ರೇಷನ್ ಹೊತ್ತಿಗೆ ಏನು ಉಳಿಯೋದೇ ಇಲ್ಲ, ವಾಪಸ್ ಹೋಗೋಕ್ಕೂ ಆಗಲ್ಲ ಅನ್ನೋ ಸ್ಥಿತಿ. ವಾಪಸ್ ನಮ್ಮ ಅಜ್ಜಿ ಥರ ಕಚ್ಚೆ ಉಟ್ಕೊಳಕ್ಕಾಗತ್ತಾ? ಆಗೋದಿಲ್ಲ.
ಅಂದರೆ ಅಷ್ಟರ ಮಟ್ಟಿಗೆ ನಾವು ಚೇಂಜ್ ಆಗೋಗ್ಬಿಟ್ಟಿರ್ತೀವಿ. ಈ ಚೇಂಜ್ಗೆ ನಾವು ಅವಕಾಶ ಕೊಟ್ಟಿದ್ದೀವಿ. ನಮ್ಮ ಥರದ ಬಗ್ಗೆ ನಮಗೆ ಹೆಮ್ಮೆ ಇರಬೇಕು. ನಮ್ಮ ಹಬ್ಬಗಳು ಮೂಲದಲ್ಲಿ ಯಾವುದೂ ಪರಿಸರ ಮಾರಕವಲ್ಲ. ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣಪತಿ ತರೋದು, ಬಣ್ಣ ಹಚ್ಚಿರೋ ಗಣಪತಿ ತರೋದು, ಅದನ್ನು ಕೆರೆಯಲ್ಲಿ ಹಾಕೋದು, ಕೆರೆಯಲ್ಲಿ ಮೀನೆಲ್ಲ ಸಾಯೋದು, ಇದು ನಮ್ಮ ಹಬ್ಬದ ವಿಧಾನ ಅಲ್ಲ. ಇದೆಲ್ಲ ಇತ್ತೀಚೆಗೆ ಬಂದಿರೋದು. ಇದೆಲ್ಲ ಒಂದು ಲಾಸ್ಟ್ ಒಂದು 30-40 ವರ್ಷದಿಂದ ಬೆಳೆದಿರುವಂಥ ಕೆಟ್ಟ ಅಭ್ಯಾಸಗಳು. ಅದು ಮೂಲದಲ್ಲಿ ಹಂಗಿಲ್ವೇ ಇಲ್ಲ. ನಾವೇ ಕೆರೆಯ ಮಣ್ಣಿನಲ್ಲಿ ನಾವೇ ಗಣಪತಿ ಮಾಡಿ ಪೂಜೆ ಮಾಡಬೇಕು ಅಂತಲೇ ಇರೋದು. ಅಥವಾ ಶುದ್ಧವಾದ ಮಣ್ಣಿನಲ್ಲಿ ಕುಂಬಾರರು ಮಾಡಿದರೆ ಅದನ್ನು ತಂದು ಪೂಜೆ ಮಾಡಬೇಕೇ ಹೊರತು ನಾವು ಪರಿಸರ ಹಾನಿಕಾರಕವಾದ ಯಾವ ವಸ್ತುವನ್ನು ಬಳಸಬಾರ್ದು. ಶಾಸ್ತ್ರದಲ್ಲೇ ಹಂಗಿದೆ. ನಮಗಿಷ್ಟ ಫೋಟೋ ತೆಗಿಯೋಕ್ಕೋಸ್ಕರ ಅದನ್ನೆಲ್ಲ ಮಾಡಿದ್ದೀವಿ. ಯಾರೋ ಶುರು ಮಾಡಿದ್ರು, ಪ್ರಮೋಟ್ ಮಾಡಿದ್ರು. ಕ್ಯಾಂಡಲ್ಸು ಎಷ್ಟು ಕೆಟ್ಟದು, ಅದರಲ್ಲಿ ಬರುವಂಥ ಫ್ಯೂಮ್ಸ್ ಇದೆಯಲ್ಲ, ಅದು ಪೊಲ್ಯೂಟೆಂಟ್. ಅದು ಯಾಕೆ ಬಳಸ್ಬೇಕು ಅದನ್ನು? ಅದು ಕೇಕಲ್ಲಿ ಇಟ್ಬಿಟ್ಟು ಆ ವ್ಯಾಕ್ಸ್ ಸಮೇತ ತಿಂದಿರ್ತೀವಿ ಎಷ್ಟೋ ಸಲ. ಬೇಕಾ? ಅವ್ರು ಯಾರೋ ತೋರಿಸೋರು, ಬಾಲಿವುಡ್ ಅವರು. ಯಾಕೆ? ಬಾಲಿವುಡ್ ದುಡ್ಡು ಕೊಡೋರು ದುಬೈ ಅವರು ತೋರಿಸ್ತಾರೆ. ಹಾಗೆ ಅವ್ರು ಏನು ಬೇಕಾದ್ರೂ ತೋರಿಸ್ತಾರೆ. ಭಾಷೆ ಹಾಳು ಮಾಡಿದ್ರು. ಶುದ್ಧ ಹಿಂದಿಯಲ್ಲಿದೆ, ಫುಲ್ಲು ಉರ್ದು ಪರ್ಷಿಯನ್ ಬೆರ್ತು ಹೋಗ್ಬಿಟ್ಟಿದೆ. ಶುದ್ಧ ಹಿಂದಿ ಕೇಳಿದ್ರೆ ನಗು ಬರುತ್ತೆ ಜನರಿಗೆ. ನೀವೆಲ್ಲಿಂದ ಬಂದ್ರಿ ಅಂತ ಕೇಳ್ತಾರೆ. ಶುದ್ಧ ಕನ್ನಡ ಹೊರಟೋಗ್ತಾ ಇದೆ. ಈಗ ನೀನು ಚೀಲ ತೊಗೊಂಬಾ, ನಿನ್ನ ಶಾಲೆ ಚೀಲ ಇಲ್ಲಿ, ಶಾಲೆಗೆ ಹೋಗೋ ಸಮಯ ಆಯಿತು ಅಂದರೆ ಮಗುಗೆ ಅರ್ಥವೇ ಆಗಲ್ಲ. ಸ್ಕೂಲ್ ಹೋಗೋಕ್ಕೆ ಟೈಮ್ ಆಯಿತು ಅಂತ ಹೇಳಬೇಕು. ಸ್ಕೂಲ್ ಬ್ಯಾಗ್, ಅದನ್ನೇ ಇನ್ನೊಂದು ದಿನ ಮಾತಾಡ್ಬೋದು ನಾವು. ಎಷ್ಟು ಕನ್ನಡ ಕರಪ್ಟ್ ಆಗಿದೆ ಅಂತ, ಕನ್ನಡ ಎಷ್ಟು ಹಾಳಾಗಿದೆ ಅಂತ ನಮ್ಮ ಬಳಕೆಯಲ್ಲಿ. ನನಗೂ ಕಷ್ಟ. ನಾನು ಇಲ್ಲೇ ಇಂಗ್ಲೀಷ್ ಮೀಡಿಯಮಲ್ಲೇ ಓದೋಳು. ನಾನು ತುಂಬ ಕಷ್ಟ ಇದೆ. ಆದರೆ ಪ್ರಯತ್ನ ಅಂತೂ ಮಾಡ್ತಾಯಿದ್ದೀನಿ, ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾಯಿದ್ದೀನಿ. ಎಷ್ಟು ಪದಗಳನ್ನು ಕಳ್ಕೊಳ್ತಾ ಇದ್ದೀವಿ. ವೇಳೆ ಆಯಿತು ಮಗು, ಬಾ ಹೊರಡೋಣ ಅಂತ ಹೇಳೋಕ್ಕೆ, ಟೈಮ್ ಆಯಿತು, ಕಮ್ ಲೆಟ್ಸ್ ಗೋ ಅಂತಲೇ ಬರುತ್ತೆ ಬಾಯಲ್ಲಿ. ತುಂಬ ಕಷ್ಟ ಇದೆ. ಅಂದರೆ ನೆಕ್ಸ್ಟ್ ಟೈಮ್ ಒಂದಷ್ಟು ವರ್ಷಕ್ಕೆ ನೀವು ಮುಂದಿನ ಪೀಳಿಗೆಗೆ ವೇಳೆ ಆಯಿತು ಅಂದರೆ ವಾಟ್ ಇಸ್ ವೇಳೆ ಅಂತ ಅವರು ಡಿಕ್ಷನರಿ ನೋಡ್ತಾರೆ. ಚೀಲ ತೊಗೊಂಬಂದ್ರೆ ವಾಟ್ ಇಸ್ ಚೀಲ ಅಂತ ಡಿಕ್ಷನರಿ ನೋಡ್ತಾರೆ. ಈ ಸ್ಥಿತಿಗೆ ಬರ್ತಾ ಇದ್ದೀವಿ. ಕರ್ನಾಟಕದಲ್ಲೇ ಬರ್ತಾ ಇದ್ದೀವಿ. ಟಿ ವಿ ಆ್ಯಂಕರ್ಗಳನ್ನ ನೋಡ್ತೀವಿ, ಹಾಯ್ ಫ್ರೆಂಡ್ಸ್, ಹೌ ಆರ್ ಯು, ಎಲ್ಲಿದೆ ಕನ್ನಡ ಅಲ್ಲಿ? ಇದೆಲ್ಲ ನಮಗೆ ತೊಂದರೆ ಅಂತ ಅನ್ನಿಸ್ತಾ ಇಲ್ಲ. ಏನೋ ಫ್ಯಾಷನ್ನು, ಏನು ಕನ್ನಡನ ಫ್ಯಾಷನ್ ಮಾಡೋಣ ಅಂದರೆ ಲೀಡರ್ ಥರ ಆಲೋಚನೆ ಮಾಡಬೇಕು ನಾವು. ಟ್ರೆಂಡ್ ಫಾಲೋ ಮಾಡೋ ಮೂರ್ಖರಾಗಬಾರ್ದು. ಈ ಟ್ರೆಂಡ್ ಫಾಲೋ ಮಾಡೋ ಮೂರ್ಖತನ ಇರೋದ್ರಿಂದ ನೀನು ಹೇಳಿದಾಗೆ ಇದೆಲ್ಲ ಪ್ರಾಪಗ್ಯಾಂಡಾಗೆ, ನೆರೆಟಿವ್ಸ್ಗೆ ನಾವೆಲ್ಲ ಬೀಳ್ತಾ ಇದ್ದೀವಿ. ಸ್ವಲ್ಪ ನಮ್ಮ ಯುವ ಜನ ಇದನ್ನು ನೋಡ್ತಾ ಇದ್ದರೆ ನಾನು ಬೇಡ್ಕೊಳ್ತೀನಿ, ಸ್ವಂತ ಬುದ್ಧಿ ಉಪಯೋಗಿಸಿ. ನೀವು ಯಾರು, ನಿಮ್ಮ ಮೂಲ ಏನು, ನಿಮ್ಮ ದೇಶ ಏನು, ನಿಮ್ಮ DNA ಸಾವಿರಾರು ವರ್ಷದಿಂದ ಬಂದಿರೋದು. ನೀವು ಎಲ್ಲೋ ಯಾರೋ ಕಿತ್ತೋಗಿರೋ ಇನ್ನೊಬ್ಬರನ್ನ ಇವತ್ತಿದ್ರೆ ನಾಳೆ ಡಿವೋರ್ಸ್ ಮಾಡುವಂಥ ಒಂಥರ ಏನಂತಾರೆ ಡಿವಾಸ್ಟೇಟೆಡ್ ಫ್ಯಾಮಿಲಿ ಸೆಟಪ್ ಇರುವಂಥ ಅವ್ರನ್ನ ಕಾಪಿ ಮಾಡಬೇಕಾಗಿಲ್ಲ. ನಾವು ನಮ್ಮದೇ ಆದ ಅದ್ಭುತವಾದ ಸಂಸ್ಕೃತಿ ಇದೆ, ಪರಂಪರೆ ಇದೆ, ಎಷ್ಟು ವಿದ್ಯೆಗಳಿವೆ, ಎಷ್ಟು ಫ್ಯಾಷನ್ ಇದೆ, ಎಷ್ಟು ಬಗೆಯ ಟೆಕ್ಸ್ಟೈಲ್ಸ್ ಇದೆ, ಎಷ್ಟು ಎಂಬ್ರಾಯ್ಡ್ರೀಸ್ ಇದೆ, ಎಷ್ಟು ಜ್ಯುವೆಲ್ರಿ ಇದೆ, ಎಷ್ಟು ಇದೆ ನಮ್ಮಲ್ಲಿ. ಎಷ್ಟು ಭಾಷೆಗಳು, ಎಷ್ಟು ಉಪಭಾಷೆಗಳು, ಎಷ್ಟು ಜೀವನ ಸಂಹಿತೆಗಳು, ಎಷ್ಟು ಊಟಗಳು, ಉಪಚಾರಗಳು, ಹಬ್ಬಗಳು, ಹರಿದಿನಗಳು, ಇಷ್ಟೆಲ್ಲ ಇದ್ದು ಜಗತ್ತಿಗೆ ಕೊಡಬೇಕಾದ ವಿಶ್ವಗುರು ನಾವು. ಅದ್ರ ಬಗ್ಗೆ ಹೆಮ್ಮೆ ತಾಳಿ ಅದನ್ನು ಕಲಿತು ಅದನ್ನು ನಾವು ಭಾಳ ಅಭಿಮಾನದಿಂದ ಮಂಡಿಸೋ ಬದಲು ನನ್ನಲ್ಲಿ ಏನೂ ಇಲ್ಲ ಅಂತ ಅವ್ರು ಎಲ್ಲೋ ದೆವ್ವನ ಪೂಜೆ ಮಾಡಿದ್ರು, ಹ್ಯಾಲೋವಿನ್ ಮಾಡೋದು. ಅಲ್ಲಿ ಚೆನ್ನಾಗಿದೆ ತೊಗೊಳ್ಳೋಣ, ಟೆಕ್ನಾಲಜಿ ತೊಗೊಳ್ಳೋಣ, ಸೈನ್ಸ್ ತೊಗೊಳ್ಳೋಣ, ಮೆಡಿಕಲ್ ಫೀಲ್ಡಲ್ಲಿ ತುಂಬ ಉಪಯೋಗ ಆಗಿದೆ, ಡಯಾಗ್ನೋಸಿಸ್ ಚೆನ್ನಾಗಿದೆ, ಅಲ್ಲಿ ಏನು ಚೆನ್ನಾಗಿದೆಯೋ ತೊಗೊಳ್ಳೋಣ. ಫಿಲ್ಟರ್ ಇಟ್ಕೋಬೇಕಲ್ವಾ? ಯಾವ್ದು ಚೆನ್ನಾಗಿಲ್ವೋ ಅದು ತೊಗೋಬಾರ್ದು. ಆ ಫಿಲ್ಟರ್ ನಮ್ಮಲ್ಲಿ ಇರಬೇಕು. ಅದು ಬಂದಾಗ ಮಾತ್ರ ನಾವು ಇದರಿಂದ ಸೇಫ್ ಆಗ್ತೀವಿ, ಇದರಿಂದ ನಾವು ಸುರಕ್ಷಿತವಾಗಿರ್ತೀವಿ. ಇಲ್ಲದೆ ಹೋದರೆ ತುಂಬ ಕಷ್ಟ ಇದೆ. ದಯವಿಟ್ಟು ಇಂಥ ನ್ಯಾರೇಟಿವ್ಸ್ನ ನಂಬೇಡಿ. ಇದೆಲ್ಲ ಬೇಕಂತ ಮಾಡೋದು, ನಾವು ನಂಬ್ತೀವಿ ಅಂತ ಹಾಕ್ತಾರೆ. ನಿಮ್ಮ ಈ ಸಿನಿಮಾ ಹೀರೋಯಿನ್ಗಳು ಹೇಳೋ ಡೈಲಾಗ್ನೆಲ್ಲ ದಯವಿಟ್ಟು ಸೀರಿಯಸ್ ಆಗಿ ತೊಗೋಬೇಡಿ. ಅದು ಬರೀ ಎಂಟರ್ಟೈನ್ಮೆಂಟ್ಗೆ, ದೇ ಆರ್ ಜಸ್ಟ್ ಎಂಟರ್ಟೈನರ್ಸ್, ನಥಿಂಗ್ ಮೋರ್. ಅವ್ರಿಗೆ ಹಣ ಸಿಗುತ್ತೆ ಅಷ್ಟೇ. ಅದರ ಆಚೆ ಸ್ವಲ್ಪ ಇರ್ತಾರೆ ಅಲ್ಲೊಬ್ರು, ತುಂಬ ಬೆರಳೆಣಿಕೆಯಷ್ಟು ಡೈರೆಕ್ಟರ್ಗಳು, ಆ್ಯಕ್ಟರ್ಸ್ಗಳು ಇರ್ತಾರೆ. ವಿತ್ ಡ್ಯೂ ರೆಸ್ಪೆಕ್ಟ್ ಟು ದೆಮ್. ಯಾಕೆಂದರೆ ನಾನು ಜನರಲೈಸ್ ಮಾಡ್ತಿಲ್ಲ, ಬಟ್ 95-98% ಬರೀ ಸ್ಕ್ರಿಪ್ಟ್ ಓದೋರು, ದುಡ್ಡಿಗಾಗಿ ಏನು ಬೇಕಾದ್ರೂ ನಾನ್ಸೆನ್ಸ್ ಮಾತಾಡೋರೆ, ಏನು ಬೇಕಾದ್ರೂ ತೋರಿಸೋರು, ಅಶ್ಲೀಲತೆಯನ್ನು ಮೆರೆಯೋರೇ ಇರೋದು. ಒಂದು 2-3% ತುಂಬ ಸಭ್ಯರು, ಒಳ್ಳೆಯವರು, ಒಂಥರ ಜವಾಬ್ದಾರಿ ಇರೋರು, ಏನು ಮಾತಾಡಬಾರ್ದು ತಿಳ್ಕೊಂಡಿರೋರು, ದೇಶ ಧರ್ಮದ ಬಗ್ಗೆ ತುಡಿತಾ ಇರೋರು ಇದ್ದಾರೆ. ಅಂಥವ್ರನ್ನ ನಾನು ಗೌರವಿಸ್ತೀನಿ. ಆದರೆ ಮಿಕ್ಕವ್ರನ್ನ ದಯವಿಟ್ಟು ನಂಬೇಡಿ. ಅದು ಬರೀ ಕೇಳಿ ಚಪ್ಪಾಳೆ ತಟ್ಟಿ ಬರ್ತಾ ಇರಬೇಕು. ನಿಮ್ಮ ನಿಜವಾದ ಹೀರೋಗಳು ಸಿನಿಮಾ ಹೀರೋಗಳಲ್ಲ, ರಿಯಲ್ ಲೈಫ್ ಹೀರೋಸ್. ಸ್ವಾಮಿ ವಿವೇಕಾನಂದರು ಅಥವಾ ರಾಮ, ಕೃಷ್ಣ, ಹನುಮಂತ, ಚಾಣಕ್ಯ, ವಿದ್ಯಾರಣ್ಯರು, ಶಿವಾಜಿ,
ರಾಣಾ ಪ್ರತಾಪು, ಸರ್ದಾರ್ ಪಟೇಲು, ಸುಭಾಷ್ ಚಂದ್ರ ಬೋಸು, ಅಂದಿ ವೇದ ಕಾಲದಿಂದ ಇಲ್ಲಿವರೆಗೂ ಬೇಕಾದಷ್ಟು ಸಿಗ್ತಾರೆ ನಮ್ಮ ಆಚಾರ್ಯರುಗಳು. ಬುದ್ಧ, ಬಸವೇಶ್ವರ, ಅಲ್ಲಮಪ್ರಭು, ಹೆಣ್ಮಕ್ಳಲ್ಲಿ ರಾಣಿ ಅಬ್ಬಕ್ಕ, ಚೆನ್ನಮ್ಮಾದೇವಿ, ಝಾನ್ಸಿ ರಾಣಿ, ಬೇಲೂರು ನಾಚಿಯಾರು, ಓಬವ್ವ, ಒನಕೆ ಓಬವ್ವ. ಇವ್ರು ಇವತ್ತು ಇಲ್ಲಿ ಕಂಡ್ರು ಹೆದರ್ಕೊಳ್ತಾರೆ ನಮ್ಮ ಹುಡುಗಿರು. ಅವಳು ಹೆಂಗೆ 5ರಲ್ಲಿ ಕಡೆಯವನ್ನ ಚರ್ಚಿ ಹಾಕಿದ್ಲು. ಆ ಧೈರ್ಯ, ಆ ದೇಶಭಕ್ತಿ, ಆ ಕಮಿಟ್ಮೆಂಟು. ಅಥವಾ ನಮ್ಮ ಸುಧಾಮೂರ್ತಿಯವರು ಎಷ್ಟು ಮಾಡ್ತಾರವ್ರು. ಇಂಥವ್ರು ಬೇಕು ನಮಗೆ. ಸಾಲುಮರದ ತಿಮ್ಮಕ್ಕ, ಅವರು ನಾವು ಅನ್ಪಡ್ ಅಂತ ಕರಿತೀವಿ, ಆದರೆ ಆಕೆಯಷ್ಟು ಸಂಸ್ಕಾರ ಯಾರಿಗಿದೆ? ತುಳಸಿ ಗೌಡ, ಇವರು ನಮ್ಮ ನಿಜವಾದ ಹೀರೋಗಳು. ನಿಜವಾದ ಇವ್ರ ಏನಾದ್ರು ಮಾಡಬೇಕು, ತಾನೂ ಸಾಧಿಸ್ಬೇಕು, ಸಮಾಜಕ್ಕೆ ಏನಾದ್ರು ಕೊಡಬೇಕು. ಅವ್ರ ಹೀರೋಗಳೇ ಹೊರತು ಸುಮ್ಮನೆ ಆ್ಯಕ್ಟ್ ಮಾಡಿಬಿಟ್ಟು ಬಂದು ಮಾಡೋರಲ್ಲ, ಅವರು ಆ್ಯಕ್ಟರ್ಗಳು. ಹಾಗಾಗಿ ಇಷ್ಟು ಗೊತ್ತಾದರೆ ಸಾಕು. ಇವತ್ತು ಬಿಕಾಸ್ ಆಫ್ ದಿಸ್ ಸಿನಿಮಾ ಹುಚ್ಚು ಆ್ಯಂಡ್ ಫ್ಯಾಷನ್ ಹುಚ್ಚು. ಫ್ಯಾಷನ್ ಏನು ಬರೀ ವೆಸ್ಟರ್ನ್ ಫ್ಯಾಷನ್. ನಾವು ಫ್ಯಾಷನ್ನ ಪಯನೇರ್ ಮಾಡಬೇಕು, ನಾವೇ ಶುರು ಮಾಡಬೇಕು ಟ್ರೆಂಡ್ನ. ಆವತ್ತು ನಮಗೆ ನಿಜವಾದ ಸ್ವಾಭಿಮಾನ ಆವತ್ತು ಇಂಥ ಒಂದು ನ್ಯಾರೇಟಿವ್ಸಿಂದ ಸೇಫ್. ಇಲ್ಲದೆ ಹೋದರೆ ಹೀಗೆ ಪ್ರತಿ ಹಬ್ಬಕ್ಕೂ ಒಂದೊಂದು ಹೇಳ್ತಾರೆ, ಆ ಹಬ್ಬದ ಉತ್ಸಾಹವನ್ನು ಡ್ಯಾಂಪನ್ ಮಾಡ್ತಾರೆ, ಆಯಿತು ಆ ವರ್ಷ ಬಾಯಿ ಮುಚ್ಕೊಂಡಿರ್ತಾರೆ, ಮತ್ತೆ ಬರುತ್ತಲ್ಲ ಹಬ್ಬ ಮತ್ತೆ ಶುರು ಮಾಡ್ತಾರೆ. ಸೊ ದಯವಿಟ್ಟು ಹುಷಾರಾಗಿರಿ. ಈ ಎಲ್ಲ ಹಬ್ಬ ಹರಿದಿನಗಳಲ್ಲೂ ಉತ್ಕೃಷ್ಟವಾದಂಥ ಆದರ್ಶ ಇದೆ, ಉತ್ಕೃಷ್ಟವಾದ ಧ್ಯೇಯ ಇದೆ. ಋಷಿ ಮುನಿಗಳು ನಮಗೆ ನಮ್ಮ ಹಿತಕ್ಕಾಗಿ, ಒಳಿತಿಗಾಗಿ ಮಾಡಿರೋದು. ಎಲ್ಲರೂ ಮಾಡಲಿ, ನಾನು ಹೇಳೋದು ಎಲ್ಲ ಮತದವರು ಇದೆಲ್ಲವನ್ನೂ ಮಾಡಬೇಕು. ಮತಾಂತರವಾಗಿ ಬೇರೆ ಕಡೆ ಹೋದವರು ಕೂಡ ನಿಜವಾದ ಭಾರತೀಯರಾದ ಪಕ್ಷದಲ್ಲಿ ಈ ಒಂದು ನಮ್ಮ ಹಬ್ಬ ಹರಿದಿನಗಳನ್ನ ಆಚರಿಸಬೇಕು. ಏಕೆಂದರೆ ಅವರು ಮೂಲತಃ ಭಾರತೀಯರೇ, ಕಾರಣಾಂತರಗಳಿಂದ ಕಳ್ಕೊಂಡಿದ್ದಾರೆ ಧರ್ಮದ ಸಂಬಂಧ. ಆದರೆ ಅವರು ಇಲ್ಲಿನವರೇ. ಈ ನಾಡಿನ ಈ ನೆಲದ ಸಂಬಂಧವನ್ನು ಕಳ್ಕೊಳ್ಬಾರ್ದು. ಜೊತೆಯಲ್ಲಿ ಬೆರೆತು ನಾವೆಲ್ಲ ಸಂತೋಷ ಪಡಬೇಕು, ಆಚರಿಸಬೇಕು. ಅದು ಭಾರತವನ್ನು ಕಟ್ಟೋ ವಿಧಾನ. ಹಾಗಾಗಿ ಎಚ್ಚೆತ್ಕೊಳ್ಳೋಣ. ಈ ವಾಮಪಂಥೀಯರ ನ್ಯಾರೇಟಿವ್ಸ್ಗೆ ಮನಸ್ಸೋಲ್ಬೇಡಿ. ಅವ್ರ ಟಸ್ಪೂಸ್ ಇಂಗ್ಲೀಷ್ಗೆ ಅವ್ರು ಏನೇನೋ ಹೇಳುವಂಥ ಲಾಜಿಕ್ಗೆ ಎಲ್ಲ ತಲೆ ಸೋಲ್ಬೇಡಿ, ಮನಸ್ಸೋಲ್ಬೇಡಿ. ಸ್ವಂತ ಬುದ್ಧಿ ಬಳಸಿ. ಮೂಲಗಳಲ್ಲಿ ಎಲ್ಲಕ್ಕೂ ಅರ್ಥ ಇದೆ, ಗ್ರಂಥಗಳಿವೆ, ತಿಳಿಸೋರಿದ್ದಾರೆ. ತಿಳ್ಕೊಂಡು ಆಚರಿಸೋಣ, ಸ್ವಾಭಿಮಾನದಿಂದ ಆಚರಿಸೋಣ. ಅಪಾಲಜೆಟಿಕ್ ಫೀಲಿಂಗ್ ಬೇಡ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.